ಹೇಳ್ತಾರೆ ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಾಃ ಪರೋಪಕಾರಾಯ ಧೂವಂತಿ ಗಾವಾಃ ಪರೋಪಕಾರಾರ್ಥಂ ಇದಂ ಶರೀರಂ ತಿಳ್ಕೊಂಡು ಬಂದ್ರು. ಅರ್ಥ ಏನು? ಪರೋಪಕಾರಕ್ಕಾಗಿ ಸಾಕಷ್ಟು ಗಿಡ ಮರಗಳು ಹುಟ್ಟ್ಯಾವ ಗಿಡ ಮರಗಳು. ಮಾವಿನ ಗಿಡ ಅದ, ಸೀತಾಫಲ ಅದ, ಮತ್ತೆ ಎಂತ ಹಣ್ಣು, ಶೇಬು ಹಣ್ಣು, ಮೋಸಂಬಿ ಹಣ್ಣು, ಇವೆಲ್ಲ ಫಲಗಳು. ತೆಂಗಿನ ಗಿಡ ಅದ, ಇವೆಲ್ಲ ಯಾರಿಗೆ ಬಂದವು? ತಾನ ತಿಂದದ ಗಿಡ ಇಲ್ವೇ ಇಲ್ಲ. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಗಿಡಗಳೆಲ್ಲ ಪರೋಪಕಾರಗಾಗಿ ಬಂದವು. ಪರೋಪಕಾರಾಯ ವಹಂತಿ ನದ್ಯಾಃ, ನದಿಯು ಕೂಡ ತನಗಾಗಿ ಅಲ್ಲ ನಮಗಾಗಿ ಹರಿದದು. ನಮ್ಮ ದಾಹನವನ್ನು ಹೆಂಗಿಸ್ಲಿಕ್ಕೆ ಹರಿದದ ನದಿಯು ಕೂಡ. ಪರೋಪಕಾರಾಯ ವಹಂತಿ ನದ್ಯಾಃ ಪರೋಪಕಾರಾಯ ಧೂವಂತಿ ಗಾವಾಃ. ಗಾವ ಅಂದ್ರೆ ಆಕಳು. ಆಕಳು ಕೂಡ ತನ್ನ ಹಾಲನ್ನು ತಾನು ಎಂದು ಕೊಡುವುದಿಲ್ಲ. ಆಕಳಿಗೆ ಏನ್ ಹಾಕ್ತೀರಿ ನೀವು? ಮೇವು, ಮುಸುರಿ ನೀರು ಹಾಕ್ತೀರಿ. ಒಬ್ಬೊಬ್ಬರು ಆಕಳಿಗೆ ಮುಸುರಿ ನೀರು ಹಾಕಕ್ ಹೋಗ್ಬೇಡ್ರಿ. ಯಾಕ್ರಿ? ಆಕಳ ಮೈ ಒಳಗೆ ಮುಕ್ಕೋಟಿ ದೇವತೆಗಳು ಇರ್ತಾವಂತ ಆಕಳ ಪೂಜೆ ಮಾಡ್ತಾರ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಮಾಡ್ತಾರಿಲ್ಲವ? ಮತ್ತ ದೇವತೆ ಅಂತ ತಿಳ್ಕೊಂಡು ಮುಸುರಿ ನೀರು ಹಾಕಿದ್ರೆ ನಮ್ ಬೋರಾಮ ಅಂತ ನನಗೆ ಯಪ್ಪ ನಿನ್ನ ಕರ್ಕೊಂಬಂದ ಮನೆಯಾಗ ಇಟ್ಕೊಂಡಿದ್ದಾರೆ, ನೀನು ಬಿಸಿ ರೊಟ್ಟಿ ತಿನ್ಲಿಲ್ಲ ಕಾಮಗ, ಬರೀ ತಂಗೋಡು ರೊಟ್ಟಿ ಕೊಟ್ಟು ನನ್ನ ಮನಸ್ಸಿ ಬೀಜಾದಾಗೈತಿ ಅಂತ. ಯಾವ ತಂಗು ರೊಟ್ಟಿ ಮೇಯ ಆಕಳವ ಅಂತ ನಾ ಹೇಳ್ತಾನೆ. ಆಕೆಗೆ ತಂಗು ರೊಟ್ಟಿ ಮೇದ್ರೆ ಕಾಮಗ ಮೇಯ್ತೈತದ, ಇದಕ್ಕಿಲ್ಲ. ನೋಡ್ಬೇಕಾದ್ರೆ ಒಂದೊಂದು ಆಕಳುಗಳು ಕಮ್ಮಾಗಿ ಊಟನೇ ಬೆಳಿತಿರ್ತಾವ, ಒಂದೊಂದು ಆಕಳಿಗೆ ಮುಸುರಿನೇ ಬೇಕಂತಿರ್ತಾವ. ಹಂಗ ನಾವು ಸಾದಾ ಸಾದಾದಾಗ ಚಂದಾಗಿರ, ಒಬ್ಬರಿಗೆ ವಜ್ಜ ಅವಶ್ಯಕತೆ ಇಲ್ಲ. ಅಂತಹ ಪುಣ್ಯಾತ್ಮರು ಅನ್ನವನ್ನು ಕೊಡ್ತಾರೆ ನಿತ್ಯದಲ್ಲಿ. ಅಂದ್ರೆ ಸಾಮಾನ್ಯ ಕೆಲಸ ಏನು? ಸಾಮಾನ್ಯ ಕೆಲಸ ಅಲ್ಲ. ಹಾಗೆ ಆಕಳು ಕೂಡ ನಮಗಾಗಿ ಹೈನವನ್ನು ಕೊಡ್ತದೆ. ಆ ಆಕಳಿಗೆ ಮುಸುರು ನೀರು ಹಾಕ್ತೀವಲ್ಲ ನಾವು, ಎಂಥ ಅಜ್ಞಾನಿಗಳು, ಎಂಥ ಬುದ್ಧಿಗೇಡಿಗಳು. ವಿಚಾರ ಮಾಡ್ರಿ. ಆಕಳಿಗೆ ಎಂದು ಮುಸುರು ನೀರು ಹಾಕಕ್ ಹೋಗ್ಬೇಡಿ. ಕೆಳಗೆ ಚೆಲ್ರಿ ವಿನಃ ಮತ್ತೆ ಆಕಳಿಗೆ ಹಾಕಬೇಕು. ಆಕಳು ದೇವರು, ಪೂಜ್ಯ ವಸ್ತು. ಹಾಗೆ ಪರೋಪಕಾರಾರ್ಥಂ ಇದಂ ಶರೀರಂ, ನಮ್ಮ ಶರೀರ ಕೂಡ ಊದಬತ್ತಿಯಂತೆ, ಆಕಳಂತೆ, ನದಿಯಂತೆ, ಗಿಡಗಳಂತೆ, ಮರಗಳಂತೆ ಪರೋಪಕಾರಕ್ಕಾಗಿ ಹೋಗ್ತೇವೆ. ಶಿವಸಂಗಿಯ ಲಿಂಗರಾಜರು ನೋಡ್ರಿ, ಮಹಾರಾಜರು, ಲಿಂಗರಾಜರು, ದೇಸಾಯರು, ಒಡೆಯರು. ಲಿಂಗರಾಜರು ಅಂದ್ರೆ ಅವ್ರಿಗೆ ಹೊಲದಾಗ ಒಂದು ಇದ್ದಾಗ ಅಕಸ್ಮಾತ್ ಮನ್ಕೊಂಡಾಗ ಒಂದು ಹುಡುಗ ಹಣ್ಣು ಬೇಕಂತ ಗಿಡಕ್ಕೆ ಕಲ್ಲು ಹೋಗದ್ರ ಅವ್ರು ತಲೆ ಬಿಡಿತಾರೆ. ಕಲ್ಲು ಮನ್ಕೊಂಡಾಗ ತಲೆಗೆ ಹೊಡೆದಾಗ ರಕ್ತ ಬರ್ತಾರೆ. ಎಲ್ಲರೂ ಕೇಳ್ತಾರೆ, ಕೈಯೊಳಗೆ ಇರ್ತಕ್ಕಂಥ ಎಲ್ಲ ಸೇವಕರು, ಯಪ್ಪ ದೇಸಾರ ಆ ಹುಡುಗನ ಹಿಡ್ಕೊಂಡ್ ಬರ್ತೇವಿ, ಹಿಡ್ಕೊಂಬರಿ. ಹುಡುಗ ಓಡ್ಬಿ, ಎಲ್ಲರೂ ಹಿಡ್ಕೊಂಡು ಓಡಿ ಬರ್ತಾರೆ. ಹುಡುಗ ಅಂತಾನ ಬಡಿತಾರೆ ಅಂಬಲ, ಬೈತಾರೆ ಅಂಬಲ ಅಂತ ಭಯದಿಂದ ನಡಗ್ತದೆ. ಹೆದರ್ಬೇಡ ಮಗ ಅಂತ ದೇಸಾರ ಹೇಳ್ತಾರ. ಯಾಕೆ? ಮಗ ನೋಡು, ನಿನಗೇನು ಬೇಕಾಗಿದೆ? ಹಣ್ಣು ಬೇಕಾಗಿದೆ ತಾನೆ, ಕಾಯಿ ಬೇಕಾಗಿದೆ ತಾನೆ. ಆ ಮಾವಿನ ಗಿಡದಲ್ಲಿ ಇರ್ತಕ್ಕಂಥದ್ದು ಒಂದು ಕೆಲಸ ಮಾಡು. ಆ ಮಾವಿನ ಗಿಡ ಕಲ್ಲು ಬಗಿಸ್ಕೊಂಡು, ಜೀವಿಯಿಂದ ಇರ್ತಕ್ಕಂಥ ವಸ್ತು ಮಾವಿನ ಗಿಡ ಕಲ್ಲು ಬಗಿಸ್ಕೊಂಡು ಹಣ್ಣು ಕೊಡ್ತದ ಮೂಲಕ, ಜೀವಿ ಇರುವಂತ ಮನುಷ್ಯ ಕಲ್ಲು ಬಗಿಸ್ಕೊಂಡು ನಾನು ನಿನಗೇನು ಕೊಡ್ಬೇಕು ಹೇಳುವಾಗ ಅಂತ ಕೇಳ್ತಾರೆ. ಇದಕ್ಕೇನು ಉತ್ತರ ಕೊಡೋ? ಹಿಂಗೆ ಯಾರು ಒಬ್ಬರ ಬದುಕಿಸ್ರಿ? ಯಾರಾದ್ರೂ ಬದುಕಿದ್ದೀರಾ? ಹಿಂಗೆ ಕಲ್ಲು ಬಗಿಸ್ಕೊಂಡು ನಾ ಏನು ಕೊಡ್ಲಿ ಅಂತ ಕೇಳಿದಾಗ ಹುಡುಗಂತದ ತಪ್ಪಾತಿದ್ದಾನೆ ಅಂತ ಕಾಲಿ ಬೀಳ್ತದ, ಎಬ್ಬಿಸ್ತಾರೆ ಎರಡು ಕೇಳಿ ಮೇಲಕ್ಕ. ಹೇಳಿ ಮಗ ಹೇಳಿ. ಕಲ್ಲು ಬಗಿಸ್ಕೊಂಡು ಒಂದು ಹಣ್ಣು ಕೊಡ್ತದ, 10 ಕಲ್ಲು ಬಗಿಸ್ಕೊಂಡು ನೋಡ್ತಾ ಇದ್ದೀನಿ. 11ನೇ ಕಲ್ಲು ನನಗೆ ಬಡಿತು. ಅದು ಕಲ್ಲು ಬಗಿಸ್ಕೊಂಡು ನಿನಗೆ ಕೊನೆಗೆ ಹಣ್ಣು ಕೊಡ್ತಿ. ನಾ ಕಲ್ಲು ಬಗಿಸ್ಕೊಂಡು ನಿನಗೆ ಏನು ಕೊಡೋದಿಲ್ಲ, ನೀನ್ ಏನು ಬಡಿಯೋದಿಲ್ಲ. ನಾ ಏನು ಮಾಡ್ಕೊಂಡಿದ್ದಲ್ಲ, ಈ ಹೊಲ ಏನಲ್ಲ, ಇದು ನಿನ್ನ ಹೆಸರೇ ಬರ್ಕೊಡ್ಬೇಕು, ಹೋಗೋದ್ ಬಿಟ್ರು ಅವರು. ಅಂತಾದ್ರಿ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಶಿವಸಂಗಿ ಲಿಂಗರಾಜರು ಹಂಗದಾರ ಅಂತ ಇವತ್ತು ಹೆಸರು ಬಿಡುತ್ತೇನೆ ಹೇಳಿ ನಾನು. ಹಂಗಿನ ಶರೀರ ಪರೋಪಕಾರಕ್ಕೆ ಬಂದದ. ಬಬಲಾದಿ ಸದಾಶಿವಪ್ಪನವರು ಪರೋಪಕಾರಕ್ಕಾಗಿ ಬಂದಾರ ಹೇಳಕ ಅಂತದ್ದು ದಿವ್ಯ ಚರಿತ್ರೆ ಕೇಳೋದಂತ ನಮ್ಮದು ಇಂಥ ಭಾಗ್ಯ ಹೇಳ ನೋಡೋಣ. ಬಹಳ ಭಾಗ್ಯ ನಮ್ಮ ದಿವಸ. ಅಂತ ಪುಣ್ಯಾತ್ಮ ದಿವ್ಯ ಲೀಲೆಗಳನ್ನ ಹೇಳ್ತಾ ಆನಂದ ಪಡೋಣ, ಮುಕ್ತರಾಗೋಣ, ಶಾಂತರಾಗೋಣ, ಇದೇ ಜನ್ಮದಲ್ಲಿ ತಣ್ಣಗಾಗೋಣ, ಅರ್ಥಾತ್ ಧನ್ಯರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಸದಾಶಿವಪ್ಪನವರು ಸಂಚಾರ ಮಾಡ್ತಾರೆ. ನೂರಾರು ಹಳ್ಳಿಗಳಿಗೆ, ಬಿಜಾಪುರ ಭಾಗದಲ್ಲಿ, ಶಿಂದಗಿಯ ಭಾಗದಲ್ಲಿ ಎಲ್ಲ ಕಡೆ ತಿರುಗ್ತಾರೆ. ತಿರುಗ್ತಾ ಬರುವಾಗ ಏನಾಗ್ತದಪ್ಪ ಅಂತ ಕೇಳಿದ್ರೆ, ಸದಾಶಿವಪ್ಪನವರು ಶಿಂದಗಿ ಮಾರ್ಗದಿಂದ ಬರುವಾಗ ಕತ್ನಳ್ಳಿ ಅಂತ ಊರು ಬರ್ತದೆ. ಬಿಜಾಪುರ ಪಕ್ಕದಲ್ಲಿ ಕತ್ನಳ್ಳಿ ಅಂತಕ್ಕಂಥ ಊರು ಬರ್ತದೆ. ಆ ಕತ್ನಳ್ಳಿಯಲ್ಲಿ ಸದಾಶಿವಪ್ಪನವರು
ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಕುದುರೆ ಹತ್ಕೊಂಡು ಬರುವಾಗ ಹಿಂಬಾಲಿ ಮುತ್ಯಪ್ಪ, ಆ ಮುತ್ಯಪ್ಪನ ಕೂಡ ಏನ್ ಮಾಡ್ತಿದ್ದ ಅಂತ ಕೇಳಿದ್ರೆ, ಬಹಳಷ್ಟು ಗುರುಗಳ ಮೇಲೆ ಪ್ರೀತಿ ಇಟ್ಟಿರ್ತಕ್ಕಂಥವ. ಪ್ರೀತಿ ಇಟ್ಟಾಗ ಶಿವಯೋಗಿಗಳ ಜೊತೆ ಎಲ್ಲಾ ಜೊತೆ ತಿರುಗ್ತಾ ಬರುವಾಗ ಕತ್ರನಲ್ಲಿ ದಾಟಿ ಹಾಗೇ ಮುಂದೆ ಬಿದಿರಿಗೆ ಬರ್ತಾರೆ. ಬಿದಿರಿಗೆ ಬರುವಷ್ಟರಲ್ಲಿ ಏನಾಗ್ತದಪ್ಪ ಅಂತ ಕೇಳಿದ್ರೆ, ಆ ಬಿದಿರಿ ಒಳಗ ಒಬ್ಬ ಭಕ್ತ, ಎಂಥ ಭಕ್ತ ಅಂದ್ರೆ ಮುಗ್ಧ ಭಕ್ತ, ಅವನ ಹೆಸರು ಚಾಂದ್ ಸಾಬ್. ಇವರು ಬಂದ್ರ ನೋಡ್ರಿ ಪಕ್ಕದಾಗದ, ಹೌದಲ್ಲ? ಚಾಂದ್ ಸಾಬ್ ಅಂತಂದ್ರೆ ಗುರುಗಳನ್ನ, ಜಂಗಮರನ್ನ, ಸಾಧುಗಳನ್ನ ಎಂಥ ಪೂಜ್ಯರ ಜಗತ್ತಿನೊಳಗ ಜನಿಸಿ ಬಂದಾರಂದ್ರ, ಅವತಾರ ಪುರುಷರು ಬಂದಾರಂದ್ರ ಮನೆಗೆ ಬಂದ್ರೆ ಸಾಕು, ದೂರದ ಕಂಡ್ರೆ ಕರ್ಕೊಂಡ್ ಬಂದ ಉಪಚಾರ ಮಾಡುವಂತಾವ್. ಈಗ ಹೆಂಗ್ ನಮ್ಮನ್ನ ಕರ್ಕೊಂಡ್ ಮನೆಗೆ ಹೋಗ್ತಿದ್ರು ನೋಡ್ರಿ, ಹೌದಲ್ಲ? ಹಂಗ ಅವರು ಪ್ರೀತಿಯಿಂದ ಕರ್ಕೊಂಡು ಹೋಗ್ತಿದ್ರು ಚಾಂದ್ ಸಾಬ. ಆ ಮನೆ ಒಳಗೆ ಒಂದು ಸಂಗಮ ಹಾಕಿತ್ತು, ತ್ರಿವೇಣಿ ಸಂಗಮ ಅಂತ ಹೇಳಿ. ತ್ರಿವೇಣಿ ಅಂದ್ರೆ ಮತ್ ನಮ್ ಉಳ್ಳಾಗಡಿ ತ್ರಿವೇಣಿ ಅಲ್ಲ, ತ್ರಿವೇಣಿ ಮೂರು ಕೂಡಿದ್ದು, ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ. ತ್ರಿವೇಣಿ ಸಂಗಮದಾಗ ಯಾರು ಜಳಕ ಮಾಡಿದ್ರೆ ಧನ್ಯರು, ಅವ್ರ ಪಾಪ ದೋಷ ಹೋಗ್ತದ ಅಂತ. ಹಂಗೆ ಇವನು ಚಾಂದಸಾಬನ ಮನೆ ಒಳಗ ಗುಡಿಸಿದ ಒಳಗ ತ್ರಿವೇಣಿ ಸಂಗಮ ಹಾಕಿತ್ತು. ಏನೋ ನೀರಿಂದ ಅಲ್ಲ. ಹಿಂದಿನ ಕಾಲದಲ್ಲಿ ನೀವೆಲ್ಲ ಕೇಳಿರಿ, ಅತನಿಯ ಮುರುಗೇಂದ್ರ ಮಹಾಸ್ವಾಮಿಗಳು, ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಮುರುಗೇಂದ್ರ ಸ್ವಾಮಿಗಳು, ದಿವ್ಯ ಪುರುಷರು, ಬೀಳೂರು ಗುರುಬಸವ ಮಹಾಸ್ವಾಮಿಗಳು, ಅಷ್ಟೇ ಅಲ್ಲ ಕುಮಾರಸ್ವಾಮಿಗಳು, ಬಿದರಿ ಕುಮಾರಸ್ವಾಮಿಗಳು, ಇವರೆಲ್ಲ ಆಗಾಗ ಚಾಂದ್ಸಾಬನ ಮನೆ ಒಳಗೆ ಕೂಡ್ತಿದ್ರಂತೆ. ಚಾಂದ್ಸಾಬನ ಮನೆ ಒಳಗೆ ಕೂಡಿದಾಗ ಎಲ್ಲರೂ ಚರ್ಚೆ ಮಾಡಕತ್ತಿದ್ದು. ಚರ್ಚೆ ಮಾಡ್ತಾ ಇರುವಾಗ ಹಾಗೆ ಇವರು ಮೊದಲು ಬಂದು ಕುಂತಿದ್ರಂತೆ ಮೂರು ಮಂದಿ. ಯಾರು? ಗುರುಬಸವ ಸ್ವಾಮಿಗಳು ಬೀಳುವರವರು, ಅತನಿಯ ಮುರುಗೇಂದ್ರ ಸ್ವಾಮಿಗಳು, ಇನ್ನೊಬ್ರು ಬಿದರಿಯ ಸ್ವಾಮಿಗಳು, ಕುಮಾರಸ್ವಾಮಿಗಳು. ಇವರು ಮೂರು ಮಂದಿ ಬಂದು ಕುಂತಿದ್ರಂತೆ. ಮೊದಲಿಗೆ ಚಪ್ಪರದಲ್ಲಿ ಕುಳಿತುಕೊಂಡಾಗ ಆ ಕಡೆಯಿಂದ ಸದಾಶಿವಪ್ಪನವರು ಕಹಳಿ ಶಬ್ದ ಕೇಳ್ತು. ಸಿಂಗ್ಯಾ ಕಾಳಿ ಊದಿದ. ಯಾವಾಗ ಸಿಂಗ್ಯಾ ಕಾಳಿ ಊದಿದ ಅವ್ರ ತಲೆ ಒಳಗೆ ಬಂತು, ಈ ಕಹಳೆ ಸಪ್ಪಳ ಯಾರ್ದು ಅಲ್ಲ, ಲೀಲಾ ಪುರುಷನಾಗಿರ್ತಕ್ಕಂಥ ಸದಾಶಿವಂದೇ ಅಂತ ನಿಶ್ಚಯ ಮಾಡಿದ್ರು. ಅವರನ್ನು ನಿಶ್ಚಯ ಮಾಡಿದ್ರು. ಶಿಷ್ಯನಿಗೆ ಹೇಳ್ತಾರೆ, ಏಯ್ ಚಂದ್ಸಾಬ, ಅಲ್ಲಿ ಬಹುಶಃ ಕಾಳಿ ನಮ್ಮ ಕಿವಿಗೆ ಬಿತ್ತು. ಆ ಕಾಳಿಯನಾದ ಮತ್ತೇನು ಅಲ್ಲ, ಲೀಲಾ ಪುರುಷ ಸದಾಶಿವಪ್ಪನದಾನ, ಹೋಗಿ ಕರ್ಕೊಂಡು ಬರೀ ಅಂತಂದಾಗ ಕರ್ಕೊಂಡು ಬಂದ್ರು. ಹೋಗಿ ಸದಾಶಿವಪ್ಪನವ್ರ ಒಳಗಡೆ ಬಂದ್ರು, ಕೂತ್ಕೊಂಡ್ರು, ನೋಡಿದ್ರು. ನಾವು ದೊಡ್ಡವರು, ನೀವು ದೊಡ್ಡವ್ರು ಅರ್ಲಿಲ್ಲ. ಅವರೆಲ್ಲರೂ ಸದಾಶಿವಪ್ಪ ಅಂದ್ರೆ ಕಾವಿ ತೋಟವಲ್ಲ, ಬಿಳಿದ ತೋಟ ಅಂದ್ರೆ ಬಿಳಿದ ಮ್ಯಾಗ ಇದ್ರು ಒಳಗೆ ಹೊಳಿತಾನ. ಅದಕ್ಕೆ ಅವಾಗ ಆಸನ ಕೊಟ್ರು ಅಂತ ಗುರುಬಸವ ಸ್ವಾಮಿಗಳು ಆಸನ ಕೊಟ್ಟರು ಕುರ್ಚಿ. ಅವ್ರಂತಾರೆ, ನಾವು ದೊಡ್ಡವರಲ್ಲಪ್ಪ, ನೀ ದೊಡ್ಡವ ಅಂತ ಇವ್ರು ಅಂತಾರ ಅವನಿಗೆ. ಯಾಕೆ? ಕೆಂಪು ಹಾಕಿದವರೆಲ್ಲ, ಕಾವಿ ಹಾಕಿದವರೆಲ್ಲ ದೊಡ್ಡವರು, ನೀವು ಕುಂದ್ರಪ್ಪ ಇವ್ರು ಸದಾಶಿವಪ್ಪ ಅಂತಾರೆ. ಅವ್ರಂತಾರೆ, ಇಲ್ಲ, ನಮಗಿಂತ ಅವನೇ ಸದಾಶಿವಪ್ಪ ದೊಡ್ಡವ, ಲೀಲಾಮೂರ್ತಿ ಅದಾನ, ವೈರಾಗ್ಯ ಪುರುಷ ಅದಾನ, ಉದ್ಧಾರ ಮಾಡ್ಯಾನ್ರಿ. ಜಾತಿ ಭೇದವಿಲ್ಲದೆ ಉದ್ಧಾರ ಮಾಡ್ಯಾನಲ್ಲ, ಅಂತವರಿಗೆ ಕೊಡ್ರಿ ಸ್ಥಾನ ಅಂತಂದಾಗ ಸದಾಶಿವಪ್ಪನ ನನಗೆ ಬೇಕಾಗಿಲ್ಲ, ನೀವು ದೊಡ್ಡವರು, ವೈರಾಗ್ಯ ಶರವ ನೀವೇ ಕುಂದಿರ್ಬೇಕಂತ ಸದಾಶಿವಪ್ಪನವ್ರು ಕೆಳಗೆ ಕೂತಾರ. ನೋಡ್ರಿ ಎಂತ ಕಿಂಕರ ಹೋದ. ನಾವು ಗುರುಗಳ ಮುಂದೆ ಹೋಗಿ ಅವ್ರ ಹೆಸರು ಸಾಕು, ಅವ್ರ ಕುರ್ಚಿ ಮೇಲೆ ಹೋಗಿ ಕುಂದಿರ್ತೀವಿ. ಅಲ್ಲ, ಅಗೌರವ, ಅನೀತಿ, ಅನಾಚಾರ. ಇದು ವಿದ್ಯೆ ಕಲಿಸಿರ್ತಕ್ಕಂಥ ಗುರು, ಹೆತ್ತಿರ್ತಕ್ಕಂಥ ತಾಯಿ, ವಿದ್ಯೆ ಕೊಟ್ಟಿರ್ತಕ್ಕಂಥ, ಬುದ್ಧಿ ಕೊಟ್ಟಿರ್ತಕ್ಕಂಥ ತಂದೆ ಮುಂದಿದ್ರಂದ್ರ ಅವ್ರ ಹಾಸಿಗೆಗಾಗ್ಲಿ, ಅವ್ರ ಕುಂದ್ರ ಜಾಗದಾಗ್ಲಿ ಮಕ್ಕಳು ಎಂದು ಕುಂದಿರಬಾರ್ದು. ಹೌದಾ? ಹೌದಲ್ಲ? ನೀ ಕುಂದಿರ್ತಲ್ಲ ಹಾಸಿಗೆ ಬಂದ್ ಇನ್ನ ಯಾಕೆ ಕುಂದಿರ್ತಾರ? ಅಜ್ಞಾನ ಇದ, ಅಜ್ಞಾನ ಅದ, ಕೇಳಿಲ್ಲ ಎಲ್ಲಿಯೂ. ಈಗ ಕೇಳಿರಲ್ಲ, ಚಕ್ಕ ನೆನಪಾಗ್ತದ. ಅವ್ ಈ 3 ಸಲ ಹೇಳಿವಿ ಅವಂಗ. ನಾವ್ ಎದ್ದು ಬರುವಾಗ ಬಂದು ಕುಂತಿರ್ತಾನ, ಟಿವಿ ನೋಡಕ, ಮೊಬೈಲ್ ನೋಡಕ್ ಓಡಿ ಬರ್ತಾನ, ಮತ್ ನೆನಪಾಗ್ತ ಓಡಿ ಮತ್ತೆ ಕೆಳಗೆ ಬರ್ತಾನ, ಹಿಡ್ಕೊಂಡ. ಅಂತ ಒಂದು ಯಾವ ಸದಾಶಿವಪ್ಪನವರು ಕೆಳಗಡೆ ಕುಂತ್ರು, ಕೆಳಗಡೆ ಕುಂತಾಗ ಎಲ್ಲರೂ ವಿಚಾರ ಮಾಡ್ತಾರೆ, ಯಪ್ಪ ಸದಾಶಿವಪ್ಪನವರೇ, ನೀವೆಲ್ಲ ದೊಡ್ಡವರು, ನೀವು ಬೆಳಗ್ಗೆ ಅರಿವಿ ಹಾಕಿದ್ರಿ, ಬೆಳ್ಳಗ ಹಾಕಿದ್ರು ಒಳಗ ಹಾಲಿನಾಗ ಬೆಳ್ಳಗದ್ರಿ. ನೀವು ಒಂದ್ ಸ್ವಲ್ಪ ಈ ಕಾವಿ ಬಗ್ಗೆ ಹೇಳಿಲ್ಲ. ಕಾವಿ ಅಂದ್ರೆ ಏನು, ಕಾವಿ ಯಾಕೆ ಕೊಡ್ಬೇಕು, ಕಾವಿಯ ಮಹತ್ವ ಏನು ಹೇಳ್ರಿ ಅಂತ ಸದಾಶಿವಪ್ಪನವರು ಕೇಳ್ತಾರೆ. ನೋಡ್ರಿ ಹೆಂಗಿರ್ಬೇಕು. ಕಾವಿ ಅಂದ್ರೆ ಏನು? ಕಾವಿ ಅರಿವಿ ಇದು ಕೆಂಪು. ಕೆಂಪು ಹಾಕಿದವ್ರು ಯಾವಾಗಲೂ ಸಂಪ್ ಇರ್ಬೇಕು.
ಕೆಂಪು ಹಾಕಿದವ್ರ ಕಣ್ಣು ಕೆಂಪು ಆದ್ರೆ ಅವ್ರು ಹೇಳುದಿಲ್ಲ ಬಂಪು. ಹೌದಲ್ಲ? ನೋಡಿ ಒಬ್ಬೊಬ್ರು ಸ್ವಾಮಿಗಳು ಕೆಂಪು ಹಾಕಿರ್ತಾವ್ರ ಕಣ್ಣು ಕೆಂಪು ಮನಗಂಡು ಅವ್ರು ನೋಡಿಸ್ದಾಗ ದೊಡ್ಡ ಹುಲಿ ನೋಡಿದಾಗ ಆಗ್ತದೆ. ಏನಾರು ಕೇಳ್ಬೇಕಾದ್ರೆ ಅವ್ರು ಅಂಜಬೇಕು. ಸುಮ್ಮನೆ ಸಿಟ್ಟಿಗೆ ಹೇಳ್ತಾರ, ಕ್ರೋಧವನ್ನು ಬಿಡದ ಸನ್ಯಾಸಿಯತೆ ಗೆಲ್ಲಾರ. ಹೌದಿಲ್ಲ? ಸ್ವಾಮಿಗಳಾದ ಬಳಕ ಗುರುಗಳಾದ ಬಳಕ ಕೆಂಪು ಹಾಕಿದ ಬಳಕ ಯಾವಾಗಲೂ ಸಂಪ್ ಇರ್ಬೇಕು, ಇಲ್ಲ ಅಂದ್ರೆ ತಂಪು ಇರ್ಬೇಕು. ಇಲ್ಲಿ ಕಣ್ಣು ಕೆಂಪಾದ್ರೆ ಅವ್ರು ಏನ್ ಬೇಕಾದ ಹೇಳಿ ಎಲ್ಲ ರಂಪ. ಆ ನಿಟ್ಟಿನೊಳಗೆ ಇಲ್ಲಿ ಅಂತಾರೆ ಸದಾಶಿವಪ್ಪನವರೇ ನಮಗೆ ನೀವು ಹೇಳಿ ಅಂದಾಗ ಸದಾಶಿವಪ್ಪನವರು ಅಂತಾರ ಕಾವಿ ಹೇಳಿ. ಇವತ್ತು ವಿಷಯ ಬಹಳ ಚಂದದ, ಸಾಧುರ ಬಗ್ಗೆ ಅದ, ಸನ್ಯಾಸಿಗಳ ಬಗ್ಗೆ ಅದ. ಕಾವಿ ಹೆಂಗಿರಬೇಕು, ಕಾವಿ ಶಬ್ದದ ಅರ್ಥ ಏನು? ಕಾ ಅಂದ್ರೆ ಕಾಯುವವ, ವಿ ಅಂದ್ರೆ ವಿಷಯ. ವಿಷಯಗಳಿಗೆ ಯಾವಾಗಲೂ ಅಂಟಿಕೊಳ್ಳಲಾರದೆ ಅವನನ್ನ ಬಾಗಿಲ ಹೊರಗೆ ಕಾಯೋದು ಕಾವಿ. ಇನ್ನೊಂದು ಕಡೆ ಅದಕ್ಕೇನಂತಾರೆ, ಕಾವಿ ಅಂತಂದ್ರೆ ಕಾಮ. ಕಾಮ ಅಂದ್ರೆ ಬಯಕೆ. ಯಾರು ಆಸೆ ಅಮಿಷಗಳನ್ನ ಹತ್ತಿಕ್ತಾರೋ ಅವ್ರು ಮಾತ್ರ ಕಾವಿ ತುರ್ಲಿಕ್ಕೆ ಯೋಗ್ಯ ಅಂತ ಸದಾಶಿವಪ್ಪನವರು. ಮತ್ತೆ ಆಶೆ ಬರುತ್ತರಿದ್ರೆ ಕಾಮಿಗೆ ಯೋಗ್ಯರಲ್ಲ, ಬೇಡವರಿದ್ರೆ ಕಾಮಿಗೆ ಯೋಗ್ಯರಲ್ಲ, ಕಾವಿಗೆ ಯೋಗ್ಯರಲ್ಲ. ಇವು ಮೂರು ಬಹಳ ಡೇಂಜರ್ ಇದಾವ ಜಗತ್ತೊಳಗೆ. ಒಂದು ಕಾಕಿ, ಒಂದು ಕಾವಿ, ಒಂದು ಕಾವಿ. ಇವ್ರ ಮಾರಿ ಯಾರಿಗೂ ಗೊತ್ತಾಗಿಲ್ಲ. ಗೊತ್ತಾಗತ್ತ? ಸ್ಟೇಷನ್ ಹೋದ್ರೆ ಹೆಂಗ ಕಾಕಿಟಿಗೆ ಹೋದ್ರ ಎಷ್ಟು ಗಂಟೆ ಹಾಕತ್ತಾರ ಗೊತ್ತಾಗುದಿಲ್ಲ. ಗಡ್ಡ್ಯಾಗ ಹೋಗಿ ಬಿದ್ದ ಬರ್ಬೇಕು ನಿಮ್ದು ಗಡ್ಡಿ ಅಂತಲ್ಲ, ಗೊತ್ತಾಗುದ ನೀರ. ಕಾವಿ ಇದು ಹಂಗೆ. ರಾಜಕೀಯ ಮನುಷ್ಯರು ನಿಮ್ಗೆ ಯಾವ ಹೊತ್ತಾಗ ಹೆಂಗ್ ಹೊಳಸ್ತಾರೆ ಹೇಳಾಕ ಬರೋದಿಲ್ಲ, ಯಾವ ಹೊತ್ತಾಗ ನಿಮ್ನ ಬಾಣ ಕೇಳ್ತಾರೆ ಹೇಳಾಕ ಬರೋದಿಲ್ಲ, ಯಾವ ಹೊತ್ತಾಗ ನಿಮ್ನ ಮೇಲೆ ಕೆಡಿಸ್ತಾರೆ ಹೇಳಾಕ ಬರೋದಿಲ್ಲ, ಗೊತ್ತಾಗುದಿಲ್ಲ ಅವರು. ಇವತ್ತು ನಿಮಗೂ ಹೂ ಅಂದಿರ್ತಾರ, ನಾಳೆ ಅವ್ರಿಗೂ ಹೂ ಅಂದಿರ್ತಾರ. ಯಾಕ? ಮುಂದಿನ ನೋಡಿರ್ತಾರ ಅವರು. ನಿಮ್ಮದು ಏನೋ ನ್ಯಾಯ ಇದ್ರು ಖಾದಿಯವ್ರ ಮುಂದೆ ಹೇಳಕ್ ಹೋಗ್ಬೇಡ್ರಿ. ಖಾದಿಯವ್ರ ಮುಂದೆ ಹೇಳಕ್ ಹೋದ್ರಿ ನಿಮ್ದು ಡಬ್ಬೆ ಕೊಡ್ತಾರ ಅವ್ರು. ನಿಮ್ದು ಏನೋ ನ್ಯಾಯ ಇದ್ರು ಖಾದಿಯವ್ರ ಮುಂದೆ ಹೇಳ್ರಿ. ಯಾಕೆ ಹೇಳ್ರಿ? ಕಾವಿಯಲ್ಲಿ ಸ್ವಾರ್ಥವಿಲ್ಲ ಅಂತ ಕಾವಿ ಹುಡುಕ್ಯಾಡ್ಬೇಕು. ಮತ್ ನೀವು ಸುಮ್ಮನೆ ಕಾವಿ ಹೇಕಂತ ಹೋಗಿ ಹೇಳೋದು ಎಲ್ಲರಿಗೂ. ಇಲ್ಲಿ ಹೇಳ್ತಾರೆ ಕಾವಿ. ಕಾ ಅಂತಂದ್ರೆ ಮತ್ತೇನು ಅಲ್ಲ, ಆ ಕಾವಿ ಅಂತಂದ್ರೆ ಕಾಯುವುದು. ಕಾ ಅಂತಂದ್ರೆ ನಿಮ್ಮನ್ನ ಕಾಯ್ತಕ್ಕಂಥ ಶಕ್ತಿ ಅದರೊಳಗೆ ಇರಬೇಕು. ಎಂಥ ವಿಷಯಗಳಿಗೆ ಬಲಿಯಾಗದೆ ಕಾವಿ ಇರಬೇಕು. ಅರ್ಥಾರ್ಥ ಕಾ ಅಂದ್ರೆ ಕಾಮ ಅಂದ್ರೆ ಬಯಕೆ, ಆಸೆ. ನಾವೆಲ್ಲ ತಿಳ್ಕೊಂಡಿವಿ ಕಾಮ ಅಂತಂದ್ರೆ ಒಂದು ಭೋಗಿಸುವ ವಸ್ತು ಅಂತ ಅಲ್ಲ. ಕಾಮ ಇದರ ಅರ್ಥ ಬಯಕೆ. ನೀವು ಬೈಕ್ ತಿಂತಿರ್ಲೆ ಅದರ ಅರ್ಥ ಆಸೆ. ಹೆಣ್ಣು ಮಾಯಿ ಎಂಬರು, ಹೆಣ್ಣು ಮಾಯಿ ಅಲ್ಲ ಹೇಳ್ತಾರೆ ಒಂದು ಕಡೆ. ಹೆಣ್ಣು ಮಾಯಿ ಎಂಬರು, ಹೆಣ್ಣು ಮಾಯಿ ಸದಾಶಿವಪ್ಪನ ಮಣ್ಣು ಮಾಯಿ ಎಂಬರು, ಮಣ್ಣು ಮಾಯಿಲ್ಲ ಮನದ ಮುಂಗದ ಆಸೆ ಮಾಯೆ ಕಾಣ ಗುಹೇಶ್ವರ ಗುಹೇಶ್ವರ. ಹೆಣ್ಣು ಮಾಯಿಯಲ್ಲ, ಮಣ್ಣು ಮಾಯಿಯಲ್ಲ, ಮಣ್ಣು ಮಾಯಿಯಲ್ಲ, ಮನದ ಮುಂದಳದ ಆಶೆಯೇ ಮಾಯೆ ಕಾಣ ಅಂತ ಮಲ್ಲವ ಪ್ರಭುಗಳು ಹೇಳಿದರು. ನಾವು ಒಬ್ಬೊಬ್ಬರು ಅಂತೀವಿ ಮಾಯೆ ಬಾಳ್ ಕೆಟ್ಟಪ್ಪ ಹೆಣ್ಣು, ಮಾಯೆ ಬಾಳ್ ಕೆಟ್ಟಪ್ಪ ಮಣ್ಣು. ಹೌದು, ತಾ ಇರಂಗದ ನೀ ಅದರ ಆಸೆ ಮಾಡಿ ಕಡ್ಯಾಕ ನಿನಗೆ ದುಃಖ ಕೊಡ್ತದ ಹೇಳ್ರಿ ನೋಡೋಣ. ಮಣ್ಣು ಬೇಕಂತ ಆಸೆ ಮಾಡಿದಿ, ಹೊಡೆದಾಡ್ರಿ, ಪ್ರಾಣ ಬಿಟ್ಟಿ, ದಂಡ ಕೊಟ್ಟಿ, ನಿನಗೆ ಒಲಿಲಿಲ್ಲ. ದುಃಖ ಮಾಡಿದ್ ಯಾವುದು? ನೀ ಎಲ್ಲ ಆಸೆ ಮಾಡಿದಿಲ್ಲ ಮನುಷ್ಯನಾಗ. ನಿನ್ನ ಮನುಷ್ಯನೊಳಗೆ ಆಸೆ ಬರದೆ ಹೋಗಿದ್ರೆ ನಿನಗೆ ಏನಾಗ್ತಿತ್ತು? ಏನೂ ಆಗ್ತಿದ್ದಿಲ್ಲ. ಮಣ್ಣು ಮಾಯ ಅಲ್ಲ. ಹೆಣ್ಣು ಯಾರ್ದು ಯಾರೋ ಬೆಳೆಸಿದ್ದಾರೆ, ಯಾರೋ ಮನದಲ್ಲಿ ಜನ್ಮ ತಾಳಿದ್ದಾಳೆ ಆ ತಾಯಿ. ಆ ಹೆಣ್ಣಿನ ಮೇಲೆ ಆಸೆ ಮಾಡಿ ಅವಳು ನನಗೆ ಬೇಕು, ಅವಳನ್ನೇ ಮೋಹಿಸಿದ್ದೀನಿ. ಅದೇ ಹೆತ್ತ ತಾಯಿ ತಂದಿ 9 ತಿಂಗಳು ಹೊತ್ತು ತುರ್ತು ಈಕೆ ಮಾಡಿರ್ತಕ್ಕಂಥ ತಾಯಿ ತಂದೆ ಜೋಪಾನ ಮಾಡೋದು ಬರಲಿಲ್ಲ, ಅವರ ಮೇಲೆ ಪ್ರೀತಿ ಬರಲಿಲ್ಲ, ಮತ್ತು ದೇವೋಭವ ಅಂತಕ್ಕಂಥ ಸನಾತನ ಧರ್ಮದ ಭಾವನೆ ನಿನಗೆ ಬರಲಿಲ್ಲ. ಮಧ್ಯದಲ್ಲಿ ಬಂದಿರತಕ್ಕಂಥ ಒಂದು ಹೆಣ್ಣಿನ ಮೇಲೆ ಆಸೆ ಮಾಡೋದಿಲ್ಲ. ಪ್ರಾಣ ಹೋಗ್ಲಿ ಅಂತಂದಿ ತಂದಿ ತಾಯಿಯರನ್ನು ಬಿಟ್ಟಿ ಏನನ್ನು ಬಿಟ್ಟಿ ಗೊತ್ತಾಗದಂತೆ ಮರೆಮಾಚಿ ಅವಳನ್ನು ಪ್ರೀತಿಸಿದಿ. ಕೊನೆಗೆ ಒಂದು ಸಮಯದಲ್ಲಿ ನೀನು ಗೋಚರವಾಗಿ ಕಣ್ಣಿಗೆ ಕಂಡು ಪ್ರಾಣ ಕಳ್ಕೊಂಡಿ. ಹೆಣ್ಣು ಮಾಯಿನ? ಹೆಣ್ಣು ಮಾಯ ಎಲ್ಲ. ತನ್ನಷ್ಟು ತಾಳಿಟ್ಟು ನೀನೇ ಆಸೆ ಮಾಡಿದಿ, ನೀನೇ ಕಾಮ ಮಾಡಿದೆಲ್ಲ. ಎಷ್ಟು ಚಂದ ಹೇಳ್ತಾರೆ ಸದಾಶಿವಪ್ಪ ನೋಡ್ರಿ. ಮತ್ತೆ ಹೇಳ್ತಾರೆ ಮಣ್ಣು ಮಾಯ ಇಲ್ಲ, ಹೆಣ್ಣು ಮಾಯ ಇಲ್ಲ. ಮಣ್ಣು ಮಾಯ ಎಲ್ಲ. ಎಷ್ಟೋ ಮಂದಿ ಬಂಗಾರಕ್ಕಾಗಿ ಬಡದಾಡ್ತಾರೆ. ಬಂಗಾರಕ್ಕಾಗಿ ಗಂಡ ಹೆಂಡತಿ ಬಾಳೆ ಬ್ಯಾರೆ ಅಯ್ಯಾವ, 2 ಮಂದಿ 2 ಅಯ್ಯಾವ. ಹೆಂಡತಿ ವರದಕ್ಷಿಣೆ ಹಳೆ ಕಾಲಕ್ಕೆ ಹೋದಾಗ ಬಂಗಾರ ಹಾಕಲಿಲ್ಲ ಅಂತ ಹೆಂಡತಿ ಬಿಟ್ಟವ್ರು ಎಷ್ಟೋ ಮಂದಿ ಅದಾರ. ಅದಾರಿಲ್ಲ
ಹೆಂಡತಿ ಹೊಳೆ ತವ್ರ ಮನೆಯಿಂದ ಗಂಡ ಮನೆಗೆ ಬಂದ್ರೆ ಮಗನ ಬಂದು ಮರ್ಡರ್ ಮಾಡಿದ್ರೆ ಎಷ್ಟೋ ಮಂದಿ ಇದಾರೆ ಬಂಗಾರಕ್ಕಾಗಿ. ಎಂತಾದ್ರಿ ಹೆಣ್ಣು ಮಾಯಿ ಅಲ್ಲ, ಅದ ಮಾಯಿ ಅಂತ ನೀ ಹೇಳಾಕತ್ತಿದ್ದಿ, ನೀನೇ ಅದ್ರ ಮೇಲೆ ಆಶೆ ಮಾಡಿದ್ದೀಯಲ್ಲ. ಈ ಮೂರರಿಂದ ದೂರ ಇರ್ಬೇಕು, ಹೆಣ್ಣು ಹಣ್ಣು ಮಾಯಿ ಮೂರಿಂದ ದೂರ ಇರು, ನಿನಗೆ ಏನೂ ಆಗುದಿಲ್ಲ, ನೀ ಆರಾಮ ಇರ್ತಿ ಅಂತ ಸದಾಶಿವಪ್ಪನವ್ರು ಹೇಳಕತ್ತಾರ. ಅದಕ್ಕಾಗಿ ಈ ಆಸೆ ಯಾವ್ದ್ರ ಮೇಲೆ ಬೀಳ್ತದೆ ಹೇಳಕ್ ಬರೋದಿಲ್ಲ, ಯಾವ್ದ್ರ ಮೇಲೆ ಮನಸ್ಸಾಗಿ ಏನಾಗ್ತದೆ ಹೇಳಕ್ ಬರೋದಿಲ್ಲ. ಅದಕ್ಕೆ ನಾವೆಲ್ಲ ಸುಖಿಗಳಾಗಿರ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮೂಲ ಏನಾದ್ರೂ ಇದ್ರೆ ದುಃಖ. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ, ಹೌದಿಲ್ರಿ? ಆಸೆಯೇ ದುಃಖಕ್ಕೆ ಮೂಲ. ಆಶಾ ಆಶಾ ಪರಮ ಸುಖಂ, ನಿರಾಶತ್ವಂ ಪರಮ ಸುಖಂ ಅಂತ ಹೇಳ್ತಾರೆ. ಅದಕ್ಕೆ ಆಸೆ ಮಾಡಬೇಡ, ಒಬ್ಬರಿಗೆ ಬೇಸರ ಆಗಬೇಡ, ದೂಷಿಸಿ ನುಡಿಯಬೇಡ, ಗುರು ಮಹಂತೇಶ್ವರ ಮರಿಬೇಡ ಅಂತ ಹೇಳ್ತಾರೆ. ಆ ನಿಟ್ಟಿನೊಳಗೆ ನಾವು ಆಶೆ ಮಾಡಿದ್ರೆ ನಮಗೆ ದುಃಖ ತಪ್ಪಿದ್ದಲ್ಲ. ಹೇಳಿ, ಪ್ರತಿಯೊಬ್ಬರು ಒಂದೊಂದು ಆಶೆ ಮಾಡಿವಿ. ಒಬ್ಬರಿಗೆ ಆಶೆ ಅದೇನು ಏನಂತ, ನನಗೆ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಗು ಸದಾಶಿವಪ್ಪನಿಗೆ ಸನ್ಯಾಸ ಆಗ್ಬೇಕು ಅನ್ನೋಂಥ ಸದಾಶಿ ಯಾರಿಗಾರ ಇದು ಕೈ ಮೇಲೆ ಮಾಡಿ ನೋಡೋನು ಕೇಳಬೇಡ. ಯವ್ವ ನನ್ನ ಮಗ ಸನ್ಯಾಸಿಗೆ ನಾ ಏನು ಮಾಡಲಿ, ನನ್ನ ಹೊಲಿಕೆ ಅಲ್ಲ, ಅದಾದ ಮಾಡಲಿನ ವಾಸ ಮಾಡಲಿನ ತಡೆಯುವ ಸನ್ಯಾಸಿಗೆ ಹಾಕಿ ಕೊಡಂಗಿಲ್ಲ ಮಗನು. ಎಲ್ಲ ಕೊಡ್ತೀರಿ, ಸನ್ಯಾಸಿಗಳು ಬಂದಾಗ ಜೋಳಿಗೆ ಒಳಗೆ ಏನೆಲ್ಲ ಹಾಕ್ತೀರಿ. ಆದ್ರೆ ನನ್ನ ಮಗ ಜಗದ ಉದ್ಧಾರ ಮಾಡ್ಲಿ, ಸದಾಶಿವಪ್ಪನಂಗ ಶಿವಲಿಂಗೇಶ್ವರಂಗ ಅಷ್ಟಮಹಾಸಿದ್ಧಿ ಉಳ್ಳವಾಗ್ಲಿ, ಜಗತ್ತ ಕಲ್ಯಾಣ ಆಗ್ಲಿ, ನನ್ನ ಮನೆ ಕೀರ್ತಿ ಬೆಳಲಿ, ನನ್ನ ಊರ್ ಕೀರ್ತಿ ಬೆಳಲಿ, ನನ್ನ ದೇಶ ಕೀರ್ತಿ ಬೆಳಲಿ, ನನ್ನ ಮಗ ಪೂಜ್ಯ ಆಗ್ಲಿ ಅಂತ ಒಬ್ಬರ ಸದಾಶಯ ಐತೇನು? ಇಲ್ಲ. ಅದು ವಯಸ್ಸಿಗೆ ಬಂತ ಅನ್ನೋದಾಗ ಚಾಲ ನೋಡು, ಹುಡುಕ್ಯಾಡಕ್ ಚಾಲನ ಏನ್ ಹೆಂಡತಿ ಮಾಡಿರಿ, ಕೆಂತಿ ಮಾಡಿರಿ, ಮುಲ್ಯಾಕ್ ಕೊಂತಿ ಅವ್ರು ಕೈ ಕೊಟ್ಟ. ಹೌದಲ್ಲ? ಆಸೆ ದುರಾಸೆ ಪ್ರಪಂಚ ನಿಶ್ಚಿತ. ಅನಿತ್ಯಾನಿ ಶರೀರಾನಿ ವಿಭವ ನೈವ ಶಾಶ್ವತ. ಅದಕ್ಕಾಗಿ ಅಂತ ಶರೀರ ಬಹಳ ಕೆಟ್ಟದ್ದದ, ನಂಬಬೇಡ್ರಿ. ಹೆಣ್ಣಿನ ಮೇಲೆ ಕಾಮ ಬಯಕೆ ಮಾಡಿದ್ರೆ ದುಃಖ ನಿನಗೆ ತಪ್ಪಿದ್ದಲ್ಲ, ಮಣ್ಣಿನ ಮೇಲೆ ಕಾಮ ಬಯಕೆ ಮಾಡಿದ್ರೆ ನಿನಗೆ ತಪ್ಪಿದ್ದಲ್ಲ, ಮಣ್ಣಿನ ಮೇಲೆ ಬಯಕೆ ಮಾಡಿದ್ರೆ ನಿನಗೆ ದುಃಖ ತಪ್ಪಿದ್ದಲ್ಲ. ನಿಮಗೆ ತಿಳಿವಂಗ ಹೇಳ್ಬೇಕಂದ್ರೆ ಕೌರವರು ಪಾಂಡವರು ನೋಡಿರಿ, ರಾಮನ ಎದಕ್ಕಾಗಿ ಬಿದ್ದ? ಶೀತೆಗಾಗಿ ಬಿದ್ದ. ಅಲ್ಲಿ ಏನ್ ಮಾಡಿದವ? ಆಶೆ ಮಾಡಿದ. ಕಡಿಮಿತ್ತೇನು ರಾಮನಿಗೆ? ಸುವರ್ಣ ಲಂಕೆ ಬಂಗಾರದ ಪಟ್ಟಣ ಇತ್ತು ಸಿಂಹಾಸನದಲ್ಲಿ. ಆದರೆ ಕ್ಷಣಿಕ ಸುಖಕ್ಕಾಗಿ ಸೀತೆಯ ಮೇಲೆ ಮನನ ಮಾಡಿದ. ಹೌದಿಲ್ಲ? ಬಯಕೆ ಮಾಡಿದಿಲ್ಲ. ರಾವಣ ಬಿದ್ದ ಸೀತೆಯಿಂದ, ಕೀಚಕ ಬಿದ್ದ ದ್ರೌಪದಿಯಿಂದ. ಎಂತಾದ್ರಿ? ಆಸೆ ದುಃಖಕ್ಕೆ ಕಾರಣದ. ರಾವಣಿಗೆ ಏನು ಕಡಿಮೆ ಅಂತ ಹೇಳ್ರಿ? ರಾವಣನಂತ ಭಕ್ತಿ ನಮಗೆ ಯಾರಿಗೂ ಮಾಡಕ್ ಬರುವುದಿಲ್ಲ. ರಾವಣನಂತ ಬ್ರಾಹ್ಮಣ ಯಾರೂ ಅಲ್ಲ, ರಾವಣನಂತ ಸದ್ಗುಣವಂತರೇ ಯಾರು ಅಲ್ಲ, ಅವನಂತ ಪ್ರೇಮಿ ಪರಮಾತ್ಮನಿಗೆ ಯಾರು ಅಂಗಡಿ ಅಲ್ಲ, ಅವನಂತ ಮಂತ್ರ ನಮಗ್ ಬರಂಗಿಲ್ಲ. ಎಂತ ಆಕಾಶದೊಳಗಿರ್ತಕ್ಕಂಥ ಚಿಕ್ಕೆಗಳೇ ಅವನ ಪಾದದ ಮೆಟ್ಲಾಗಿದ್ದು ಅಂತ. ಬ್ರಹ್ಮದೇವ ಬಂದು ಪಂಚಾಂಗ ಹೇಳ್ತಿದ್ದಂತ, ವಾಯುದೇವ ಬಂದು ಮನಿ ಕಸ ಹೊಡಿತಿದ್ದಂತ, ಮಳೆರಾಜ್ ಬಂದು ಮನಿ ಮಾಡ್ತಿದ್ದಂತ. ಎಷ್ಟು ಆದಿನ ಅವನ ಕೈ ಒಳಗೆಲ್ಲರಿ. ಅಂತ ರಾವಣ ಕೇವಲ ಒಂದೇ ಒಂದು ಮನಸ್ಸು ಸೀತೆಯ ಮೇಲೆ ಮಾಡಿದ್ದಕ್ಕಾಗಿ ಮೇಲಿಂದ ದಪ್ಪದ ಕೆಳಗೆ ಬಿದ್ದು ನೋಡ್ರಿ, ಕೀರ್ತಿ ಅಪಕೀರ್ತಿಯಾಗಿ ಹೋಯಿತು. ಎದರಿಂದ? ಆಸೆ. ದುಃಖ ಬತ್ತಿಲ್ಲ. ಸದಾಶಿವಪ್ಪನವರು ಹೇಳಕತ್ತಾರಲ್ಲಿ, ಆಸೆ ದುಃಖಕ್ಕೆ ಮೂಲ. ಆ ಆಸೆ ಬರ್ಬೇಕಾದ್ರೆ ಅದಕ್ಕೆ ಮೂಲ ನಮ್ಮ ಒಂದು ಕಾಮ, ನಮ್ಮ ಒಂದು ಬಯಕೆ. ಅದಕ್ಕಾಗಿ ಕಾಮ ಅಂತಂದ್ರೆ ಆ ಆಸೆಯನ್ನ ನಿರ್ವಿಷಯ ಮಾಡಿ ವಿಷಯಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ 5 ವಿಷಯಗಳು ಬರ್ತಾವ. ಈ 5 ವಿಷಯಗಳಿಂದ ಯಾರ ದೂರ ಇರ್ತಾರಲ್ಲ, ಕಾಯ್ತಾರಲ್ಲ, ಆ 5 ವಿಷಯಗಳನ್ನ ಅವರು ಕಾವಿ ಧರಿಸಬೇಕು. ಕಾವಿಗೆ ಅವರು ಯೋಗ್ಯರು ಅಂತ ಸದಾಶಿವಪ್ಪ ಹೇಳ್ತಾನೆ. ಸುಳ್ಳಂತಿರ ಸತ್ಯ, ಮಿಥ್ಯ ಅಂತಿರು. ಎಷ್ಟು ನಿರಾಶೆ ಇರ್ತೀವಿ, ನಾವು ಆರಾಮ ಇರ್ತೀವಿ. ಏನಾದ್ರೂ ಬೇಕು ಅಂದ್ರೆ ದುಃಖ ಬರ್ತದ ನೋಡ್ರಿ. ಪಾಂಡವರು ಎಷ್ಟು ಆರಾಮಿದ್ರು, ನನಗೇನೋ ಬೇಡ ಅಂದ್ರು. ಕೌರವರು ಎಲ್ಲ ಮನ ನಂದಾದ್ರು, ಸೂಜಿ ಮನೆಯಷ್ಟು ಕೊಡಂಗಿಲ್ಲ ಅಂದ್ರು. ಯಾರಿಗೆ? ಪಾಂಡವರಿಗೆ. ದಾಯಾದಿಗಳು ಅನತಾಂಬರು ಕೊಡಲೇ ಇಲ್ಲ. ದುರ್ಬುದ್ಧಿ, ದುಷ್ಟ ಬುದ್ಧಿ, ದುರ್ಗುಣ, ದುರ್ಯೋಧನ, ದುಶ್ಯಾಸನ ಇವ ಹೆಸರೇ ಇದ್ದವ್ರಿಗಿಲ್ಲರಿಗೂ ಅಲ್ವಾ? ಕೃಷ್ಣ ಬಂದು ಹೇಳ್ತಾನೆ, ದುರ್ಯೋಧನ ಅವರೆಲ್ಲರೂ ಏನು ಅನತಂಬರು, ಒಂದ ಕ್ಷಣ ಒಂದ್ ಸ್ವಲ್ಪ ವಿಚಾರ ಮಾಡು, ಒಂದು ಸೂಜಿ ಮನೆಯ ಎಚ್ಚರ ಕೊಡು, ಧರ್ಮ ಆಗ್ತದ. ನೀವು ಹೇಳ್ತಾರ, ಹೇ ಕೃಷ್ಣ, ಧರ್ಮಂ ಜಾನಾಮಿ ಅಧರ್ಮಂ ಜಾನಾಮಿ ಪರಂತು ಧರ್ಮ ಕಾರ್ಯಂ ನ ಕರೋಮಿ ಅಧರ್ಮಂ ಕರೋಮಿ. ನೋಡಿ ಅಂತ ಮಾತು. ನನಗೆ ಗೊತ್ತಾಗ್ತದೆ ಕೃಷ್ಣ, ಧರ್ಮ ಯಾವ್ದದ ಅಧರ್ಮ ಯಾವ್ದದ ಗೊತ್ತದ, ಆದ್ರೆ ನಾ ಧರ್ಮ ಕಾರ್ಯ ಮಾಡಂಗಿಲ್ಲ, ಧರ್ಮ ಮಾಡಂಗಿಲ್ಲ, ಆದಷ್ಟು ಅಧರ್ಮನ ಮಾಡ್ತೀನಿ ಅಂತ. ಮೈಯೊಳಗ್ ಶಕ್ತಿ ಅದ, ಬಲ ಅದ,
ದುರ್ಬುದ್ಧಿ ಮಣ್ಣಿನ ಮ್ಯಾಗ ಆಸೆ ಮಾಡ್ಯಾನ, ಇಡೀ ಎಲ್ಲ ಆಸ್ತಿ ನಮ್ದ ಅಂತಾನ, ಮಣ್ಣನ್ನ ಅಂದ್ರು. ಅದಕ್ಕ ಸರ್ವತಿ ಕಲಿ ಬೈತಾನ ನೋಡ್ರಿ. ನೋಡಿ ಸರ್ವತಿ ಕಲಿ ಎಂತ ಜ್ಞಾನಿ ನೋಡ್ರಿ, ಅದ್ಭುತ ಜ್ಞಾನಿ. ಸೋದರರ ಕಥೆ, ಆದರದ ಕಥೆ, ಸೋದರದ ವಧೆ. ಆದರದಿ ಕೇಳುವವರನ್ನ ಮಾದಿಗರ ಎಂಬ ಸರ್ವಜ್ಞ ಸರ್ವಜ್ಞ ಮೂರ ಮಾತನ್ನ ಮುಗಿಸ್ಬೇಕು ನೋಡಿ. ನೀವೇನ್ ಕೇಳಕತ್ತಿರ್ಲೇಗಿದೆ, ಇದು ದೊಡ್ಡ ಪುಣ್ಯದ ಕಥೆ. ಇದು ಜ್ಞಾನ ಕೇಳಕತ್ತಿರ್ ನೀವ. ಅಲ್ಲೇನದ ಆದರದ ಕಥೆ ರಾಮಾಯಣದೇನೋ ಸರ್ವಜ್ಞ ಬೈತಾನ, ಮತ್ ನಾ ಬೈಯುವಂತ ಮಾತಲ್ಲ. ಆದರದ ಕಥೆ, ಸೀತಾನ ಹೋದ, ಅಪಹರಿಸಿದ, ಹಂಗ ಮಾಡಿದ ಹಿಂಗ ಮಾಡಿದ, ತಗೊಂಡ್ ಬಂದ್ರು, ಹಿಂಗ್ ಮಾಡಿದ್ರು. ಬರೀ ಆದರ ಕಥೆ ಅದ್ರೊಳಗೆ ಮತ್ತೊಂದು ಏನಿಲ್ಲ, ರಾಮಾಯಣ ಅಂತಾನೆ ಸರ್ವಜ್ಞ. ಸೋದರನ ವಧೆ, ಅನಂತಾಂಬರ ಜಗಳದ ರಾಮಾಯಣ ಮಹಾಭಾರತ ಏನದ, ಬರೇ ಅನಂತಾಂಬರ ಜಗಳ ಮಣ್ಣಿಗಾಗಿ. ಇಂಥದನ್ನ ಯಾರ ಆಧಾರದಿಂದ ಲಕ್ಷ ಕೊಟ್ಟು ಕೇಳ್ತಾರಲ್ಲ, ಇವ್ರನ್ನ ಮಾದಿಗರ ಎಂಬೆ ಅಂತ ಒಂದು ಸರ್ವಜ್ಞ ಕೈ ಬೈತಾರೆ ನೋಡ್ರಿ. ಎಂತ ದಿವ್ಯ ಜ್ಞಾನಿ ನಮ್ಮ ನಾಡೋಡಿ ಬಿಟ್ಟಾರ ನೋಡ್ರಿ. ಇಲ್ಲಿ ಹೇಳ್ತದ, ನೀನು ಪಂಚ ವಿಷಯಗಳಿಂದ ದೂರಿರು, ಅವ್ರ ಮೇಲೆ ಆಸೆ ಮಾಡಬೇಡ, ಆಸೆ ಮಾಡಬೇಡ. ನೀನು ಮೊದಲು ಎಂತ ಚಂದ ಬಟ್ಟೆ ಹಾಕೊಂಡು ಬಂದಿದ್ಯಾ, ಇಲ್ಲಿ ನಿನಗೇನಾದ್ರು ನಿಶೆ ಆಗಿತ್ತೇನು? ಅಂಗಡಿ ಮುಂದೆ ಹೋಗಿದಿ, ಅಂಗಡಿ ಒಳಗೆ ಹೋಗಿದಿ, ಬಾರ್ ಅಂಗಡಿ ಒಳಗೆ, ನಿನಗೇನೂ ಆಗಿಲ್ಲ. ಯಾವಾಗ ಆತು? ಯಾವಾಗ ಮೇಲಿರ್ತಕ್ಕಂಥ ಬಾಟ್ಲಿ ಮೇಲೆ ಆಸೆ ಮಾಡಿದಿ, 100 ರೂಪಾಯಿ ಕೊಟ್ಟಿ ಬಾಯಾಗ ಹಾಕೊಂಡಿ, ಬಾಟ್ಲಿ ಹೇಳ್ತದಂತ ನನ್ನ ಚಂಡ ನೀ ಯಾವಾಗ ಮುರಿದಿ, ನಿನ್ನ ಕೊರಕತ್ ನಿನ್ನ ಇನ್ನು 10 ನಿಮಿಷ ಮುರ್ಲಿಕ್ಕೆ ಅಲ್ಲ ಅಂತ ಬಾಟ್ಲಿ ನಿಶ್ಚಯ ಮಾಡ್ತಿರ್ತದೆ. ಹೌದು, ಮೊದಲಿಗೂ ಬರ್ದಾನ, ಅದು ಮುರ್ಲಿಕ್ಕೆ ಇತ್ತು. ಎಲ್ಲಿ ಬಿದ್ದ? ಗಟರ್ನಲ್ಲಿ ಬಿದ್ದ. ಹೇಗಾದ? ಗಲೀಜಾದ, ಬ್ಯಾಸರಾದ, ಹೆಂಡ್ರು ಮಕ್ಕಳಿಗೆ ಬ್ಯಾಸರಾದ, ವ್ಯವಹಾರಕ್ಕ ಅವ್ಯವಹಾರ ಮಾಡ್ತಾರಂತ ಅವಿಶ್ವಾಸ ಐತ್ರಿ. ಕೇವಲ ಒಂದು ವಿಷಯ, ಪಂಚ ವಿಷಯಗಳಲ್ಲಿ ನಾಲಿಗೆ ರುಚಿಗಾಗಿ, ನಾಲಿಗೆ ರುಚಿಗಾಗಿ ಮೇನ್ ಸಿಕ್ಕತ್ತು ಗಾಳ ಹಾಕ್ತಾರೆ ಮೀನ್ದಾಗ. ನೋಡ್ರಿ ನೀವು, ಆಸೆ ಮಾಡಿದದು ಗಾಳಕ್ಕೆ ಬಂದ ಕುಂತು ತಗೊಂಡ ಮೀನುಗಾರ. ಆನೆ ಆಸೆ ಮಾಡಿದ್ರು ಎದಕ್ಕಾಗಿ? ಸ್ಪರ್ಶಕ್ಕಾಗಿ. ಮೈ ತಿಂಡಿ ಬಿಟ್ಟಾಗ ಆನೆ ಮೈ ಕೆರೆಯವ್ರು ನೀವು ಯಾರು ಕರೀತೀರೇನ? ಇಲ್ಲ. ಏನ್ ಮಾಡ್ತದ? ದೊಡ್ಡ ಗೋಡೆಗೆ ತಿಕ್ಕದ, ಸ್ಪರ್ಶ ಆನಂದ ಆಗ್ತದ, ಆನಂದ ಆಗ್ತದ. ಮೈ ಹರಿದ್ರು ಕೂಡ ಅದಕ್ಕೆ ಖಬರಿಲ್ಲ, ಮೈ ಹರಿದು ಆನೆದು. ಶಬ್ದ, ಸ್ಪರ್ಶ, ರೂಪ, ರಸ. ಇಲ್ಲಿ ಲೈಟ್ ಒಳಗೆ ಬರ್ತಾವಿಲ್ರಿ, ಅದು ಲೈಟ್ ಹುಳ ಚಂದ ಅಂತ ಮುದ್ದು ಕೊಡಕ್ ಹೋಗ್ತದ, ಸತ್ ಹೋಗ್ಬಿಡ್ತಾರ ಲೈಟ್ ಹುಳ. ರೂಪಕ್ ಮರಳ. ಹಂಗ ನಾವು ಎಷ್ಟೋ ಮಂದಿ ರೂಪಕ್ ಮರಳಾಗಿವಿ, ಎಷ್ಟೋ ಮಂದಿ ಪಂಚ ವಿಷಯಗಳಿಗೆ ಬಲಿಯಾಗಿವಿ. ನಾವೆಲ್ಲ ಏನಾದ್ರು ಕಿವಿ ಆನಂದ ಕೇಳಿದ್ರೆ ಸಾಕು ಮರಳಾಗಿ ಬಿಡ್ತೀವಿ. ಒಬ್ಬ ಮಹಾರಾಜನ ಹೆಂಡತಿ, ಅವ್ರ ಮನೆಗೆ ಅಕಸ್ಮಾತ್ ಒಬ್ಬ ಮಹಾ ಗವಾಯಿ ಬಂದಾಳ. ಚೆನ್ನಾಗಿ ಹಾಡ್ತಕ್ಕಂತ, ಬಹಳ ಸುಂದರವಾಗಿ ಹಾಡ್ತಿದ್ದ. ಕಾಲು ಹೇಳುವದ, ನಡೆಯಕ್ಕೆ ಬರೋದಿಲ್ಲ, ಬಡವ. ರಾಜ ಅರಮನೆಯಲ್ಲಿ ಒಮ್ಮೆ ಹಾಡಿದ್ರೆ ಹೆಂಗಂದಿ, ಇಡೀ ಸಭೆ ಎಲ್ಲ ಮಂತ್ರಮುಗ್ಧಾಗಿ ಹೋಯ್ತು. ಎಲ್ಲರೊಳಗೆ ಕಾಣಿಕೆಯನ್ನು ಕೊಟ್ಟರು. ರಾಜನ ಮಗಳು ಹಿತ್ತಲ ಭಾಗದಲ್ಲಿ ನಿಂತಿದ್ಲ, ಓಡಿ ಬಂದು ಅರಮನೆಯ ಪಕ್ಕದಲ್ಲಿ ನಿಂತಳು. ಕೇಳಿದ್ಲು, ಅವನ ಗಾಯನಕ್ಕೆ ಮರಳಾದ್ಲು, ಶಬ್ದಕ್ಕೆ ಮರಳಾದ್ಲು. ಇವ್ರಿಗೆ ಯಾರು ಹೇಳ್ದ, ಬೆಳಿಗ್ಗೆ ಹೊತ್ತೇರೋಗ ಅವನ ಜಡಿ ಹೋಗ್ಬಿಟ್ಲಕ್ಕೆ. ಎಂತಂದ್ರಿ, ಎಂತ ವೈಭವ ಏನು ಕಡಿಮೆ ಇತ್ತು, ಗಾಯನಕ್ಕೆ ಮರಳಾಗಿ ಹೋಗ್ಬಿಟ್ಲು. ಹಂಗ ಇವ 5 ವಿಷಯ ಬಹಳ ಮುಖ್ಯ ಅದಾವ. ಶರೆ ಕುಡಿದು ಬಹಳ ಮುಖ್ಯ ಅಲ್ಲ, ಶರೆ ಕುಡಿದು ಬಿಡಬಹುದು, ವಿಷಯ ಬಿಡಬಹುದು. ವಿಷಯಾಧಿಕರ ಸಂಘ ಬಿಡುದು ಬಹಳ ಜಡ ಅದ ನೋಡ್ರಿ. ಹೌದಲ್ಲ? ನಾ ಮಾಡ್ತಿದ್ದೇವ, 10 ವರ್ಷ ಮಾಡ್ತಿದ್ದೆ, ಶರೆ ಬಿಟ್ಟಿದ್ ನಾನು ತಂಗಿ, ನಾ ಮಾಡ್ತಿದ್ದೇವ. ಅವ್ರು ಬಂದ್ರು 4 ಮಂದಿ ಶುರು ಮಾಡಿರುವ ಮತ್ತ ಹಣ ಕಡೆ ದುಃಖ ನಿಂದಿರ್ತನ. ಅವ್ರು ಬಾಟ್ಲಿ ಕೊಟ್ಟು ಶುರು ಮಾಡಿ ನಿಮ್ಮ ಅಂದ್ಬಿಟ್ಟ. ಬಿಡೋ ಬಹಳ ಮುಖ್ಯದ. ವಿಷಯ ಬಿಡಬಹುದು, ವಿಷಯಾಧಿಕರ ಸಂಘ ಬಿಡಬೇಕು, ಅದು ಬಹಳ ಮುಖ್ಯ, ಅದು ವೈರಾಗ್ಯ. ಇಲ್ಲಿ ಹೇಳ್ತಾರೆ, ಕಾವ್ಯ ಅಂತಂದ್ರೆ ವಿಷಯಗಳಿಂದ ದೂರ ಯಾರು ಇರ್ತಾರ ಅವರು ಕಾವ್ಯ ಕೊಡಬೇಕು. ವಿಷಯಗಳಿಂದ ಆಸೆ ನಿರಾಶೆ ಇರಬೇಕು, ವಿಷಯಗಳಿಂದ ನಿರಾಶೆಯಾಗಿ ದೂರ ಇರಬೇಕು, ವೈರಾಗ್ಯ ಪುರುಷನಾಗಬೇಕು. ಅವರು ಮಾತ್ರ ಕಾವಿ ತೊಡ್ಲಿಕ್ಕೆ ಯೋಗ್ಯದಾರ. ಇಂಥವರಿಗೆ ಕಾವಿ ಬರ್ತದ. ಸುಮ್ಮನೆ ನಾನು ಕಾವಿ ತೊಟ್ಟೆ, ಮನೆಯಾಗ ಹೆಂಡತಿ ಕಾಟಕ್ಕೆ ಊರು ಬಿಟ್ಟು ಕಾವಿ ತೊಟ್ಟೆ ಅಲ್ವಾ, ಮನೆಯೊಳಗೆ ಅಂತಂದ್ರ ಕಾಟಕ್ಕಾಗಿ ಊರು ಬಿಟ್ಟ ಕಾವಿ ತೊಟ್ಟೆ, ಪಾಲ ಕೊಳ್ಳಿ ಅಂತ ಕಾವಿ ತೊಟ್ಟೆ, ಮಕ್ಕಳ ಬಿಟ್ಟು ಹೊರಗೆ ಹಾಕಿರಂತ ಕಾವಿ ತೊಟ್ಟೆ, ಊರಾಗ ಏನೋ ಕಳುತನ ಮಾಡಿಕೊಂಡು ಬಡಿಸ್ಕೊಂಡ್ ಬಂದ ಮರ್ಯಾದಿಲ್ಲ ಅಂತ ಹೊರಗಡೆ ಬಂದ ಕಾವಿ ತೊಟ್ಟೆ ಅಲ್ಲ. ನೀನೊಂದು ಸಭೆ ಸಿಕ್ಕೊಳ್ತೀಯ, ಎಲ್ಲಿ ಶಿಕ್ಷೆ ಅನುಭವಿಸ್ತೇ, ಅದು ಕಾವಿ ಅಲ್ಲ. ಅದಕ್ಕೆ ವೈರಾಗ್ಯ ಅನ್ನೋದಿಲ್ಲ, ಅದು ವೈರಾಗ್ಯ ಅನ್ನೋದಿಲ್ಲ. ಎಷ್ಟು ಚಂದ ಹೇಳಾಕ್ತಾವ ಸದಾಶಿವಪ್ಪ ನೋಡ್ರಿ ಕಾವಿ ಬಗ್ಗೆ.
ನೀವಿಲ್ಲೇ ಪಕ್ಕದ ಹಳ್ಳಿಯಾಗ ಒಂದು ಕಾವಿ ಘಟನೆ ಆಗಿದ್ದು ಕೇಳಿದ್ರೆ ಮೊಬೈಲ್ ನೋಡ್ರಿ ಎಲ್ಲರೂ ಎದರ್ದದು ಸುಮ್ಮನೆ ಹೆಂಗೋ ಆಗೋಯ್ತು ಪಕ್ಕ ಹಿಂಗ ಅಂತ ಗೊತ್ತಾಗಿಲ್ಲ. ಎಷ್ಟು ಕಾವಿಗೆ ಅಮಂಗಲ ಮಾಡಿದ್ರು, ಎಷ್ಟು ಕಾವಿಗೆ ಅಮೃತ ಕೊಟ್ರು ಅಲ್ವಾ. ಕಾವಿ ಅದೇ ಬೆಂಕಿ ಹೆಂಗ ಮಾಡಿದ್ರೆ ಸುಡುದನ ಅದು ಸನೇಕ ನಾವು ಹೋಗ್ಬಾರ್ದು. ಅದು ಹೆಂಗೋ ಇರ್ಲಿ ಅದು ಕರ್ಮ ಅದ್ರ ಹಿಂಬಾಲಿ ಅದ್ರ ಜೋಡಿ ನಾವು ಗುದ್ದಾಡಕ್ ಹೋಗ್ಬಾರ್ದು. ನಾನು ಊರಾಗ ಬಂದಿ ನಾ ಮಾಡ್ತೀನಿ ನಾನು ನಡೆಯಂಗಿಲ್ಲ. ನಾನು ಹೇಳಿ ತುಪ್ಪದ ನಿಮಗೆ ತುಪ್ಪ ಮಾಡಿದ್ರೆ ನೀವ ಕರೆ ಅದ ಹೊಳ್ಳಿ ಮೊಸರು ಮಾಡಿದ್ರೆ ನಿಮಗೆ ಸಾಧ್ಯ ಇಲ್ಲ. ಯಾಕ ಸಂಸ್ಕಾರಗೊಂಡದ ಹಂಗ ಸನ್ಯಾಸಿನ ಇಡೀ ಊರವ್ರ ಕೂಡಿ ನೀವು ಕ್ಯಾಮಿ ಹಾಕಿ ಅಂದ್ರು ಅವನೊಬ್ಬರು ಸನ್ಯಾಸಿ ಮಠಕ ಪಟ್ಟಾಧ್ಯಕ್ಷರ ಮಾಡಿ ಬಂದ್ರು ಕೂಡ ಹೊಳ್ಳಿ ಅವ್ನ ಬಿಡಿಸಾಕ್ ಪವರ್ ನಿಮಗಿಲ್ಲ. ಒಂದ್ ವೇಳೆ ಅವಾಗ ಏನಾರ ಕೈ ಹಚ್ಚಿದ್ರಿ ಅವಾಗ ಏನಾರು ನಿಂದ ಮಾಡಿದ್ರಿ ಪಾಪ ತಪ್ಪಿದ್ದಲ್ಲ. ಇದು ಪಕ್ಕ ತಿಳಿಯಾಗಿರ್ಲಿ ಎಲ್ಲರಿಗೂ. ಇಲ್ಲೇ ಪಕ್ಕದ ಹಳ್ಳಿಯೊಳಗ ದೊಡ್ಡ ಮಠಾಧೀಶರು ಏನೆಲ್ಲ ಮಾಡ್ತಾರ, ಎಲ್ಲರಿಗೂ ಕಾಂತದ ಕಂಡ್ರು ಕೂಡ ಏನು ಅನ್ನಕ್ ಬರ್ದಂಗ ಕುಹಕಿಗಳು ದುಷ್ಟ ಬುದ್ಧಿ ಹೇಳೋರು ರೊಕ್ಕಿದ್ದವ್ರು ಸೊಕ್ಕಿದ್ದವ್ರೆ ಮುಂದಾಗಿ ಹೋಗಿ ಮಾತಾಡಿದ್ರು. ಹಿಂಗ್ಯಾಕ್ ಮಾಡ್ತಿ ನನ್ನ ಮರ್ಜಿ ಅಂದವ್ ಹಿಂಗ್ಯಾಕ್ ಮಾಡ್ತಿ ಅಂದ್ರು ಅವ್ರು. ಅವಾಗ ಅವನ್ ಏನ್ ಮಾಡಿದ್ರು ಅನೇಕ ಶಬ್ದಗಳಿಂದ ಬೈದ್ರು, ಒಂದಿಷ್ಟು ಪಡೆದ್ರು, ಏನೇನೋ ಮಾಡಿದ್ರು, ಮೋಸ ಮಾಡಕ್ ಹೋದ್ರು. ಆದ್ರೆ ಮುಂದೆ ಕೆಲವು ಕಾಲದ ನಂತರ ಕಷ್ಟವನ್ನು ಅನುಭವಿಸಿದ್ರು. ಇವತ್ತಿಗೆ ಅವ್ರು ಹೇಳಿ ಹೆಸರಿಂದ ಹೋಗಿ ಅವ್ರ ಮನೆಗಳು ನಿಮ್ ಪಕ್ಕದ ಹಳ್ಳಿಯಾಗಣ ಹಳ್ಳಿ ಹೆಸರು ಹೇಳಂಗಿಲ್ಲ, ಮತ್ತೆ ಯಾರ ಹೆಣ್ಣು ಮಕ್ಕಳಿಗೆ ಹೋಗಿ ಹೇಳಿ ಬಿಡ್ತಿರ್ತೀವಿ, ಭಯ ಮಾಡ್ತಿದ್ರಂಗಿಲ್ಲ. ಗಂಡಸರ ಕೈಯಾಗ ಏನದು ಕೂಸು ನಿಂದ್ರಂಗಿಲ್ಲ, ಹೆಣ್ಣು ಮಕ್ಕಳ ಕೈಯಾಗ ಮಾತು ನಿಂದ್ರಂಗಿಲ್ಲ. ಏನು ಊಟ ಮಾಡಕ್ ಕುದಿರ್ತಾರ, ದಗಡ ಮಾಡಕ್ ಹತ್ತಿರ್ತಾರ, ಯಾರೋ ಒಂದು ಮಾತು ಹೇಳಿದ್ರು ಸಾಕು ನೋಡು. ಯಾವಾಗ ಎದ್ದು ಬಾಜಿನೋ ಒಂದ್ಸಲ ಕುದಿತಿರ್ತ ಒಳಗ ದಡಗ್ನ. ನನ್ನ ಹೊರಗಬೇಕು. ಇನ್ನೂ ಜಗಳಾಡಲಿ ಬಿಟ್ಟಿಲ್ಲ ಅವ್ರು. ಈಗ ಊಟಕ್ಕೆ ಗೊತ್ತಾಳ ಅವ ಹೆಂಗೆ ಒಂದ್ ಸ್ವಲ್ಪ ಹಂಗ ಬಾಯಿ ಮಾಡಿ ಬೇಡ ನೋಡು ಬಾಪಾಟ್ ಮಾಡಕ್ ಹತ್ಬಿಟ್ಲಕ್ ಹೆಣ್ಮಗಳ ಈಗ ಸುಮ್ ಕುಂದ್ರಬೇಕಿಲ್ಲ. ರೊಟ್ಟಿ ಇಟ್ಟಾಗ ಹೋಗಿ ಫೋನ್ ಮಾಡಿಲ್ಲ ನೋಡು ಆಕೆ ತವ್ರ ಮನೆಗೆ. ಶಾಂತಕ್ಕ ನಿನ್ನ ಮಗನ ಬಡವ ನಮ್ಮ ಮಗಳ ಮನೆಯನೋ ಏನ್ ಜಗಳ ಬೇರ್ಲಾಕಿ ಅವ್ರು ಓಡಿ ಬಾ ಮಗಳ ಮ್ಯಾಗ ವ್ಯಾಮೋಹ. ಓಡೇ ಬಂದ್ರು ಕೇಳಿದ್ರು ತಂಗಿ ಏನಾತ ಅಂದ್ರು. ಯಾಕಪ್ಪ ಏನಾಗಿತ್ತು ಅಂದಕ್ಕೆ, ಒಳ್ಳೆ ಮಗಳು ಸಂಸ್ಕಾರವಂತ ಮಗಳು, ಏನಾಗಿತ್ತು ನಿನ್ನ ಗಂಡನಿಗೆ ಬಡದಂತ ಎಲ್ಲ ನಾವು ಲಪ್ಪಂಗ ಅಂತ ನಿಮ್ ತಾವು ಬೇದ್ರು. ಯಪ್ಪ ಯಾರು ಹೇಳಿ ನಿನಗ? ನಿಮ್ ಮಗನ ಮನೆಗೆ ಫೋನ್ ಮಾಡಿಲ್ಲ ನನಗ. ಯಾರಪ್ಪ ಆಕಿ? ಗೊತ್ತಿತ್ತು ಈಕೆ ಅಂತೇಳಿ ಸೀದಾ ಅಲ್ಲಿಗೆ ಬಂದು ನೀ ಫೋನ್ ಮಾಡಿಯ? ಬೈ ಹೌದ್ ಮತ್ತ ಅವ ಜಿಗದಾಡಿ ಬಡಿ ಆಗ್ತಿದ್ದ ನೀ ಕ್ಯಾಟ್ ಹೋಗ್ಕೊಳಕತ್ತಿದ್ಲ, ಅದಕ್ಕೆ ನೋಡಿ ನೀವು ಬಡದ ತಿಳ್ಕೊಂಡು ಫೋನ್ ಮಾಡಿ ಬಿಟ್ಟು ನೀವು ಒಪ್ಪ ಜೀವ ಮಾಡ್ಲಾಕತ್ತಿ ಅಂಗಿ ಹೊಡಿ ಬಿಟ್ಟನಕ್ಕೆ ನೋಡು. ಹಿಂಗ ಎದಕ್ಕೆ ಬೇಕಾಯ್ತು ಹೆಣ್ಮಕ್ಳಿಗೆ? ಅದಕ್ಕೆ ಬಾಯಿಗೂ ಬತ್ತಿ ಸೌಗುಣ ಅಂತ ನಿಮ್ ಕಡೆ ಸದಾಶಿವಪ್ಪನವ್ರು ಹೀಗಿದ್ದಿದ್ದಲ್ಲ, ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಲೀಲೆಗಳ ಮಾಡ್ತಾ ಇದ್ರು. ಮಾಡ್ತಾ ಇರುವಾಗ 3 ಮಂದಿ ಏನಕ್ಕೆ ಕುಳಿತಿಲ್ಲ, ಇಂಥ ಮಾತನ್ನ ಕೇಳಿದ್ರು. ಬಹಳ ಖುಷಿ ಆಯ್ತು. ಬಸವನವರೇ, ಬಸವಂದ್ರೆ ಬೀಳೂರು ಗುರು ಬಸವ ಮಹಾಸ್ವಾಮಿಗಳು, ಅವ್ರ ಪರಮ ವಿವೇಕಿಗಳು. ಅವ್ರ ಬಗ್ಗೆ ದೊಡ್ಡ ಚರಿತ್ರದ ಯಾರೋ ಹಿರಿಯರ ಅವ್ರ ಬಗ್ಗೆ ತಪ್ಪ ಕಲ್ಪನೆ ಮಾಡ್ಕೊಂಡಿದ್ರು. ಅವ್ರಂದ್ರತ ಅವ್ರಿಗೆ ಗೊತ್ತಾಗ್ತದೆ ತ್ರಿಕಾಲ ಜ್ಞಾನಿಗಳು. ಇವತ್ತು ಎಲ್ಲರೂ ಜಾತ್ರೆಗೆ ಹೆಣ್ಮಕ್ಳು ಗಂಡ್ಮಕ್ಳು ನಾವು ಕೂಡೆ ಮಾಡ್ಕೊಳ್ಳೆ ಅಂದ್ರಂತವ್ರು ಗುರುಬಸವ ಸ್ವಾಮಿಗಳು. ಎಲ್ಲರಿಗೂ ಆಶ್ಚರ್ಯ ಆಯ್ತು. ಹಂಗ್ಯಾಂಗೋ ಇವ್ರು ತೋರಿಸ್ಬೇಕಿಲ್ಲ ಎಂತದ ವೈರತ್ವ. ಇವ್ರು ವೈರತ್ವ ಮಾಡೋರು, ಅವ್ರು ವೈರಾಗ್ಯ ಮಾಡೋರು. ಇಕ್ಕಟ್ ಅವ್ರ ಜಾತ್ರೆಗೆ ಎಲ್ಲರೂ ಮಾಡ್ಕೊಂತ ಹೆಣ್ಮಕ್ಳ ಮಧ್ಯದಲ್ಲಿ ಕೇವಲ ಕೌಪಿನ ಹಾಕೊಂಡು ಮೈಯೆಲ್ಲ ದಿಗಂಬರವಾಗಿ ಒಳ್ಳೊಳ್ಳೆ ಹೆಣ್ಣುಮಕ್ಳು, ಎಂತ ಸುಂದರಿಯರು, ಅಂತ ಯುವಬಲಿತ ಹೆಣ್ಮಕ್ಳ ಮಧ್ಯದಲ್ಲಿ ಮಾಡ್ಕೊಂಡಾರ. ಎಲ್ಲರೂ ಕಿಡಿಕಾಗಿ ನೋಡಕತ್ತಾರ ಗುರುಬಸವ ಮಹಾಸ್ವಾಮಿಗಳು ಏನ್ ಮಾಡ್ತಾರ ಅಂತೇಳಿ. ಏನೇನು ಇಲ್ಲ, ನಿಶ್ಚಿಂತಾಗಿ ಮನೆಗ್ಯಾರ. ಈ ನಮ್ಮ ಕಂಪ್ನಿ ಮೊಬೈಲ್ ಒಂದು ಫೋಟೋ ಕಂಡ್ರೆ ಸಾಕು ನೋಡು, ಜಗಳ ಚಾಲು. ಎಂಥವ್ರು ಬೇಡಕ್ಕೆ ಪುರುಷ ಅಂತವ್ರು ಕೂಡ್ಯಾರ. ಮುರುಗೇಂದ್ರ ಸ್ವಾಮಿಗಳು ಎಂಥವ್ರು ತಪಸ್ವಿಗಳು, ವಾಕ್ಚಕ್ಕು ಸಿಕ್ಕಿವುಳ್ಳಂತ ಮಹಾಪುರುಷರು. ಅವರು ಕೂಡ ಕೂಡಿದ್ರು. ಈ 3 ಮಂದಿ ಕೂಡಿ ಹಿಂದಾಡಿ ಚರ್ಚೆ ಮಾಡಕತ್ತಾರ. ನೋಡಿಲ್ಲ ಸದಾಶಿವಪ್ಪನ ಬಾಯಿಂದ ಕೇಳಾಕತ್ತಾರ. ಆಹಾ ಏನ್ ಸದಾಶಿವಪ್ಪ, ಕೆಂಪು ತೊಟ್ಟಿಲ್ಲ ಅಂದ್ರೆ ಒಳಗೆ ಎಷ್ಟು ಸಂಪದ ನಿಂದು, ಎಂತ ಜ್ಞಾನ ಅಂತ ಅವ್ರು ನಮಸ್ಕಾರ ಮಾಡಿದ್ರು. ಅವ್ರಂತಾರೆ ನನಗೆ ನಮಸ್ಕಾರ ಮಾಡ್ತೀನಿ. ಕೆಂಪು ತೊಟ್ಟವ್ರು ನೀವು ದೊಡ್ಡವ್ರಂತ ನೀವಂತಾರ, ನೀವು ದೊಡ್ಡವ್ರಂತ ಅವ್ರಂತಾರ. ಎಷ್ಟು ಕಿಂಕರತ್ವ ಬಂದದ್ರು ನೋಡಲ್ಲಿ. ತ್ರಿವೇಣಿ ಸಂಗಮ, ಈ ಸಂಗಮದಲ್ಲಿ ಎಷ್ಟು ಆನಂದದ ನೋಡ್ರಿ. ಸಿದ್ದಾಳಪ್ಪ ಹೇಳ್ಯಾರ ಪ್ರಯಾಗದ ಮಣ್ಣ ಕುಂಭಮೇಳ ಆತಲ್ಲ, ಪ್ರಯಾಗ್ ಯಾರಿಗೆ ಯಾವ ದೇವರಿಗೆ ಹೋಗಕ್ ಆಗೋದಿಲ್ಲವೋ ಅಂದ್ರೆ ತಿರುಪತಿಗೆ ಹೋಗಕ್ ಆಗೋದಿಲ್ಲ, ಪಂಢರಪುರಕ್ಕೆ ಹೋಗಕ್ ಆಗೋದಿಲ್ಲ, ಶ್ರೀಶೈಲಕ್ಕೆ ಹೋಗಕ್ ಆಗೋದಿಲ್ಲ. ಅಷ್ಟೇ ಅಲ್ಲ, ನಿಮ್ಗೆ ಇಷ್ಟವಾಗಿರ್ತಕ್ಕಂಥ 12 ಜ್ಯೋತಿರ್ಲಿಂಗಗಳಿಗೆ ದೇಶ ತುಂಬ ಅಡ್ಡಾಡಕ್ಕೆ ನಿಮಗೆ ಆಗುದಿಲ್ಲ. ಸರಳ ಉಪಾಯ ಹೇಳ ಸಿದ್ಧಾರೂಢರು ಪ್ರಯಾಗ ಒಬ್ಬ ಸಾಧು ಏನಂತ
ಯಾರಿಗೆ ಯಾವ ದೇವರ ಸ್ಮರಣೆ ಇದೆ ಆ ದೇವರ ಸ್ಮರಣೆಯಲ್ಲೇ ನಿನ್ನ ಮನೆಯಲ್ಲೇ ಕುತ್ಕೊಂಡು ಆ ದೇವರ ಸ್ಮರಣೆಯನ್ನ ಮಾಡ್ರಿ ಅದ ಫಲ ಕೊಟ್ಟೇ ಕೊಡ್ತದೆ ಅಂತ ಸಿದ್ದರಾಮಪ್ಪ ಹೇಳ್ಯಾರ್ರಿ. ಅಷ್ಟು ಶಕ್ತಿ ಇರೋದು ನಾಮಸ್ಮರಣೆ ಶಕ್ತಿ ಅದ. ನಿನ್ ಮುತ್ಯ ಹೇಳಿಲ್ಲ ಹೊರಗೆ ಗೊತ್ತಾನ, ಏ ಮುತ್ಯ ನನಗಿಂತ ನಿನ್ ಶಕ್ತಿ ಬತ್ತ ಮಗನ ಮಕ್ಕಳ ಕೊಡ್ದಂದ್ರು. ನೀನ್ ಯಾಕೋ ನಿನ್ನ ಹಂಗ ಯಾಕೋ ರಂಗ ಅಂತ ಹೇಳಿಬಿಟ್ಟ. ನೀ ಅವಶ್ಯಕತೆ ಇಲ್ಲ, ನಿನ್ನ ನಾಮದಾಗ ಅಂತ ಶಕ್ತಿ ಅದ ರೇಮತನ ಹೌದಿಲ್ಲ. ಹಂಗ ಈ ಶಕ್ತಿ ಅದ. ಸದಾಶಿವಪ್ಪನ ಶಕ್ತಿಯನ್ನು ಕೊಂಡಾಡ್ತಾರೆ. ಎಷ್ಟು ಕಿಂಕರ ಅಂತ ನೋಡ್ರಿ ಮಹಾತ್ಮರಲ್ಲಿ. ನಾವು ಹಂಗ ಇರ್ಬೇಕು, ನಾವು ಹಂಗ ಇರ್ಬೇಕು. ನೀವು ಹಂಗ ಇದ್ದೀರಿ. ನಾ ಹೆಂಗ್ ಗುರುತಾಡಿದ್ನಿ ನಿನ್ನ ಗುರುತಾಡಿದ್ನಿ. ಮಳಿರಾಜ್ ಬಂದಿದ್ದೀನಿ ಜಾಗ ಮಡಿ ಮಾಡ್ಯಾನ. ಮಡಿ ಮಾಡ್ಯಾನಂದ್ರು ಕೂಡ ತೋದದ. ಆದ್ರೂ ಮಡಿ ಉಟ್ಕೊಂಡ್ ಬಂದ್ರಿ, ಸಿರಿ ಉಟ್ಕೊಂಡ್ ಬಂದ್ರಿ, ಪತ್ಲ ಉಟ್ಕೊಂಡ್ ಬಂದ್ರಿ, ಅದ್ರಾಗ ಕೂತದ್ ನೋಡು. ನೀವು ಎಷ್ಟು ಭಕ್ತಿ ಇದ್ರಿ. ನಿನ್ನೆ ನಿಮ್ಮ ನಮಸ್ಕಾರ ಮಾಡಿ ಮನುಷ್ಯಾಗ ಆಹಾ ತಾಯಿಗಳು ಭಕ್ತಿ ಅದಾರ ಅಂತ. ಒಬ್ಬೊಬ್ಬರ ಕಟ್ಟಿ ಮೇಲೆ ಕೂತದು ಬಾಲ್ಕಿನ ಕೂತು ಭಾಳ ಡೇಂಜರ್. ತಳ ಕೂತಾಗ ಹುಷಾರ್, ಬಾಲ್ಕಿ ಕೂತಾಗ ತಳಗ ಕೂತಿರ್ತಾರ. ನಮ್ಮೂರ್ತೆ ಕೊಂಡ್ಲಿವಾಡ ಅಂತ ಐತಿ, ಅಲ್ಲಿ ದೇವಿ ಪುರಾಣ ಹೇಳಾಕತ್ತಿದ್ದೀವಿ. ಕಟ್ಟಿ ಮೇಲೆ ಕೂತಾರ ಸೂರ್ಯವ್ರು ವಯಸ್ಸಿನ ಹುಡುಗರು. ನಾ ಹೇಳಿನಿ ತಳೆ ಕುಂದ್ರಪ್ಪ ಎಲ್ಲಾರನ್ನ. ಅವ್ರು ಅಲ್ಲೇ ಕೂತ್ರ ಕೇಳಿಲ್ಲ. ಹಂಗೆ ನೋಡಿದ ಕಾರ್ಯಕ್ರಮ ನಡಿವಾಗ ಏನಾಯ್ತು, ಮ್ಯಾಕ್ ಕೂತಾವನ ನಮ್ಮ ಮಲ್ಯಾಣ ನಿಧಿ ಬಂದ್ಬಿಡ್ತಾವ. ತಳಗ ನಡೈಲಿ ಮುದುಕ್ಯಾರು ಹೌದಲ್ಲ, ಶಕ್ತಿಯಲ್ಲಿ ಮುದುಕರು ಕೂತಿದ್ದು ಕಾಟಿಗೆ ಕೆಳಗವ ಬ್ಯಾರೆ ಕೂತಾರ ಗ್ರೂಪ್ಗಳ. ಹಿಂಗ್ ಕೈ ಕಳೆದು 10 ಮಂದಿ ಕೂತಿದ್ರು. ಅದ್ರಾಗ ಒಬ್ಬ ನಿದ್ದೆ ಮಾಡಕತ್ತಿದ್ರು. ಜೋರ್ ನಿದ್ದೆ ಮಾಡಿ ಮಾತ್ರ ಕನಿಷ್ಠಾಗಿ ಏನು ಬಂತು ಏನೋ ಅವ್ರ ಮನ್ಯಾಗ ಯಾರೋ ತುಡುಗಿ ಮಾಡಿದಂಗಂತ ಇವ್ದಾರ ಓಡಾಕ್ ಕಟ್ಟಿ ಬಿಟ್ಟವ. ಕೆಳಗೆ ಮುದಿಕ್ ಕೂತಿದ್ದ ಪಾಪ 60 ವರ್ಷ ಮುದಿಕ್. ಆಕೆ ಮ್ಯಾಲ ತೈ ಮೇಲೆ ಕಾಲಿ ತುಳು ಉಳಿ ಬಿಟ್ಟ. ಮುದಿಕ್ ಅಯ್ಯೋ ಯಪ್ಪ ಸಾಕ್ನೋ ಯಾವ ಎಷ್ಟು ಹಣ ಮ್ಯಾಲ ಕೂತವ್ರು. ಮ್ಯಾಲ ಕೂತ ದೊಡ್ಡವ್ರಾಗುದಿಲ್ಲ. ಸಿದ್ದಾರೂಢಪ್ಪಗಂತಾರ ಯಪ್ಪ ಮ್ಯಾಲ ಬರ್ರಿ ಊಟ ಮಾಡಕ್ರಿ, ಮ್ಯಾಲ ಬರ್ರಿ ಪ್ರಸಾದ ಮಾಡಕ್ ಅಂತಾರ. ಮ್ಯಾಲ ಕೂತ್ರು ಅದ ಪ್ರಸಾದ ಅದ, ತೆಳಗ್ ಕೂತ್ರು ಅದ ಪ್ರಸಾದ ಅದ. ಕೊಡಿ ತೆಳಗ ಅಂತ ಸಿದ್ದಾರೂಢಪ್ಪ ಅಂತಾರೆ. ಎಷ್ಟು ಕಿಂಕರತ್ವ. ಬಸವನವ್ರು ಹೇಳಿಲ್ಲ ಎನಗಿಂತ ಹಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ. ಒಬ್ಬೊಬ್ಬರಂತ ನನಗೆ ಕೇಳೋದ ಮಾಡಿದಿ, ನಾ ಮನೆಯಾಗ ಇಷ್ಟು ಹಿರಿಯ ಮನುಷ್ಯ ಮುದಿ ಕೇಳಾಗ ನನಗೆ ಕೇಳೋದ ಮಾಡಿದಿ ನೋಡು. ನನ್ನ ದೇಶ ಅಹಂಕಾರ ಅದರಿಂದ ಸ್ವಸ್ಥಿತಿಗೆ ಹೇಳ್ತಾರ. ಹಂಗಾಗ್ಬಾರ್ದು. ಇಲ್ಲಿ ಸದಾಶಿವಪ್ಪನವರು ಕಾವ್ಯ ಬಗ್ಗೆ ಹೇಳಕತ್ತಾರ. ಒಂದು ಪದ ನೆನಪಿಸಿಕೊಡ್ತಾರ ಅವರಿಗೆ. ಈ ಕಾಮ ಅಂತಕ್ಕಂಥದ್ದು ಎಷ್ಟು ಕೆಟ್ಟದದ ಅಂತೇಳಿ ಸರ್ಪಭೂಷಣ ಶಿವಯ್ಯ ಒಂದು ಪದ ನೆನಪಿಸಿಕೊಡ್ತಾರ. ಅಬ್ಬಬ್ಬ ಅಬ್ಬಬ್ಬ ಉದ್ಗಾರ ಆಹಾ ಛೇ 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 ಅಂತಿರ್ಲ ನೀವು. ಅಷ್ಟು ಪ್ರಭಾವದ ತಂದ. ಅದಕ್ಕೆ ಎಷ್ಟು ಪ್ರಭಾವದ ಅಂತ ಕೇಳಿದ್ರೆ ಮಾತು ಬರುವಂತಂದು ಪರಮಾತ್ಮ ಸ್ವರೂಪಿಯಾಗಿರ್ತಕ್ಕಂಥ ಸರ್ವಪುರುಷರು ತಮ್ಮ ಪದ್ಯದಲ್ಲಿ ಬರೀತಾರೆ. ಎತ್ತ ತಾಯಿ ಅಂತಂಗಿಲ್ಲ ಈ ಕಲಿಯುಗದಂತ ಇವನು ಪ್ರಭಾವ ಹೆಚ್ಚಾಗಿ ಬಿಟ್ಟದು. ತಂಗಿ ತಾಯಿ ಎಂದೆನಿಸದೆ ನಿತ್ಯ ಭೋಗಿಸಿ ಸಂಚರಿಸುವ ಇವನಿಗೆ ನಾಚಿವಿಲ್ಲ, ಚರ್ಮ ಇಲ್ಲ. ಕಾಮಾತುರನಂ ನ ಲಜ್ಜಾ ನ ಭಯ ಅಂತ ಹೇಳ್ತಾರೆ. ಹೇಳಿ ಗುರುಬಸವನವರನ್ನು ಸದಾಶಿವಪ್ಪನ ಹೇಳ್ತಾರೆ. ಕಾಮೇ ನ ವಿಜಿತೋ ಬ್ರಹ್ಮ, ಕಾಮೇ ನ ವಿಜಿತೋ ವಿಷ್ಣು, ಕಾಮೇ ನ ವಿಜಿತೋ ಶಿವ. ಆ 3 ಮಂದಿಗೆ ಆಗಿಲ್ಲ ಅಂತೀವನು. ಜೈಸಕ್ ಮತ್ ನಾವ್ ಯಾರ್ರಿ
ಅದಕ್ಕೆ ಅವತಾರಿ ಪುರುಷರು ಅವರ ಸ್ವರೂಪವೇ ಧರೆಗೆ ಬಂದು ಅಗೋಚರವಾಗಿರ್ತಕ್ಕಂಥ ಪರಮಾತ್ಮ ಗೋಚರವಾಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡಕ್ಕೆ ಗುರುರೂಪದಿಂದ ನಮ್ಮನ್ನೆಲ್ಲ ಅವರಿಗೆ ಮಾತ್ರ ಸಾಧ್ಯದ ವೈರಾಗ್ಯಕ್ಕೆ ದೇವರಿಗೆ ಆಗಿಲಿ ಕೆಲಸ ಅಂತ ಸದಾಶಿವ ಹೇಳಕತ್ತಾರೆ ಇವರಿಗೆಲ್ಲರಿಗೂ. ಆಹಾ ಧನ್ಯ ಧನ್ಯ ಸದಾಶಿವ ಧನ್ಯ ಧನ್ಯ ಗುರುಬಸವ ಧನ್ಯ ಅಂತ ಮುರುಗೇಂದ್ರಪ್ಪ ಅಂತಾರ. ಮುರುಗೇಂದ್ರ ಏನು ಇವತ್ತು ಎಂತ ತ್ರಿವೇಣಿ ಸಂಗಮದ ಎಂತ ಜ್ಞಾನಾಮೃತ ಸಿಗಾಕತ್ತೈತಿ ನಮಗೆ ಇವತ್ತ. ಏ ಚಾಂದ ಸಾಬ ಏನೋ ನಿನ್ನೆ ಗುರುಸಲ ವೈಕುಂಠದ ಮುಕ್ತಿ ಧಾಮದ ಚಾಂದ ಸಾಬ್ ಅಂತ ಚಾಂದ ಸಾಬ್ ಅಂತ ಪ್ರೀತಿಯಿಂದ ಹೊಗಳ್ತಾರ ಗುರುಗಳು. ಒಂದು ವೇದಾಂತ ನಡಿಬೇಕಾದ್ರೆ ಆ ಜಾಗ ಪುಣ್ಯ ಮಾಡಿರ್ಬೇಕು. ಒಬ್ಬಕ್ಕೆ ಪುಣ್ಯ ಹೆಂಡತಿ ಸಿಗಬೇಕಾದ್ರೆ ಒಳ್ಳೆ ಹೆಂಡತಿ ಪುಣ್ಯ ಮಾಡಿರ್ಬೇಕು. ನಮ್ಮ ಮನೆಯೊಳಗೆ ಮಹಾತ್ಮರ ಪಾದ ಹಾಕ್ಬೇಕಾದ್ರೆ ಪುಣ್ಯ ಬೇಕು. ಮಾತಾಡೋರು ಯಾರು? ಇದೇ ನಾವು ಬರಾಕತ್ತಿದ್ವಿ. ನಮ್ಮ ನಾವೇ ಹನುಮಂತನ 3 ಸಲ ಬರ್ರಿ ನಮ್ಮ ಮನೆಗೆ ಅಂತ ಹೇಳಿದ್ರು, ಬರ್ಲಿಲ್ಲ. ಅವ್ರು ಒಂದು ವಿಷಯ ಮಾತಾಡೋದಿತ್ತು. ಈಗ ಅಲ್ಲಿ ಹಾಲು ಬರಾಕತ್ತೀವಿ, ಸಮಯ ಆಗಿದೆ ಅಂತ ಕೇಳಿದ್ವಿ. ಅಪ್ಪ ನಮ್ಮ ಮನೆಗೆ ನೀವು ಯಾವಾಗ ಬರ್ತೀರಿ, ಪಾದ ಹಾಕಿ ಹೋಗಿ ಅಂದ್ರು. ಹೋಗಿ ಕುಂತೀವಿ, ಹಾಲು ಕೊಟ್ಟು ದಷ್ಟ ಕೊಟ್ಟು ತಗೊಂಡ್ ಬಂದಿವಿ. ಎಷ್ಟು ಖುಷಿ ಆಯ್ತು ಅವ್ರಿಗೆ. ಪುಣ್ಯ ಮಾಡ್ಯದ ಯಾರು? ಅವರಪ್ಪ ಹಿಂದೆ ಭಜನೆ ಮಾಡ್ತಿದ್ದ, ಸತ್ಸಂಗದಾಗಿದ್ದ, ಕೈವೇಲಿ ಪದಗಳನ್ನ ಹಾಡ್ತಿದ್ದ. ಅದ್ರ ಪ್ರಭಾವ ರೀ ನಮಗ ಅಂತ ಅವ್ರು ಹೇಳ್ತಾರಂದ್ರ ಪುಣ್ಯ ಅಂತ ಏನಂತೀರಿ? ಸಾಕಷ್ಟು ಆಕಾಶ ತುಂಬುವಷ್ಟು ಮುಟ್ಟುವಷ್ಟು ಚುಂಬಿಸುವಷ್ಟು ಮನೆಗಳದಾವ್ ಒಂದೊಂದು ಊರಾಗ. ಮನೆ ಮುಂದೆ ಹಾಲ್ರ ಕೇಳ್ತಾರವ್ರು, ಸ್ವಾಮಿ ಅವ್ರವ ನಿಮ್ಗೆ ಕೂಳು ಸರಿಯಾಗಿ ಹಾಕ್ತಾರಲ್ಲ ಊರಾಗ ಮಂದಿ ಒಬ್ಬ ಹಾಕಿರ್ತಾನೋ ನೋಡ. ಮಾತು ಹೆಂಗದಾವ್. ಚಿಕ್ಕಮನೂರು ಗ್ರಾಮ ಅಂತದ, ಅಲ್ಲಿ ಅವ್ರಿಗೆ ಯಾರು ಸಿಗ್ತಾನಿಲ್ಲ. ಖಾನಾಪುರ ತಾಲೂಕಿದು. ಅಲ್ಲಿ ಹೋಗಿದ್ವಿ ನಾವು, ಶಂಭುಲಿಂಗ ಆಶ್ರಮಕ್ಕೆ ಹೋಗಿದ್ವಿ. ನಾವು 3 ಮಂದಿ ಕೂಡಿ ಬರಾಕತ್ತಿದ್ವಿ. ಬರುವಾಗ ಅಂತಾನ ದೊಡ್ಡ ಶ್ರೀಮಂತ ಊರೊಳಗ ಅಂತಾನ ಬಾಗಿಲ ಕೃಷಿ ಹಾಕೊಂಡು ಕುಂತಾನ. ಆರಾಮ್ ಹಿಂಗ ಹೊಟ್ಟಿ ಬಿಟ್ಕೊಂಡು ಬನೆ ಮೇಲೆ ಕುಂತಾನ. ಏ ಸ್ವಾಮಿ ಯಾವನಪ್ಪ ಅಂತ, ಯಾವನು ಇನ್ನು ಬಿಗ್ತಾನ ಮಾಡಲ್ಲ ನೀವ? ನನ್ನ ಒಬ್ಬ ಕೇಳಿದ ಹಿಂಗ ಕುಳ್ಳೂರಾಗ, ಸಂಸ್ಕೃತಲ್ಲ ಕುಳ್ಳೂರಾಗ. ಕುಳ್ಳೂರಾಗ ಏನು ಕೇಳಿದವ? ಸುಮ್ಮನೆ ಕೂತಿದ್ದು ಕುಂದ್ರಬೇಕಿಲ್ಲ. ನಾವು ನಾಷ್ಟ ಮಾಡಿ ಕುಂತ್ಕೊಂಡಿದ್ದೀವಿ, ಕುಂದ್ರಬೇಕಿಲ್ಲ. ಕೇಳಿಲ್ಲ ನಾವು. ಸ್ವಾಮಿಗಳು ಯಾವ್ದ್ರಿಪ್ಪ ಅಂತಂದವ್. ಯಾಕ? ಇಲ್ಲಪ್ಪ ತಮ್ಮ ತಳ ಯಾವ್ದ್ರಿ ಅಂದವ್. ನಾನು ತಳ ತಗೊಂಡು ಏನ್ ಮಾಡಿದೀವೋ ನೋಡಿ. ತಳ ಕೂಡ ಕೇಳಕ್ ಬಂದಾರ ಗಬ್ರು ಕಂಪನಿಗಳು. ಇಬ್ರಾಹಿಂ ಸ್ವಾಮಿಗಳು ನಮ್ಗತ್ತೆ ಹಾಸ್ಯ ಚಕ್ರವರ್ತಿಗಳು, ಅನುಭಾವಿಗಳು. ಈ ಅರ್ಜುನ ವೈಷ್ಣವರು ಅವ್ರಿಗೂ ಒಬ್ಬ ಯಾವ ನಿಮ್ಮ ತಳ ಯಾವ್ದಪ್ಪ ಕೇಳಿಬಿಟ್ಟೆ ಅಂತ ಮೊದಲ ಹಾಸ್ಯ ಸ್ವಾಮಿಗಳು. ನೋಡ ಮಗನ ನನ್ನ ತಳ ತಂಗಿ ಮರ್ಯಾದೆಗೆ ಜಾಗನ ಬಿಡುತ್ತದು. ಕೇಳಬಾರ್ದು ಸ್ವಾಮಿಗಳು ಏನು ಕೇಳಬಾರ್ದು. ಬರೀಪ್ಪ ಯಾವ್ದು ತಾವು ಕೇಳಬಾರ್ದು. ಹೊಲಕ್ಕೆ ಕರ್ಕೊಂಡು ಹೋಗಿ ಸಮಾಧಾನದಿಂದ ಉಣಿಸಿ ತಿನಿಸಿ ಸಮಾಧಾನ ಮಾಡಿಸಿಪ್ಪ. ತಾವು ಇರತಕ್ಕಂಥ ಸ್ಥಳ ಇಷ್ಟು ಕೇಳ್ರ ವಿನಯದೊಂದು ಹೇಳ್ತಾರೆ. ಇಲ್ಲಿ ಮೊನ್ನೆ ನೋವು ಕೇಳಿದ, ಯಾವ್ರಪ್ಪ ನೀ 100 ಅಂದವ. ಇಲ್ಲ ಗಪ್ಪ ಏನು ಯಾರ ಪೈಕಿ ಏನೇ ಅಂದವ, ಯಾರ ಪೈಕಿ ಅಂದವ. ನಾ ಬೇರೆ ಹೇಳಿ ನಾವು ಈ ಕಡೆ ಅಪ್ಪ ಅವ್ರು ಬೇಸವ. ವಿನಯದಿಂದ ಕೇಳಬೇಕು. ಮಹಾತ್ಮರಲ್ಲಿ ವಿನಯದಿಂದ ಬೇಡಬೇಕು, ವಿನಯದಿಂದ ಮಾತಾಡಿಸ್ಬೇಕು. ಅದು ಪದ್ಧತಿ, ಆಚಾರ, ಶಿಷ್ಟಾಚಾರ ಅಂತಾರೆ. ಇಲ್ಲಿ ನಮಗೆ ವಿಶೇಷ ಏನದಪ್ಪ ಅಂತ ಕೇಳಿದ್ರೆ ನಾಲಿಗೆ ಆಚಾರವನ್ನು ಕಲಿಸಬೇಕು. ಸದಾಶಿವಪ್ಪನವ್ರು ಎಷ್ಟು ಕಿಂಕರ ಐತೆ ಅಂತ ಕೇಳಿದ್ರೆ ಅಷ್ಟೊಂದು ಕಿಂಕರತ್ವ ಐತಲ್ಲ. ವಿನಯದಿಂದ ಕೇಳ್ತಿದ್ರು. ನಾವು ಧನ್ಯ 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 ಅಂತಂದ್ರು. ಖುಷಿ ಆಯ್ತು. ಚಾನ್ಸಾಬ್ ಎಷ್ಟು ಪುಣ್ಯ ಮಾಡಿಯೋ, ನಿನ್ನ ಮನೆ ಎಷ್ಟು ಪುಣ್ಯ ಮಾಡಿದ, ನಿನ್ನ ಆಶ್ರಮ ಎಷ್ಟು ಪುಣ್ಯ ಮಾಡಿದ. ಗುಡಿಸಲಿದ್ರು ಕೂಡ ಮುಕ್ತಿ ಧಾಮ ಆಗಿದ್ದಲ್ಲ ಅಂತಂದ್ರು. ಹಂಗ ಸೈದಾಪುರ ಗ್ರಾಮ ಚಿಕ್ಕದಾಗಿದ್ದು ಕೂಡ ಪ್ರತಿ ವರ್ಷ ಮಹಾತ್ಮರು ಲೀಲಾ ದುರ್ಗಾದೇವಿ ತಾಯಿ ನಿಮಿತ್ತ ಮಾಡಿಕೊಂಡು ನಡೀತದಲ್ಲ. ಇದು ಪುಣ್ಯನೇ ಮಾಡಿದ್ರಿ ಪುಣ್ಯಾತ್ಮ, ಇದು ಪುಣ್ಯನೇ ಮಾಡಿದ. ಭಾಗ್ಯವಿಲ್ಲದಾಗದು ಪುಣ್ಯ ಮಾಡಿದ. ಪುಣ್ಯ ಮಾಡಿದ್ರೆ ಯಾವ ಕಾರ್ಯ ಪುಣ್ಯ ಕಾರ್ಯ ನಡೆಯಂಗಿಲ್ಲ. ಪಾಪದ ಕಾರ್ಯ ಮಾಡಿದ್ರಿ ಇದ್ದವ್ರು ಇಲ್ಲವ್ರು ಬಂದು ನಿಮ್ಗೆಲ್ಲ ಇದಾಗ್ತಾರ. ಜಗಳ ಚಲೋ, ಕೊಲೆ ಸುಲಿಗೆ, ಅನ್ಯಾಯ, ಅತ್ಯಾಚಾರ, ಅವಿಚಾರ ಪ್ರಾರಂಭ ಆಗ್ತದಲ್ಲಿ. ಬರೀ ಯಾವತ್ತೋ ಕುಡುಕರ, ಯಾವತ್ತೋ ಜಗಳ, ಯಾವತ್ತೋ ಅವರ ಏನ್ ಮಾಡಿದ್ರು ಪೂಜ್ಯರಿಗೆ ಸಂಸ್ಕಾರ ನಮಸ್ಕಾರ ಯಾವ ಕಾರ್ಯ ಇರುವುದಿಲ್ಲ. ಬರೀ ಅಹಂಕಾರ ಇರ್ತದೆ. ಇಲ್ಲೇನಿಲ್ಲ ನೋಡಿ ಎಷ್ಟು ಪ್ರೀತಿ ಇದೆ ನಮಗ. ನೀವೆಲ್ಲ ಕೂಡಿ ಮಾಡಕ್ಕಿರ್ತೀರಂತ ನಾವು ನಿಮ್ಮ ಊರಿಗೆ ಕರಿಕೆಟ್ಟವ್ರನ್ನ ಹೇಳ್ತಾರೆ, ನಾಳೆ ಹೇಳ್ಬೇಕಾಗ್ತದೆ. ಇರಾನಂತ ಮೊನ್ನೆ ಪರಿಸ್ಥಳ ನೋಡಿ ನಮ್ಮ ಊರು ನಮಗ್ ಪಾಡಪ ಪುಣ್ಯ ನಮ್ಮದಂತ ನಾವು ಅನ್ಯವ್. ನಾವು ಒಂದಿನ ಕಾರ್ಯಕ್ರಮಕ್ಕೆ 5,000 ರೂಪಾಯಿ ತಗೊಂತೀವಿ. ತಬಲಾಜಿ ಒಬ್ಬರು ನಾವು ಒಬ್ಬರು ಕೀರ್ತನಕ್ಕೆ ಹೋದ್ರ ನಿಮ್ ಊರಾಗ ಕೈ ಮುಚ್ಚಿ ಕೊಡ್ತಾರೆ ಇವ್ರು. ನಾವು ತೃಪ್ತಿ ಇಲ್ಲ, ಆದ್ರೂ ತೃಪ್ತರಾಗ್ತೀವಿ. ಯಾಕ? ಕುಂತ ಕೇಳುವಂತ ಭಾಗ್ಯ. 4 ಜನ ಒಕ್ಕಟ್ಟಿಂದ ಮಾಡ್ತಾರ, 4 ಜನ ಒಳ್ಳೆ ರೀತಿಯಿಂದ ಕೊಡ್ತಾರ, ಸಾಕು. ಅಷ್ಟೇ ಶಿಸ್ತು ಚೌಲ್ದಾಗ ಡೌಲ್ ಕಾರ್ಯಕ್ರಮ ಮಾಡಕತ್ತಾರ. ಧರ್ಮ ಕಾರ್ಯಕ್ರಮ ಬಳಸಾಕತ್ತ ಅಂತ ಹೆಮ್ಮೆ ವಿಷಯ ನಮಗೆ, ಮತ್ತೊಂದು ಏನಲ್ಲ. ಹೆಮ್ಮೆ ವಿಷಯ
ಇವತ್ತು ಪ್ರಕಾಶನ ಬೀದ್ ನೋಡಿ ಯಾಕಪ್ಪ ಬರವಲ್ಲಿ ಅಂತ ಕೇಳಿದೀವಿ. ಇಲ್ರಿಪ್ಪ ಕೆಲಸ, ಮನೆ ಕೇಳಿದ್ವಿ ಕೆಲಸ. ಯಾಕಪ್ಪ ಕೆಲಸ ಯಾಕೆ ಮಾಡ್ತೀರಿ? ನಿಮ್ಮ ಮನೆ ಪ್ರಪಂಚನ ಮಾಡ್ಕೊಂಡು ಬೇಡ ಅಂತ ಅಲ್ಲ, ನಾವ್ ಎದಕ್ ಬಂದೀವಿ? ನೀವೆಲ್ಲಾ ಕೂಡಿ ಮಾಡ್ತೀರಿ, ಒಕ್ಕಟ್ಟಿದ್ರಿ, ಎಲ್ಲಾ ಚಂದಾಗಿ ಮಾಡ್ತೀರಿ ಅಂತ ನಾವು ಬಂದಿವಪ್ಪ ಅಂತ ಇದೇ ಹೇಳಿ ನಮ್ಗೆ ಬರ್ತೀವಿ ವ್ಯಾಪಾರ ಅಂತ ಒಪ್ಕೊಂಡಾವ. ಹಿಂಗದ. ಅದಕ್ಕಾಗಿ ನಿಮ್ಮ ಒಂದು ಪ್ರೀತಿಯ ಸೇವೆಯನ್ನು ನೋಡಿ, ನಿಮ್ಮ ಒಕ್ಕಟ್ಟನ್ನು ನೋಡಿ ನಾವು ಬರ್ತೀವಿ. ಬರೀ ರೊಕ್ಕ ಸಾಕು, ಸಾಕಷ್ಟು ಊರುಗಳು. ಅದಕ್ಕೆ ತಾಯಿಂದ್ರೆ ನೀವೆಲ್ಲಾ ಪುಣ್ಯ ಮಾಡಿದ್ರಿ. ಹುಡುಗರೆಲ್ಲ ಓಡಾಡಿ ಮಾಡಕತ್ತಾರ, ಹಿರಿಯರು ಓಡಾಡಿ ಮಾಡಕತ್ತಾರ, ಕೊಡುವಂತವ್ರು ಸಾಕಷ್ಟು ಮಂದಿ ಇದ್ರಿ. ಯಾರು ಏನೇ ಹೇಳಿದ್ರು ಕೊಡೋದನ್ನು ಬಿಡಬೇಡ. ಸತ್ಸಂಗ ನಿಮ್ಮ ಮನ್ಯಾಗ ಒಂದ್ ಹೊತ್ತು ಉಪವಾಸ್ತೀರಿ, ನಿಮ್ ಹೊಲ್ದಾಗ ಒಂದು ಹೊತ್ತು ಕೆಲಸ ಕಡಿಮೆ ಮಾಡ್ರಿ. ಈ ಸತ್ಸಂಗಕ್ಕೆ ಮಾತ್ರ ಯಾವತ್ತೂ ತಪ್ಸಾಕ್ ಹೋಗ್ಬೇಡ್ರಿ. ಇದ್ರ ಲಾಭ ನೀನ್ ಹೇಳಿಲ್ಲ, ಈಗಿನ ಲಾಭ ಸಾಗವಾಣಿ ಲಾಭ. ಮೊನ್ನೆ ಮಕ್ಕಳ ಮರಿಗೆ ನೆರಳಾಗ್ತದ. ಇವತ್ತು ನೀವು ಮನೆ ಕಟ್ಟಿದ್ರೆ ಮಕ್ಕಳ ಮರಿಗೆ ನೆರಳಾಗತ್ತಿಲ್ಲ. ನೀವು ಮಾಡಿದ ಸತ್ಸಂಗದ ಫಲ ಮಕ್ಕಳಿಗೆ ದೊರಕ್ತದೆ ಅಂತ ಇಲ್ಲ ಅಂತಾರೆ. ಇದೇ ನಮ್ಮ ಹನುಮಂತನ ಹೇಳಿದಂತ ಹೇಳಿಲ್ಲ. ನಮಗೇನು ಪುಣ್ಯ, ನಮ್ಮ ತಂದೆ ತಾಯಿ ನಮ್ಮ ಹಿರಿಯರು ಎಲ್ಲರೂ ಭಜನಾ ಮಾಡ್ತಿದ್ರು. ನಮ್ಮ ಮನೆಯೊಳಗೆ ಮನೆಯಾಗ ಅಷ್ಟ ಮಾಡ್ತಿದ್ರು. ನಾವು ಕಲಿತು ಇವತ್ತು ನಮ್ಮ ಸಂಸಾರ ಎಲ್ಲ ಅದಾಗಿ ಹೋಯ್ತು. ಜಗತ್ತು ತುಂಬ ಪ್ರಸಿದ್ಧ 3 ರಾಜ್ಯಗಳು ನಮ್ದು ಈಗೆಲ್ಲ ಹವ. ಏನು ಹಿರಿಯರ ಪುಣ್ಯ ನೆನೆಸಲೇಬೇಕು ನಾವು. ಅದಕ್ಕೆ ತಾಯಿದ್ರೆ ಇಂಥ ಪುಣ್ಯಾತ್ಮ ನಮಗೆ ಸಿಕ್ಕ ಸದಾಶಿವಪ್ಪ ಅಂದ್ರೆ ನಾವು ಧನ್ಯ ಧನ್ಯ ಅಂತಂದ್ರು. ಕೊನೆಯದಾಗ ಹೇಳ್ತಾರವ್ರು ಸದಾಶಿವಪ್ಪನವರು 3 ಮಂದಿಗೆ ಏನಂತ, ಬಿಡಬೇಕು ಬಲು ಹಿಂದೆ. ಎಷ್ಟು ಬಿಡಬೇಕು ಬಲು ಹಿಂದೆ, ಬಿಡಬೇಕು ಬಲು ಹಿಂದೆ ಬರಿದ ತನ್ನಿರವನು ಕೆಡಿಸುವ ಕಾಮರಿದನು ಕಂಡಯೋಗಿ. ನಿನ್ನನ್ನು ಅಧೋಗತಿಗೆ ಒಯ್ತಕ್ಕಂಥದ್ದು ಯಾವ್ದಾ ರೀತಿಯ ಜಗತ್ತಿನೊಳಗ ಮೊದಲೇದ್ದು 6 ವರ್ಗಗಳಲ್ಲಿ ಕಾಮ, ಇಚ್ಛೆ, ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ. ಇವು 6 ಮೊದಲಿಟ್ಟಾರಲ್ಲ ಅದನ್ನೇ ಬಿಡಬೇಕು. ಹೆಂಗ? ಬಲು ಹಿಂದೆ ಬರಿದ ತನ್ನಿರವನು ನಿನ್ನ ಸಾಮರ್ಥ್ಯವನ್ನ, ನಿನ್ನ ಒಂದು ಪೂಜ್ಯತೆಯನ್ನ, ಮುಂದೆ ಹೋಗತಕ್ಕಂಥ ಘನ ಪೂಜ್ಯತೆಯನ್ನು ಕೆಡಿಸ್ತದ, ಅದನ್ನ ಬಿಡಬೇಕು ಅಂತ ಲಾಸ್ಟಿಗೆ ಸದಾಶಿವಪ್ಪನವರು ಹೇಳಿದ್ರು. ಗುರುಬಸವ ಮಹಾಸ್ವಾಮಿಗಳು ಹಿಂಗಂದ್ರಂತ, ಏನು ಕೊಟ್ಟಿ ಸದಾಶಿವ, ಎಂಥ ಜ್ಞಾನ ಕೊಟ್ಟಿ, ಎಂಥ ಅಮೃತ ಕೊಟ್ಟಿ. ಇವತ್ತ ತ್ರಿವೇಣಿ ಸಂಗಮ ಕೂಡಿದ್ದಕ್ಕೂ ಸಾರ್ಥಕ ಆಯ್ತು. ಅದು ಮೈ ಕೊಳೆ ತೊಳಿತದ, ಮೈ ಕೊಳೆ ತೊಳಿತದ ತ್ರಿವೇಣಿ ಸಂಗಮ. ಇದು ಮನದ ಕೊಯ್ ತೊಳಿತಲ್ಲ ಅಂತ ಖುಷಿ ಆಗಿಬಿಟ್ರು. ಅಂತ ನಿಮಗೆ ಖುಷಿ ಆಗಿತ್ತು, ಮೈ ಬಿಸಿ ಆಗಿತ್ತು. ಒಬ್ಬೊಬ್ಬರಿಗೆ ಬಿಸಿ ಆಗಿತ್ತು. ಏನು ಹೆಂಗ್ ಬಿಸಿ ಆಗಿತ್ತು ಹೇಳಿ? ತಿಳಿಯುವಂತ ವಿಷಯ ಸತ್ನೇದೋ ಕಥಾಭಾಗ ಇದು. ಜ್ಞಾನ ಕಥೆ ಒಳಗ ಜ್ಞಾನ. ಚಪಾತಿ ಒಳಗೆ ಹೂರ್ಣ ಇದ್ದಾಗ ನೋಡಿ, ಅದಲ್ಲ ಚಪಾತಿ ಹೂರ್ಣ ಹಾಕ್ತಿರ್ಲ, ಅದೇನು ಅನಿಸ್ಕೊಳ್ತದ? ಹೋಳಿಗೆ ನೆನೆಸ್ಕೊಳ್ತದ, ಒಬ್ಬಟ್ಟು ನೆನೆಸ್ಕೊಳ್ತದ. ಹೋಳಿಗೆ ತಂದಾಗ ಜಾಳಿಗೆ ಕಟ್ಟಿತ್ತಿಲ್ಲ, ಹಿಂಗ್ ಮಾಡ್ತಾನ ನಾವು ಮಲ್ಲಿ. ಕುಂದ್ರ ಹಿಂದೇಟಿ ಕರ ಗನ್ಮಾಕ ಬಿಡೈತಿ. ಗಂಗವ ಇಲ್ಲಿ ಸದಾಶಿವಪ್ಪನವರು ಜ್ಞಾನವನ್ನೇ ಕೊಂಡಾಡ್ತಾರೆ. ಖುಷಿ ಆಯ್ತು. ಸದಾಶಿವಪ್ಪನವರು ಅಷ್ಟ್ರೊಳಗ ಮುತ್ತಪ್ಪಗೇನು ಪಕ್ಕದಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ಶಿಷ್ಯ ಇದ್ದ, ಅವಾಗ ಫುಲ್ ಆನಂದ ಮಾಡಿದ್ರು. ಇದೆಲ್ಲ ಆಗುಮಟ್ಟ ಅವಾಗ ಕುಡಿಸಿದ್ರು ಸದಾಶಿವಪ್ಪನವರು. ಇದೆಲ್ಲ ಆಗೋರಿಗೆ ಅವಾಗ ಆಶೀರ್ವಾದ ಕುಡಿಸಿದ್ರು. ಅವಾಗ ವರಹಸ್ತ ಇಟ್ಟು ಬಂದ್ ಮಾಡಿದ್ರು, ಮಾತಾಡದಂಗ, ಅವ್ನ ಜ್ಞಾನ ಬಂದಂಗ. ಅದೇನು ಕಾರಣ ಗೊತ್ತಿಲ್ಲ. ಆ ನಂತರದಲ್ಲಿ ಇದೆಲ್ಲ ಮುಗಿತಲ್ಲ, ಅವಾಗ ಹೇಳ್ತಾರ, ಮುತ್ತಪ್ಪ ಕೇಳ್ತಾನೆ, ಯಪ್ಪ ಇವಾಗ ಆಶೀರ್ವಾದ ಮಾಡಿದ್ರಿ, ವರಹಸ್ತ ತೋರಿಸಿದ್ರಿ, ತೀರ್ಥ ಕುಡಿಸಿದ್ರಿ, ಹೇಳವಲ್ಲ ಕೆಳಗೆ ಬಿದ್ದಾನ ಹೆಂಗಣೋ. ಸದಾಶಿವಪ್ಪನವ್ರಿಗೆ ಆಶೀರ್ವಾದ ಮಾಡಿದ್ರು. ಚಕ್ನ ಎದ್ದವ. ನಾವೇನ್ ಹೇಳ್ಬೇಕು? ಎದ್ದ ಯಪ್ಪ ಎಂತ ಆನಂದದೊಳಗಿದ್ದೆ, ಬ್ರಹ್ಮಾನಂದದೊಳಗಿದ್ದೆ, ಎಲ್ಲವನ್ನೂ ಮರೆತಿದ್ದೆ, ನನ್ನ ಸುಖದೊಳಗೆ ನಾ ಇದ್ದೆ, ಯಾಕೆ ನಾನು ಎಬ್ಬಿಸಿದೆ ಅಂತಾನೋ. ಎಂತ ಆನಂದ್ರಿ. ನಾವು ಕುಡಿಸಿ ಮನೆಗಿಸಿದ್ರ ಮೂಗ ಯಾವಾಗಲೂ ಗ್ರೂಪ್ಗಳು, ಹೌದಲ್ಲ? ಏನ್ ಬಂದ ಹೇಳ ಬೈಶ್ಯ ಬಂದಾನ ಹೇಳ, ನಿಮ್ಗೆ ಗಂಡ ಬೈಶ್ಯ ಬಂದಾನ ಹೇಳ, ನಿಮ್ಗೆ ಎಳೆಯ ಬೈಶ್ಯ ಬಂದಾನ ಹೇಳ. ಬೈಶ್ಯ ಇಲ್ಲ, ಅಶ್ಯಾನಿಲ್ಲ, ನೀವು ನಿಶ್ಯ ಆಗಿ ಮನೆಗೆ ಯಾವಾಗ ಇರತ್ತ. ತೀರ್ಥ ಅನಿಸ್ಕೋಬೇಕಾಗಿತ್ತಂದ್ರ ಬದಲಾವಣೆ ಕೆಲಸ ಇರ್ಬೇಕು ಅದ್ರೊಳಗೆ. ತೀರ್ಥ ಅಂದ್ರೆ ಮತ್ತ ಹಂಗ ಸುಮ್ಮನೆ ಶೆರೆ ಅಂದ್ರೆ ಬದಲಾವಣೆ ಮಾಡೋ ಶಕ್ತಿ ಇಲ್ಲ. ಒಬ್ಬೊಬ್ಬರು ಕುಡಿತಾರೆ ಎದಕ್ಕಾಗಿ? ಜ್ಞಾನ ಹೆಚ್ಚಾಗ್ಬೇಕು. ಒಬ್ಬೊಬ್ಬರು ಕುಡಿತಾರೆ ಎದಕ್ಕಾಗಿ? ಚಿಂತೆ ಮರೆಯಕ್ಕಾಗಿ. ಒಬ್ಬೊಬ್ಬರು ಕುಡಿತಾರೆ ಎದಕ್ಕಾಗಿ ಅಂತ ಕೇಳಿದ್ರೆ ಅನಾಚಾರ್ಯಗಳಿಗಾಗಕ್ಕಾಗಿ. ಇವತ್ತು ಬಬಲಾದಿಗೆ ಹೋಗಿ ಎಷ್ಟು ಮಂದಿ ಅನಾಚಾರಿಗಳ ಆಗಕ್ಕೆ ಕುಡಿಯಕ್ಕೆ ಆಚಾರ್ಯಗಳಾಗಿ ಯಾರೂ ಬಂದಿಲ್ಲ. 10ರಾಗ ಒಬ್ರು, 100ರಾಗ 10 ಮಂದಿ, ಹೌದಿಲ್ರಿ? ಬಬಲಾದಿಗೆ ಹೋಗಿ ಪ್ರಸಾದ ತಗೊಂಡ್ ಬಂದ ನಿಮ್ಮ ಮನೆಗೆ ಸರಿಯಾಗಿ ಚುಮಾರಿ ಫಳಾರ ಅರ್ಜುನ್ ಎಲ್ಲಾ ಕೊಟ್ಟವ್ರು ಎಷ್ಟು ಮಂದಿ ಇದಾರ ಮನೆಯೊಳಗೆ ನೋಡ್ರಿ. 10 ಊರಾಗ 1 ಊರಾಗ ಒಬ್ಬ ಕೊಟ್ಟಾನ.
ನಾ ಎಲ್ಲಿ ಹೋದ ಕೇಳತ್ತಿದ್ದೀನಿ. ಅಪ್ಪ ಬಬಲೇದ ಅಪ್ಪನ ಜಾತ್ರೆ ಹೋಗಿದ್ದು ಏನ ಗಂಡದ ಗಂಡ ಪುಂಡ ಪ್ರಚಂಡ ಮೂರು ಪುಂಡಿ ಪತಾಕಿ ದೋಸ್ತರ ದಿನ ಹೆಂಗ ನಮ್ಮ ಅಪ್ಪಂದ ಶಿವರಾತ್ರಿ ಯಾವಾಗ ಬಂದಿತ್ತಂತ ತಕ ಕುಣಿತಾರ ನೋಡು. ಇಲೆಕ್ಷನ್ಗೆ ಓಡ್ಕೊಳ ರೊಕ್ಕ ನೋಡ್ಕೊಳಕ್ ಬಂದಿರ್ತಲ್ಲ ಅಕ್ಕಿ ಕಾಟ ನಮಗೆ ಕೊಟ್ಟಿಲ್ಲ. ಬರ್ಲಿ ಅವ್ ನಾಳೆಗೆ ದುಡಿದ ದುರ್ಗತಿಗಳು ಇರ್ತಾವ. ಕಂಪ್ನಿ ದರಿದ್ರು ನಿರುದ್ಯೋಗಿಗಳು ಮಲ್ಯ ಅಲ್ಲ ಹಂಗ ಯಾವಾಗಲೂ ಗುರುವಿನ ಸ್ಥಾನಕ್ಕೆ ಬಹಳ ಭಕ್ತಿಯಿಂದ ಹೋಗ್ಬೇಕು. ಗುರುಗಳನ್ನು ಬಹಳ ಭಕ್ತಿಯಿಂದ ಕಾಣಬೇಕು. ಹಂಗೆಲ್ಲ ಮಾಡಿ ಬರಬಾರದು. ತಿಳಿತಿಲ್ಲ? ಸದಾಶಿವಪ್ಪನ ತೀರ್ಥ ಜಗತ್ತಿನಲ್ಲಿ ಬದಲಾವಣೆ ಮಾಡೋ ಶಕ್ತಿ ಅದ. ಅದನ್ನ ಅಲ್ಲಿ ತಗೊಂಡು ಬಂದು ಕುಡಿದ್ರೆ ಕರೆ ಆದ್ರ ಅವನು ಹೋಲಿಸಿ ಮಾತಾಡಕ್ಕಿರ್ತಾರ. ಬದಲಾವಣೆ ಮಾಡೋ ಶಕ್ತಿ ನಮ್ಮ ಮತ್ತೆ ಇರಬೇಕು. ಇಲ್ಲ ಅಂದ್ರೆ ಕುಡಿಬಾರ್ದು ಅವನು. ಹೌದಲ್ರಿ? ಕೃಷ್ಣ ಸಾವಿರಾರು ಮಂದಿ ಹೆಣ್ಣೊಳಗಿದ್ದ, ಅರಮನೆ ಒಳಗಿದ್ದ, ಪಟ್ಟಣದೊಳಗಿದ್ದ. ಇಲ್ಲಿ ಭಕ್ತ ಕೂಗಿದ್ರು ಸಾಕು. ಸುಧಾಮ ಅರ್ಜುನ ಕರೆದ ಮಧ್ಯದಾಗ ಹೆಂಡತಿ ಪಕ್ಕದಾಗ ಕೂತಿದ್ದು ಓಡಿ ಬಂದ ಕೃಷ್ಣ. ಭಕ್ತರ ಅಭಿಮಾನಿ. ಮಮ ಭಕ್ತಾಹ ಮಮಾಧಿಕಂ. ನನ್ನ ಭಕ್ತರು ದೊಡ್ಡವಣ್ಣ, ಹೆಂಡತಿ ದೊಡ್ಡವಣ್ಣಿಲ್ಲ. ಹೆಂಡತಿ ಮೇಲೆ ಪ್ರೀತಿಯೋ ಅಂತಮ್ಮರ ಮೇಲೆ ಪ್ರೀತಿಯೋ ನೀವ? ನಾ ಹೆಂಡತಿ ಮೇಲೆ ಬಹಳ ಪ್ರೀತಿ. ನಾನು ಹೆಂಡತಿ ಮನೆಗೆ ಬೇಡ ಇಡ್ಲಿ ಬರೇ ಚೋಟಿ ಹೋಗ್ಬಾರ್ದ ಅಂತಿಂತ ಮಾತಾಡ್ರಿ ಅಲ್ಲ. ಪ್ರೀತಿ ಹೆಂಡ ಮೇಲೆ ಇರಬೇಕು. ಆದ್ರೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಕೇಳಬೇಕು. ನಾನಿಲ್ಲ ಹೆಂಗೆ ಕೇಳಬೇಕ್ರಿ? ಊಟ ಭಾಳ ಮಾಡ್ಕೊಂಡ್ಯ ಆಸಕ್ತಿನ ಕೇಳಕ್ ಬಂದಿದ್ದು ಇದೇ ಮಾಡಬಾರ್ದು. ಇಲ್ಲಿ ಪ್ರೀತಿ ಯಾರ ಮೇಲೆ? ಕೃಷ್ಣ ಪರಮಾತ್ಮ ಸತ್ಯಭಾಮ ರುಕ್ತಿ ಮೇಲೆ 16,000 ಹೆಣ್ಣೆ ಅದಾನಂತಂದ್ರೂ ಕೂಡ ಭಕ್ತಿ ಮೇಲೆ ಪ್ರೀತಿ ಅದಾನ. ಹಾಗ ನಾವು ಕೂಡ ಯಾಕಿರ್ಬೇಕು? ಪ್ರೀತಿ ಅಂದ್ರೆ ವಿಶೇಷವಾಗಿರಬೇಕು. ಸದಾಶಿವಪ್ಪನವರು ಹೆಂಡತಿ ಮ್ಯಾಗೂ ಪ್ರೀತಿದ್ರು, ಲೋಕದ ಮ್ಯಾಗೂ ಪ್ರೀತಿದ್ರು. ಕೃಷ್ಣ ಪರಮಾತ್ಮ ಭಗವದ್ಗೀತೆ ಯಾರಿಗೆ ಹೇಳಿದ? ಯಾರಿಗೆ ಹೇಳಿದ? ಅರ್ಜುನನಿಗೆ ಹೇಳಿದ. ಎಲ್ಲಿ ಹೇಳಿದ? ಸಭೆಯ ಮಧ್ಯದಲ್ಲಿ ಹೇಳಿದ. ಎಂತ ಸಭೆ? ರಣರಂಗ, ಯುದ್ಧದ ರಣರಂಗ. ಎಲ್ಲಿ ಹೇಳಿದ? ರವಿವಾರ ಹೇಳಿದ. ಎಷ್ಟು ತಾಸು ಹೇಳಿದ? 18 ತಾಸು. ಎಷ್ಟು ತಾಸು ಮರುವಾಗಿತ್ತು ನನಗೆ. ಅಷ್ಟ್ರಾಗ ಅಂತ ಯುದ್ಧ ರಂಗದೊಳಗೆ ಹೇಳ್ಯಾನಂತವ. ಅವಾಗ ಯಾಕೆ ಹೇಳಿದವ? ಹೆಂಡತಿಗೆ ಯಾಕೆ ಹೇಳಿಲ್ಲ? ಹೆಂಡತಿಗೆ ಪ್ರೀತಿ ಇದ್ದಾವ? ತಿಳ್ಕೊಳ್ಳೋ ಜ್ಞಾನ ಇಲ್ಲ. ತಿಳ್ಕೊಳ್ಳೋ ಜ್ಞಾನ ಇಲ್ಲ. ಅದಕ್ಕಾಗಿ ಅರ್ಜುನ್ಗ ತಿಳ್ಕೊಳ್ಳೋ ಜ್ಞಾನ ಇತ್ತು. ಮೋಹವನ್ನು ಬಿಡಬೇಕು. ನಮ್ಮವರು ತನ್ನವರು ನನ್ನ ಶರೀರ ಅಂತಕ್ಕಂಥ ಮೋಹ ಬಿಡಬೇಕಾಗಿತ್ತು. ಆ ಜ್ಞಾನವನ್ನು ಕೊಟ್ಟ. ಹಂಗ ನಿಮ್ಮ ಮನೆಯೊಳಗೆ ನಿಮ್ಮ ಗಂಡ ನಿಮಗೆ ಜ್ಞಾನ ಕೊಡೋ ಗಂಡ ಸಿಕ್ಕಿತ್ತಂದ್ರೆ ಅವ್ನು ಬಡತಾನೆ ಇರ್ಲಿ, ಅವ್ನು ಅರಿವು ಹರಿದಿರ್ಲಿ, ಅವ್ನು ಮಾತ್ರ ಜ್ಞಾನಿ ಇದ್ದ ಅವ್ನು ಬಿಡಾಕ್ ಹೋಗ್ಬೇಡ. ದಯಮಾಡಿ ನೀವು ಭಾಗ್ಯವಂತರು ನೀವಲ್ಲ. ಇಲ್ಲಿ ಸದಾಶಿವಪ್ಪನವ್ರು ಹೆಂಡ್ರ ದಾನಮ್ಮ ಹಾಗೆ ಇದ್ಲು. ಯಾರು ಏನಾದ್ರೆ ಅವ್ರು ಸಮಾಧಾನ ಮಾಡೋ ಶಕ್ತಿ ಇತ್ತು, ಜ್ಞಾನಿ ಇದ್ಲು ತಾಯಿ. ಅಂತ ದಿವ್ಯ ಅವತಾರ ಪುರುಷ ಸದಾಶಿವಪ್ಪನವರು ಲೀಲೆಗಳನ್ನ ಮಾಡ್ತಾ ಹೋಗ್ತಾರೆ. ಹಾಗೆ ಇರುವಾಗ ತಿರುಗ್ತಾ ಭಿಕ್ಷಾ ಮಾಡ್ತಾ ಹೀಗೆಲ್ಲ ಲೀಲೆಗಳನ್ನ ಮಾಡ್ತಾ ಬಂದರು. ಎಲ್ಲರೂ ಒಕ್ಕಟ್ಟಾಗಿ ಸದಾಶಿವಪ್ಪನವರು ಪಾದ ಪೂಜೆಯನ್ನು ಮಾಡಿದ್ರು. ನಾವು ಬರ್ತೀವಪ್ಪ ಮುಂದಿನ ಭಿಕ್ಷದ ಸದಾಶಿವಪ್ಪನವರು ಎದ್ದಾಕ್ಷಣ ಅವರಿಗೆ ಉಡುಗೊರೆಯನ್ನೇ ಕೊಟ್ಟರು, ಅರಬಿಯನ್ನೇ ಕೊಟ್ಟರು, ಏನೆಲ್ಲವನ್ನು ಕೊಟ್ಟರು. ಬಿಟ್ಟು ನಮಸ್ಕಾರ ಮಾಡಿ ಆನಂದವಾಗಿ ಕಣ್ಣಾಗ ನೀರು ತರ್ತಾರೆ. ಆನಂದದ ನೀರು. ಇಲ್ಲಿ ಮುಂದೆ ಬಂದು ಅಂದ್ರ ದುಃಖದ ಕಣ್ಣೀರು, ಇಲ್ಲಿ ಮಗಲ್ದ ಬಂದ್ರು ಆನಂದದ ಕಣ್ಣೀರು. ಅನುಭವಿಸೋದನ್ನ ಯಾರು ಚೆಕ್ ಮಾಡಿರಿನ ಹೊತ್ತ ಇಲ್ಲಿ ಅಂತ ಸದಾಶಿವಪ್ಪನವರು ತಿರುಗ್ತಾ ಸಿದ್ಧಿ ಮುಖಾಂತರ ಕಥಕನಾಳಿಗೆ ಬರ್ತಾರೆ. ಬಿಜಾಪುರದಲ್ಲಿ ಕಥಕನಾಳಿ ಅಂತದ್ದು. ಅಲ್ಲಿ ಪುರಾಣಕ್ಕೆ ಹೋಗಿ ನಾನು ಮುಂದೆ ಈ ಚರಿತ್ರೆಯಲ್ಲಿ ಮುಂದೆ ಬರ್ತಾರೆ ಶಿವಯ್ಯಪ್ಪನವರು ಅಂತೇಳಿ. ಇಲ್ಲಿ ಅರ್ಭಾವಿ ಮಠಕ್ಕೆ ಇರ್ತಾರೆ ಅವರು. ಇವತ್ತಲ್ಲಿ ಹೋಗಿದ್ದು ಹೋಗ್ಬೇಕಾಗಿತ್ತು, ಸಮಯ ಸಿಗಲಿಲ್ಲ. ಈ ಪುರಾಣ ಬರೆಸಿದವರು ಅವರು ಶಿವಯ್ಯಪ್ಪ ಶಿವಸೇನ ಸ್ವಾಮಿಗಳ ಕಡೆಯಿಂದ ಬರುವಾಗ ಕಥನಾಳಿ ಅಂತದ ಬಿಜಾಪುರ ಮಠದಲ್ಲಿ ಸಣ್ಣ ಹಳ್ಳಿ. ಇವತ್ತು ನೋಡ್ಬೇಕಾದನ್ನ ಸ್ವರ್ಗದ ರೂಪದಲ್ಲಿ ಆಗ್ಯದ. ಎಂತಾದ ಶಾಲೆ, ಎಂತಾದ ಹೈಸ್ಕೂಲ, ಎಂತಾದ ಸಂಸ್ಕೃತ ಪಾಠಶಾಲೆ ನೋಡ್ಬೇಕಲ್ಲಿ. ಅಲ್ಲಿ 11 ದಿವಸ ಪುರಾಣಕ್ಕೆ 25 ವರ್ಷದಿಂದ ಇದ್ದೀವಿ ನಾವು. 25 ವರ್ಷದಿಂದ ಅರ್ವಾಮಿ, ಚಂಕೇರಿ, ಹನುಮಸಾಗರ, ಇಟ್ಟಾಳ, ಕಕ್ಕಳಿ ಇವೆಲ್ಲ ಅಡ್ಡಾಡಿ ಬಂದಿದ್ದ. ಅವಾಗ ಅಂತ ಗ್ರಾಮಕ್ಕೆ ಬರ್ತಾರೆ. ಗ್ರಾಮದಲ್ಲಿ ಬಂದು ಸದಾಶಿವಪ್ಪನವರು ಹೊತ್ತ ಮಲಗ್ತಾರ, ಕುದುರೆಯನ್ನು ಕಟ್ತಾರ. ಕಟ್ಟಿ ಅಲ್ಲೇ ಮುತ್ತಪ್ಪ ಕುಡ್ಕೊಂಡು ವಿಚಾರ ಮಾಡ್ತಾರೆ. ಮುತ್ತಪ್ಪ ಇವತ್ತು ಹೊತ್ತ ಮಲಗಿತ್ತು, ತೀರ್ಥ ತಗೊಂಡ್ಬಾರೋ. ತನ್ನ ಆನಂದ ಕುಡಿದು ಮನ್ಕೊಂಡ್ರು. ಬೆಳಿಗ್ಗೆ ಎದ್ದು ಸ್ನಾನ ಪೂಜಾದಿ ಲಿಂಗ ಪೂಜಾದಿಗಳನ್ನು ಮುಗಿಸಿಕೊಂಡು ನೋಡ್ತಾರೆ. ಊರಾಗಿನ ಜನ ಒಬ್ಬೊಬ್ಬರು ಬರಾಕತ್ತಿರು. ಯಪ್ಪ ಯಾರು ನೀವು? ನಾವು ಸದಾಶಿವಪ್ಪ ಅಂತ ಹೊಗಲಾದೇವರು. ಮತ್ತ ಬಂದ ಯಪ್ಪ ನೀನ್ ಯಾರು?
ಇರಾ ಕೂಡ ನೀ ಕೂಡ ಹೆಣ್ಮಕ್ಳು ಗಂಡ್ಮಕ್ಳು ಜನ ತುಂಬಾ ಹೈತು. ಯಾಕೆ? ಕಾಲಲ್ಲಿ ಕಡಗ, ಕೊರಳಲ್ಲಿ ರುದ್ರಾಕ್ಷಿ, ಹಣೆಯಲ್ಲಿ ವಿಭೂತಿ, ತಲೆಯಲ್ಲಿ ಕೆಂಪು ಪೇಟ ನೋಡಿದ್ರೆ ಇವ್ರು ಯಾರೋ ಒಬ್ಬ ಸತ್ಪುರುಷರದಾರಂತ ಗುರುತ ಹಿಡಿದ ಜನ ಅವರು. ಹಿಂಗ್ ಗುರುತ ಹಿಡಿಬೇಕು ನೀವು, ಹಿಡಿತಿರ್ಲಿಲ್ಲ. ಕಳ್ಳನ ಹೆಜ್ಜೆ ಕಳ್ಳನೇ ಬಲ್ಲ, ಶರಣರ ಹೆಜ್ಜೆ ಶರಣರೇ ಬಲ್ಲರು. ಇಷ್ಟು ಜನ ಅದೇ ಒಂದು ಗುರುತ ಹಿಡಿಯಕ್ಕಾಗಲ್ಲ ಒಬ್ಬೊಬ್ಬರಿಗೆ. ಬಂದ ಕೂಡಲೇ ಗುರುತ ಹಿಡಿಬೇಕಂತ ಎಲ್ಲರೂ ಹಿಡಿದ್ರು. ಕಾಲಾಗ ತೋಡೆ ನೋಡಿದ್ರು, ತಲೆ ಪೇಟ ನೋಡಿದ್ರು, ಮನೇಲಿ ಭಸ್ಮ ನೋಡಿದ್ರು. ಮಹಾತ್ಮರದಾರ ತಿಳ್ಕೊಂಡು ಎಲ್ಲರೂ ನಾ ಸೇರಿ ನೀ ಸೇರಿ ಕೇಳಿದ್ರು, ಯಪ್ಪ ನೀನು ಊಟ ಮಾಡಿದಿರ ಏನಾದ್ರು? ಊಟ ಯಾರು ಕೊಡೋರು? ನಮ್ಮ ಮಗಂದ್ರವ್ರು. ಯಪ್ಪ ನಾವು ತರ್ತೀವಿ, ಇನ್ಮೇಲೆ ಇಲ್ಲೇ ಇರಿ ಅಂತಂದ್ರು. ತರೋಗ್ರಿ ಅಂದ್ರು. ಎಲ್ಲರೂ ಸೇರಿ ಊಟ ಮಾಡಿದ್ರು, ತಂದ್ರು, ಅಲ್ಲೇ ಮಾಡಿದ್ರು. ಎಲ್ಲ ಸೇರಿ ಪಂಕ್ತಿಯನ್ನ ಮಾಡಿ ಊಟ ಮಾಡಿದ್ರು. ಊಟ ಮಾಡಿ ಅದ್ರಾಗ ಒಬ್ಬ ಮುದುಕ ತೈತಾಗಿ ಮಾಡಿ ಕೂತಿದ್ದ ಮಬ್ಬಾಗಿ. ಏನಂತ? ಅವನಿಗೇನ್ ತ್ರಾಸಿತ್ತು? ಮಹಾ ರೈತ, ಭೂಮಿ ತಾಯಿ ಮೇಲೆ ಅಪ್ಪಟವಾಗಿರ್ತಕ್ಕಂಥ ಪ್ರೀತಿ ಇಟ್ಟಿರ್ತಕ್ಕಂಥ ರೈತ. ನಿಜವಾಗಿರ್ತಕ್ಕಂಥ ರೈತಗ ಭೂಮಿ ನೋಡಿದ್ರೆ ಕಣ್ಣೀರು ಬರ್ತಾವ, ಬೆಳೆ ನೋಡಿದ್ರೆ ಖುಷಿ ಆಗ್ತದ. ಈಗಿನ ಕಾಲಕ್ಕೆ ಅಂತ ರೈತರ ಎಲ್ಲ ಕಬ್ಬು ಬಂದ್ಬಿಡುತ್ತೆ, ಏನೇನೋ ಹೋಗ್ಬಿಟ್ರು, ಎಂತೆಂತ ಬಂದ್ಬಿಟ್ಟು. ಆ ಮುಖ ಸಪ್ಪ ಮಾಡಿದ್ರೆ ನೋಡಿದ ಸದಾಶಿವಪ್ಪನ ಅಂತಾರ, ಆ ಮುದುಕ ಯಾಕೆ ಮುಖ ಸಪ್ಪ ಮಾಡ್ಯಾನ ಅಂತ ಕೇಳ್ತಾರ. ಊರಿಗೆ ಹಿರಿ ಮನುಷ್ಯ ಬಂದ ಮುಂದೆ ಬಾರಲಿ ಯಾರು ನಮಸ್ಕಾರ ಮಾಡಿದೆ. ಯಾಕೆ ಮುಖ ಸಪ್ಪ ಮಾಡಿ? ಇಪ್ಪ ಏನ್ ಮಾಡೋದು? ಇದು ದೋಣಿ ಸಾಲ್ ಅಂತಾರ ಬಿಜಾಪುರ ಭಾಗದಾಗ. ಅಲ್ಲಿ ಸಾರವಾಡ, ಆಮೇಲೆ ಕತ್ನಳ್ಳಿ, ಸಂಗಾಪುರ ಹಳ್ಳಿಗಳು, ಅದಕ್ಕೆ ದೋಣಿ ಸಾಲ್ ಅಂತಾರ. ದೋಣಿಗೆ ಮಳೆ ಆದ್ರೆ ಓಣಿಯಲ್ಲೇ ಬೆಳಿತೈತೆ, ಇದು ಓಣಿಗೆಲ್ಲ ಮಳೆ ಆದ್ರೆ ದೋಣಿಯಲ್ಲೇ ಬೆಳಿತೈತೆ ಅಂತಲ್ಲಿ ಒಂದು ಗಾಡಿ ಮಾತದ. ಆ ದೋಣಿ ಒಳಗ, ದೋಣಿ ಸಾಲ್ ಒಳಗ, ಆ ಕತ್ನಳ್ಳಿ ಒಳಗ ಮುದುಕ ಹಂಗ ಅಂದಾಗ ಸದಾಶಿವಪ್ಪ ಅಂತಾರ, ಬಾರಿಲ್ಲಿ ಏನಾಯ್ತು? ಎಲ್ಲಿಯಪ್ಪ ಎಷ್ಟೋ ದಿವಸ ಆಯ್ತು, ಮಳಿರಾಜನ್ ದಾರಿ ಕೈಯ ಕಟ್ಟಿವಿ, ಮಳಿರಾಜ್ ಬರುವಲ್ಲ, ಬೆಳೆಯಲ್ಲಿ ಒಳಗಾಕತ್ಯದ, ಬಿತ್ತಬೇಕಂದ್ರ ಒಂದ್ ಹಲ ತಪ್ಪಾಗತದ, ಏನ್ ಮಾಡ್ಬೇಕು ಅಂತ ಚಿಂತೆ ಹತ್ತದೆಯಪ್ಪ ಅಂತಂದಾಗ ಇವರೆಲ್ಲ ಅಂತಾರ ಸೇರಿದವರು, ಯಪ್ಪ ಆ ಮುದುಕ ಹೇಳೋ ಮಾತದ, ನಮಗೆ ಯಾರು ದಿಕ್ಕಿಲ್ಲ, ದಯಮಾಡಿ ಮಳಿರಾಜ ಬರುವಾಗ ಒಂದು ಸ್ವಲ್ಪ ಕರುಣಾ ಮಾಡ್ರಿಪ್ಪ ಅಂತ ಎಲ್ಲರೂ ಬೇಡಿಕೊಂಡ್ರು. ಸದಾಶಿವಪ್ಪನ ಅಲ್ಲೇ ಕೂತು ಧ್ಯಾನ ಮಾಡಿದ್ರು, ಚಂದ್ರಮತೆ ಧ್ಯಾನ ಮಾಡಿದ್ರು. ಅದೇನು ಮಾತಾಡ್ರಿ ಗೊತ್ತಿಲ್ಲ. ಹಿಂಗ ಮಳಿ ಬೇಕಾಗಿತ್ತು ನಿಮಗ, ಮಳಿರಾಜ್ ಬೇಕಾಗ್ಯ ನಿಮಗ, ಆಯ್ತಲ್ ಚಲೋ ಆಗತ್ತೆ ನಿಮ್ಗೆ ಎಲ್ಲರೂ. ನಾ ಊರ್ ಬಿಟ್ಟು ಹೋಗ್ತೇನೆ, ನಾ ಸೀನಿ ದಾಟಿ ಹೋದೆ ಅಂದ್ರ ಮಳಿರಾಜ್ ಬಂದ್ ನಿಮ್ಮೊಳಗೆ ಹೋಗ್ಕೋತಾನ, ನಾ ಹೋಗ್ತೇನೆ ಅವ್ ಹೋಗ್ಕೋತಾನ ಅಂದ್ಬಿಟ್ರು. ಎಂತ ಬಾಯಿ ತಗೊಳ್ಳದ್ರಿ. ಎಲ್ಲರೂ ನಮಸ್ಕಾರ ಕಳಿಸಿದ್ರು. ಇನ್ನೇನು ಸೀನಿ ದಾಟಿ ಊರಿಗೆ ಹೋದ್ರು. ಹೋಗಿ ಇನ್ನೇನು ಬಬರಾಜ್ ಅವ್ರು ಮುಟ್ಟಿದ್ದಿಲ್ಲ. ಸಂಜಿಕ ಇವ್ರು ಬರೋದಷ್ಟೇ ತಡ, ಅಂದ ಮಾತು ಸುಳ್ಳಾಗಿಲ್ಲ. ಸಂಜಿಂದಾಗ ಸ್ವಲ್ಪ ಎಲ್ಲಿ ಮಾಡಿತ್ತ ಗೊತ್ತಿಲ್ಲ, ಜೋರಾಗಿ ಮಳಿ 5 ತಾಸು ಮಳಿ ಕಟ್ಟಿದ್ದ. ಎಲ್ಲರಿಗೂ ಖುಷಿಯಾಗಿಬಿಡ್ತು. ಎಂತೆಂತ ಮಾತು ಬರ್ತಾರೆ ಭೂಮಿ ಮೇಲೆ. ಬರೀ ಮಾತಾಡಿ ಹೋಗ್ಬಿಟ್ರೆ ನಮ್ಮಪ್ಪ ಮಳಿ ಆಗತ್ತಂದ. ಎಂತ ಮಾತು. ನಾನು ಆರಂಭದಾಗ ಅಂತ ನಿಮ್ಗಾಗಿ ಏನಂತ ಕೇಳಿದ್ರೆ ಮಂತ್ರ ಅಂದ್ರು, ಕಾಲೇ ವರ್ಷೇತು ಪರ್ಜನ್ಯ ಪೃಥ್ವಿ ಸಸ್ಯ ಶಾಲನೆ ದೇಶೋಯಂ ಶೋಭರಹಿತ ಸರ್ವೇ ಸಂತು ನಿರಾಮಯ. ನಾನು ದಿವಸ ಅದನ್ನ ಅಂತೀನಿ. ಎದಕ್ಕಂತೀನಿ? ನೀವೆಲ್ಲ ಸುಖಿಗಳಾಗಿದ್ರೆ ನಾನು ಸುಖಿಯಾಗಿರಬಲ್ಲಿ ಅಲ್ವಾ? ರೈತರು ನೀವೆಲ್ಲ ಸುಖಿಗಳಾಗಿರಬೇಕು. ಪಟ್ಟಿ ಕೊಡೋರು ನೀವು, ಸೇವಾ ಮಾಡೋರು ನೀವು, ಪ್ರಸಾದ ಮಾಡಿಸೋರು ನೀವು. ನೀವೇ ಬರ್ದೆ ಹೋದ್ರೆ ನಾನು ಯಾಕೆ ಕಾರ್ಯಕ್ರಮ ಮಾಡಬೇಕು ಅಲ್ವಾ? ಅದಕ್ಕೆ ನಿಮ್ಮ ಚಿಂತೆ ನಮ್ಗೆ ಹೋದೆ, ಅವ್ರದೇ ನಾವು ತಿಳ್ಕೊಂಡು. ಏನು? ಕಾಲೇ ವರ್ಷೇತು, ವರ್ಷದಲ್ಲಿ ಕಾಲ ಕಾಲಕ್ಕೆ ಸಕಾಲಕ್ಕೆ ಪರ್ಜನ್ಯ ಮಳೆಯಾಗಲಿ. ಸರ್ವೇ ಸಂತು ನಿರಾಮಯ ಪೃಥ್ವಿ ಸಸ್ಯಶಾಲಿನಿ. ಈ ಪೃಥ್ವಿ ಎಲ್ಲ ಹಸಿರಿನಿಂದ ತುಂಬಿಕೊಂಡಿರ್ಲಿ, ಸರ್ವರು ಸುಖದಿಂದ ಬಾಳಲಿ ಅಂತ ಆ ಮಂತ್ರದ ಅರ್ಥ. ಇದು ಸಾಧನೆ ಅಂತೀನಿ ನಾನು. ಅದೆಂತ ಫಲ ಗೊತ್ತಿಲ್ಲ ಗೊತ್ತಿಲ್ಲ. ಅದಕ್ಕ ನೀವೆಲ್ಲ ಯಾಕೆ ನೀವು ಮಹಾತ್ಮನಿಗೆ ಭಾಗಬೇಕು ಅಂತ ಕೇಳಿದ್ರೆ, ಮಹಾತ್ಮರಲ್ಲಿ ಒಂದು ಶಕ್ತಿ ಅದ, ಒಂದು ದಿವ್ಯವಾಗಿರ್ತಕ್ಕಂಥ ತಪಸ್ಸದ. ಅದಕ್ಕೆ ಅವ್ರಿಗೆ ಭಾಗಬೇಕು, ಬಾಗಿ ಕೇಳಬೇಕು, ವಿನಯದಿಂದ ಕೇಳಬೇಕು. ಇಲ್ಲ ಅಂದ್ರೆ ಆಗೋದಿಲ್ಲ. ಸದಾಶಿವಪ್ಪನವರ ವಾಣಿಯಂತೆ ಕರ್ತಕ ನಾಳೆಗೆ ಮಳೆ ಆಯ್ತು. ಒಂದು ಶಿವರಾತ್ರಿ ಬಂತು. ಶಿವರಾತ್ರಿ ಬಂದಾಗ ಎಲ್ಲರೂ ವಿಚಾರ ಮಾಡಿದ್ರು, ಏನೋ ಇಂತಹ ಮಹತ್ವದ ಹಿಂದೆ ಬಂದಿದ್ರು ಬಬರಾದಿಯವರು, ಸದಾಶಿವಪ್ಪನವರು. ಅವ್ರು ನಮಗೆ ಮಳಿ ಕೊಟ್ಟು ಹೋದ್ರು. ಸಾಕಷ್ಟು ಬೆಳೆ ಬಂತು, ಒಂದಲ್ಲ ಎರಡಲ್ಲ. ತಾವು ಕೂಡಿ ಮಾತಾಡ್ಕೊತಾರ. ಏನಂತ? ನಿನ್ನ ಹೊಲ್ದಾಗ ಎಷ್ಟು ಬಂತು? ನಮ್ದು 10 ಚೀಲ ಹಾಕಿತ್ತು, ಈ ವರ್ಷ 25 ಚೀಲ. ನಿಂದು? ನಂದು 25 ಚೀಲ ಹಾಕಿತ್ತು, ಈ ವರ್ಷ 35 ಚೀಲ ಆಗಿತ್ತು. ನಿಂದು? ಈ ವರ್ಷ ನನ್ನ ಹುಳ್ಳಿ ಮನೆ ಸ್ವಲ್ಪ ಹಾಕಿತ್ತು, ಈ ವರ್ಷ ನಮ್ಗೆ ಸಾಕಾಗ ದೇವ್ರು ಕೊಟ್ಟಾನ. ಎಲ್ಲರೂ ಅದನ್ನೇ ಮಾತಾಡಿದ್ರು. ಹೆಣ್ಮಕ್ಳು ಗಂಡ್ಮಕ್ಳು ಅದನ್ನೇ ಮಾತಾಡಿದ್ರು ಅಂತ ಕೂಡಿ ನಿಮ್ಮ ಮುಂದೆ ಹೇಳ್ತೀನಿ. ಬಡಿದವ್ರು ಜೋರಾಗಿ ಬಿಡ್ರಿ. ಕಟ್ಟೋದ್ರೆ ನಮಗೂ ಸಮಾಧಾನ ಆಗೋದಿಲ್ಲ. ಕೊಡಕರೆ ಜಗಳ ಬಡಿದಕ್ಕೆ ಸಪ್ನ ಬಡದ್ರು ಅಂತ ಕಂಪ್ಲೇಂಟ್ ಆಗತ್ತಿದ್ಲೆ. ಗಂಟೆ ಬಡದು ಮತ್ತೆ ಕಂಪ್ಲೇಂಟ್ ಮಾಡ್ಕೊಂಡು ಬೇಡ.
ಸದಾಶಿವಪ್ಪನವರು ಪುಣ್ಯದಿಂದ ಹಿಂಗಾಗೈತೆ ಅಂತ ಎಲ್ಲರೂ ಮಾತಾಡ್ಕೊಂಡ, ಎಲ್ಲರೂ ಚೀಲ ತುಂಬಿಕೊಂಡ, ಕಾಳು ತುಂಬಿಕೊಂಡ, ದವಸ ಧಾನ್ಯಗಳು ತುಂಬಿಕೊಂಡ, ದಕ್ಷಿಣ ತಗೊಂಡು ನಾವೆಲ್ಲರೂ ನೇರವಾಗಿ ಬಬಲಾದಿಗೆ ಹೋಗೋಣ ಜಾತ್ರೆಗೆ ಬಂದು ಎಲ್ಲರೂ ಅಪ್ಪನ ಮುಂದೆ ಇಟ್ರು. ಏನ್ರು ಇದೆಲ್ಲ ಅಂದ್ರು. ಯಪ್ಪ ಇದೆಲ್ಲ ನಿಂದು ನೋಡಿ ಹೆಂಗದ. ಕೊಟ್ಟವನು ಮರಿಬಾರ್ದು, ಕೊಟ್ಟದ್ದನ್ನು ಮರಿಬೇಕು. ನಿಮಗೆ ಯಾರು ಏನಾರ ಕೊಟ್ರು ಅಂದ್ರ ವಿದ್ಯೆ ಆಗ್ಲಿ ಅನ್ನ ಆಗ್ಲಿ ಏನಾದ್ರೂ ಕೊಟ್ರು ಅಂದ್ರ ಸಾಯುವವರೆಗೆ ನೆನಪಿಡ್ಬೇಕು. ಅದು ನಿಮ್ಮ ಮನುಷ್ಯತ್ವ. ನೀವ್ ಯಾರ್ಯಾರಿಗೆ ಕೊಟ್ರಿ ಅಂದ್ರ ಕಣ್ಣು ಮುಚ್ಚಿಕೊಂಡು ಮರಿಬೇಕಂತದ್ದು. ಇದು ನಿರಹಂಕಾರಿಗಳ ದಂಧೆಗೆ, ನಿರಹಂಕಾರಿಗಳ ಒಂದು ವಿಚಾರ. ಏನೋ ನೀವ್ ಯಾರಿಗಾರ ಕೊಟ್ರಿ ಕಣ್ಣು ಮುಚ್ಚಿಕೊಂಡು ತೆಗೆದು ಬೇಕಾದಷ್ಟು ಕೊಡು, ದೇವರಿಗೆ ಕೊಡು, ಮನುಷ್ಯರಿಗೆ ಕೊಡು, ಮರೆತು ಬಿಡ್ಬೇಕಂತ. ಮತ್ತೊಬ್ಬರು ಯಾರು ನಿನಗೆ ಕೊಟ್ಟಿದ್ರಂದ್ರ, ಸಹಾಯ ಮಾಡಿದ್ರಂದ್ರ, ನಿನ್ನ ಜೀವನ ಅಭಿವೃದ್ಧಿ ಆಗಿತ್ತಂದ್ರ, ಉನ್ನತ ಸ್ಥಾನಕ್ಕೆ ಬಂದಿದ್ದಿ ಅಂದ್ರ, ನಿನಗೆ ಸಂತೋಷ ಆಗಿತ್ತಂದ್ರ ಸಾಯುವವರೆಗೂ ಕೊಂಡಾಡಬೇಕು. ಅಲ್ಲ, ಸಾಯುವವರೆಗೂ ಕೊಂಡಾಡಬೇಕು. ದೇವರು ನಿಮಗೇನು ಕೊಟ್ಟಾನ? ಸುಂದರವಾದ ಶರೀರ ಕೊಟ್ಟಾನ, ಸುಂದರವಾದ ಭೂಮಿ ಕೊಟ್ಟಾನ, ಸುಂದರವಾಗಿರ್ತಕ್ಕಂಥ ಹವಾಮಾನ ಕೊಟ್ಟಾನ, ನೀರು ಕೊಟ್ಟಾನ, ಎಲ್ಲ ಕೊಟ್ಟಾನ. ಅನ್ನೋ ಬಳಕ ದೇವರ ನಮಸ್ಕಾರ ಮಾಡೋದು, ದೇವರ ಧ್ಯಾನ ಮಾಡೋದು ಭೂಮಿಯಾಗ ಎಷ್ಟು ಮಂದಿ ಇದ್ವಿ ನೋಡ್ರಿ ನಾವು. ಬಾ ನಮಸ್ಕಾರ ಮಾಡದ ದೇವ್ರು ನಮಗೇನು ಕೊಟ್ಟಾನ, ನಾವೇನ್ ಮಾಡೋನು? ಒಂದು ವರ್ಷ ಹೊಲ್ದಾಗ ಒಂದು ಪೀಕ್ ಇಲ್ಲ, ರಗಡ್ ಹೋಗ್ಕೊಂಡೆ ರಗಡ್ ಕರೆ ದೇವ್ರನ್ನ ನಮಸ್ ಮಾಡಂಗಿಲ್ಲ, ನಾ ಏನ್ ಮಾಡಿಕೊಡಂಗ ಗುಡಿಗೆ ಬರಂಗಿಲ್ಲ, ಗುಡಿಗೆ ಬರಂಗಿಲ್ಲ ಅಂತ ಬಾಯಿ ಕೊಟ್ಟಾನ ದೇವ್ರ. ಅದ ನಾಚಿಕಿಲ್ಲ, ಚರ್ಮ ಇಲ್ಲ, ಗೊತ್ತಾಗೋದಿಲ್ಲ, ಜ್ಞಾನ ಇಲ್ಲ. ದೇವರು ಕೊಟ್ಟಾರ ಬಾಯಿ, ಸುಂದರವಾದ ಶರೀರ ಕೊಟ್ಟಾರ, ದುಡಿಬೇಕು ಅಲ್ಲ. ದುಡಿತವೆ ದುಡ್ಡಿನ ತಾಯಿ, ಕಷ್ಟಪಟ್ಟು ದುಡಿ, ಇಷ್ಟಪಟ್ಟಂಗ ಹೊಡಿ. ಕಷ್ಟ ಇಲ್ಲ ಅಂದ್ರೆ ನಾಷ್ಟ ಹೆಂಗ್ ಸಿಗ್ತದ್ರಿ? ಇಲ್ಲ, ದುಡಿತವೆ ದುಡ್ಡಿನ ತಾಯಿ, ದುಡಿಬೇಕು ನಾವೆಲ್ಲ. ಇವರೆಲ್ಲರೂ ದುಡಿದ್ರು, ಗುರು ಮೇಲೆ ಭಕ್ತಿ ಇಟ್ರು, ಬಂದು ಕೊಟ್ಟರು, ನಮಸ್ಕಾರ ಮಾಡಿ ಆಯ್ತು ಅಂತ ಹೇಳಿ ಸದಾಶಿವಪ್ಪ ಎಲ್ಲರಿಗೂ ಒಳ್ಳೇದಾಗ್ಲಿ ಹಿಂಗ ಮಾಡಿ ಅಂದಾಗ ಒಂದು ಮಾತು ಹೇಳ್ತಾರ ಅವರು. ಏನಂತ? ಯಪ್ಪ ನೀ ಬಂದಿ ಪಾದ ಹಾಕಿ ಹೋಗಿಲ್ಲ, ಆ ಜಾಗದಾಗ ನಾವು ಮತ ಕಟ್ಟಿಸ್ತೀವಿ, ಅಪ್ಪಡಿ ಕೊಡ್ಬೇಕಂತಂದ್ರೆ ಎಲ್ಲರೂ ಹೆಂಗ್ ಬರ್ತದ? ಗುರು ಕೊಟ್ಟದ್ದು ಮರಿಲಂಗ ಆಗೈತಿ. ಮನುಷ್ಯ ಕೊಟ್ಟದ್ದು ಮನೆ ತನಕ, ದೇವರು ಕೊಟ್ಟದ್ದು ಕೊನೆ ತನಕ. ಮರಿಲಂಗ ಕೊಟ್ಟ ಸದಾಶಿವಪ್ಪ ವಾಣಿಯಿಂದ, ಬರೀ ವಾಣಿ ಶಕ್ತಿ, ತಪಸ್ಸಿನ ವಾಣಿ ಶಕ್ತಿ. ಅದಕ್ಕೆ ನೀವು ನಾಮಸ್ಮರಣೆ ಮಾಡಿ ಮಾಡಿ ನಿಮಗೂ ವಾಣಿ ಶಕ್ತಿ ಬರ್ತದ, ಮುಂದೆ ಬರ್ತದೆ. ಈಗ ಬರಂಗಿಲ್ಲ, ಅದು ಫಲ ಹೆಚ್ಚಾಗ್ಬೇಕಲ್ಲ. ಈಗ ಕೊಡ ಐತಿ ಅಂದ್ರ ಕೊಡದಾಗ ಹವಾ ಐತಿ, ನೀರು ಒಮ್ಮೆ ಹೋಗೋದಿಲ್ಲ. ಅದ್ರಾಗ ನೀರ್ ಹೆಂಗ್ ಹೋಗ್ತದೆ ಒಳಗೆ, ಹಂಗ ಹೊರಗೆ ಹವಾ ಬರ್ತಿರ್ತದ. ಮತ್ತೆ ಒಳಗೆ ಹವಾ ಇದ್ರೆ ಹೆಂಗ್ ನೀರು ಹೋಗ್ತದೆ? ಹೋಗುದಿಲ್ಲ. ಹಂಗ ನಿಮಗೂ ಶಕ್ತಿ ಬರ್ಬೇಕು. ಅಂದಂದ್ ಏನಿದ್ರಿ ನೀವು ಮಂದಿನ ಬೀದ್ರಿ, ಮಂದಿಗೆ ನಿಂದಾನ ಮಾಡಿ ತುಂಬೇದ ಪಾಪ. ಅದು ಹೋಗ್ಬೇಕಂದ್ರೆ ಪ್ರತಿ ವರ್ಷಕ್ಕೂ ಮಾಡಿದ್ರೆ ಹೋಗುದಿಲ್ಲ. ಅದಕ್ಕೆ ಗುರುಗಳಿಂದ ಉಪದೇಶ ತಗೊಂಡು ಜನ ಜಪ ಮಣಿ ತಗೊಂಡು ಜಪ ಮಾಡ್ಬೇಕು. ಶಿವಾಯನ ಮಾರನ್ರಿ, ರಾಮಾರನ್ರಿ, ಅಲ್ಲಾರನ್ರಿ, ಶಿವಾರನ್ರಿ, ಹರಿಹರನ್ರಿ, ಸಾಯಿರನ್ರಿ, ಏನಾರನ್ರಿ ಎಲ್ಲ ಅಲ್ಲಿಗೆ ಹೋಗ್ತದ. ಹಾಗೆ ಸದಾಶಿವಪ್ಪನ ಖುಷಿ ಆಯ್ತು, ಹರಿಸಿದ್ರು. ಹೋಗಿ ವರ್ಷ ತುಂಬರೊಳಗ ಕತ್ತಲೊಳಗ ಮಠ ಕಟ್ಸಿದ್ರು. ಆಗಿನ ಕಾಲ ಈಟ ಗುಡಿ ಕಟ್ಸಿದ್ರು, ಸಣ್ಣ ಗುಡಿ ಇತ್ತು. ನಿಮ್ ಸದಾಶಿವನ್ ಹೆಂಗಿತ್ತು, ಶಿವಲಿಂಗೇಶ್ವರ ಹೆಂಗಿತ್ತು, ಹಳೆ ಗುಡಿ. ಈಗ ಆ ಸದಾಶಿವಪ್ಪನ ಹೋಗಿ 150 ವರ್ಷ ಆಯ್ತು, 200 ವರ್ಷ ಆಯ್ತು. ಈಗ ಹೋಗ್ಬೇಕಾದ್ರೆ ಕತ್ತಲಿಗೆ ನಾಳೆ ಹೋಗುನು, ಗಾಡಿ ಮಾಡಿ ನೋಡ್ರಿ ಹೋಗುನು, ನೋಡಕ್ರಿ ಸದಾಶಿವಪ್ಪನ ಲೀಲ ಅದ್ಭುತವಾಗಿರ್ತಕ್ಕಂಥ. ಈ ಪುರಾಣ ಮಾನ್ಯ ಅಲ್ಲೇ ಓಪನಿಂಗ್ ಆಗ್ಯದ. ಈ ಪುರಾಣ ಅಲ್ಲೇ ಕತ್ತಳಿ ಒಳಗೆ ಓಪನಿಂಗ್ ಆಗ್ಯದ. ಸದಾಶಿವಪ್ಪರು ಕತ್ನೊಳಗ ಬರೀ ವಾಣಿ ಶಕ್ತಿಯಿಂದ ಮಳಿ ತರಿಸಿಕೊಟ್ಟಾರಿ, ಮಕ್ಕಳ ಕೊಟ್ಟಾರಿ, ರೋಗ ಕೊಡ್ತಾರ್ರಿ. ಒಂದೇ ಎರಡು ಸದಾಶಿವಪ್ಪಂದು ಮಠದಾಗಿದ್ದು ಸದಾಶಿವಪ್ಪನವರು. ಮಠದಾಗಿರುವಾಗ ಏನಾಯ್ತು ಅಂತ ಕೇಳಿದ್ರೆ, ನಮ್ಮ ಹನುಮಂತನ ಕಂಪನಿ ಬಂತು, ಗೊತ್ತಾಯ್ತು. ಕಾಯಕನಿಗೆ ಚೌಡಿಗೆ ಒಬ್ಬ ಬಂದ, ಕಾಯಕ ಮಾಡ್ತಕ್ಕಂಥ ಒಬ್ಬ ಹಡಪಿಗ ಬಂದ ಏನಂತ ಕೇಳಿದ್ರಿಪ್ಪ, ತಾವು ಬಹಳ ಇವತ್ತು ಮಲಿನ ಆಗಿದ್ರಿ, ಮುಖ ಸ್ವಚ್ಛ ಇಲ್ಲ, ಸ್ವಲ್ಪ ಸ್ವಚ್ಛ ಮಾಡ್ತೀನ್ರಿಪ್ಪ ಅಂದ. ಬಾರೋ ಅಂದ್ರು. ಇದೇನು ಮುಟ್ಟಿ ಜಗಳ ಬರುತ್ತಲ್ಲ, ಮುಟ್ಟಿದ್ರೆ ಕೆಟ್ಟ ಅಂದದ್ದು. ಬಾರೋ ಅಂತಂದ್ರು. ಸದಾಶಿವಪ್ಪನ ಕ್ಷೌರ ಮಾಡಕಟ್ಟಿದ. ಕ್ಷೌರ ಮಾಡ್ತಾ ಮಾಡ್ತಾ ಬಹಳಷ್ಟು ಆನಂದ ಆಯ್ತು. ಮಾತಾಡ್ಕೊತ ಸುಮ್ಮಿರ್ಲಿಲ್ಲ. ಅವನಿಗೊಂದು ಭಯಕ ಆಯ್ತು. ಏನಂತ? ಯಪ್ಪ, ಮತ್ ನೀವು ದೊಡ್ಡವರು, ಮಹಾತ್ಮರು, ನಿಮ್ಮ ಸೇವಾ ಮಾಡೋ ಭಾಗ್ಯ ಸಿಕ್ತಿ, ನನಗೆ ಇನ್ನೊಂದು ಭಾಗ್ಯ ಬೇಕಾಗಿದೆಯಪ್ಪ ಅಂತ ಹಡಪಿಗ. ಏನೋ ಏನಿಲ್ಲಪ್ಪ, ಮತ್ತೆ ಎಲ್ಲರೂ ಶ್ರೀಶೈಲಿಗೆ ಹೋಗ್ತಾರ ಪ್ರತಿ ವರ್ಷ, ನನಗೆ ಹೋಗಾಕ ಆಗವಲ್ತು, ನಾ ಹೆಂಗ ಮಾಡ್ಲಿ ಅಂತ ನೀವು ಕೇಳಿದ. ನೋಡ್ರಿ ಹೆಂಗದ ಸದಾಶಿವಪ್ಪನ ಶಕ್ತಿ, ನೋಡ್ರಿ ಹೆಂಗದ. ವಾಣಿಗಳು ಮಳಿ ತಂದ, ಇಲ್ಲಿ ನೋಡ್ರಿ ಹೆಂಗದ. ಇವತ್ತ ನೀ ಏನ್ ಮಾಡ್ಬೇಕತ್ತಿಪ್ಪ? ಶ್ರೀಶೈಲಿಗೆ ಹೋಗ್ಬೇಕತ್ತೇನಿ. ಶ್ರೀಶೈಲಿಗೆ ಯಾಕೆ ಹೋಗ್ಬೇಕ್ರಿ? ಶ್ರೀಶೈಲಿಗೆ ಯಾರು? ನಮ್ಮ ಅತ್ತೆ ಮಾವನವರು. ನೀವೇನ್ ಮಾಡಕ್ರಿ? ಗಲ್ಲ ಚೋಳ ಐತೆ, ಹಾವೈತ ಇಲ್ಲಿ ಕಾಪಿ
ಕಾಪಿಗೆ ಅಪ್ಪಿ ಎಷ್ಟು ಅಂಜಿದಿ ನನ್ನ ಮಕ್ಕಳು ಬಾಳ ಬರ್ತದ ಇವರು ಯಾವ್ದು ಗಂಡ ಎಷ್ಟು ಉದ್ದದನು 5 ಫೂಟ್ 4 ಇಂಚ 6 ಇಂಚ 7 ಇಂಚ ಅದಾನ ಹೌದಲ್ಲ ಜೀರ್ಲಿ ಎಷ್ಟೈತಿ 3 ಇಂಚ 1 ಇಂಚ ಐತಿ ಕಸ ಹೊಡೆಯಕ್ಕೆ ಕಸ ಹೊಡೆಯುವ ಜಿರ್ಲಿ ಬಂದ್ ಏನಾಕಿ ಮೇಲೆ ಹಾರಿ ಕುತ್ತು ಕಸಬರಿಗೆ ಹೋಗದಾಕೆ ಓಡಿ ಅಡಿಗೆ ಮನೆಗೆ ಹಾದ ಗಂಡನ ತ್ಯಾಕಿ ಹಾರ್ಲ ರೀ ಅಯ್ಯಯ್ಯೋ ಅಂತಂದ್ ಯಾಕೆ ಏನಾತು ಜಿರ್ಲಿ ರೀ ಜಿರ್ಲಿ ಏನಾಯ್ತು ಜಿರ್ಲಿ ಅಲ್ಲಿ ಇತ್ರಿ ಕಸ ಹೊಡೆ ಜಿರ್ಲಿ ಬಂತ್ರಿ ಅದಕ್ಕೆ ಓಡಿ ಬಂದಿರಿ ಏನೋ ಮಂಗೆ ಅಂತ 3 ಫೂಟ್ ಓದೋದು ನನಗೆ ಅಂದಾಗ್ತೇನೆ ತಿರುಗಿ ಗಂಜಿ ಓಡಿ ಬಂದೈತೆ ಯಾಕಿಂತ ಕಪಾಳಕ್ಕೆ ಪಾಟ್ ವಯಸ್ಸುಗಳ ಕಸ ಹೊಡೆಯಕ್ಕೆ ಇಷ್ಟು ಬೇರಿಕಿದ್ರೆ ಹೆಣ್ಮಕ್ಳು ನೀವು ಈಟು ಪ್ರಾಣಿಗಂತ ಗಂಡ ಗಂಜಂಗಿಲ್ಲವ ಗಂಡ ಗಂಜಿ ಬದುಕು ಮಾಡಮ್ಮ ಗಂಡ ಗಂಜಿ ಯಾರು ಬಾಳೆ ಮಾಡ್ತಾರೆ ಅತ್ತಿ ಮಾವ ಗಂಜಿ ಯಾರು ಬಾಳೆ ಮಾಡ್ತಾರೆ ನಿಮ್ ಬದುಕು ಚಂದ ಆಗ್ತದ ಈಗಂತ ಅತ್ತಿ ಮಾವ ಬೇಡ ಅಂತ ಎಲ್ಲಿ ಕ್ಷೌರಿಕಂತಾನೆ ಯಪ್ಪ ಶ್ರೀಶೈಲಿಗೆ ಹೋಗುವಂಗಾಗಿದೆ ನನಗೆ ಅಂತಂದಾಗ ಅವ್ರಂತಾರ ಶ್ರೀಶೈಲಿ ನೋಡುವಂಗಾಗಿತ್ತದ ಆಯ್ತು ನಾನು ಶೇರಿ ನಾನು ಮುಗಿಸಿದ ಅಂದ್ರು ಮುಗಿಸಿದ ಸ್ವಚ್ಛ ಆಗಿರು ಎಲ್ಲ ವರ್ಷಿದ ಬಾರ ಇಲ್ಲಿ ಏನು ನೀನು ಮನೆಗೆ ಹೋಗಿ ಸ್ವಚ್ಛಾಗಿ ಜಳಕ ಮಾಡಿ ಬಾ ಅಂತಂದ್ರು ಹೋಗಿ ಹೋಗಿ ಕ್ಷೌರಿಗೆ ಜಳಕ ಮಾಡಿ ಬಂದ ಅರ್ಪಿ ಅಲ್ಲಿ ಇಟ್ಟು ಬಂದ ಜಳಕ ಮಾಡಿ ಗುರುಗಳ ಪಾದ ನಮಸ್ಕಾರ ಮಾಡಿದ ಶ್ರೀಶೈಲ ನೋಡ್ತೀಯ ಬಾ ಹೊಳಿಗೆ ಹೋಗೋಣ ಅಂತಂದ್ರು ಏನು ಶ್ರೀಶೈಲ ನೋಡ್ಬೇಕಂತ ಸಂಕಲ್ಪ ಆಗಿತ್ತು ಕ್ಷೌರಿಕೆಂದು ಹೊಳಿದಂಡಿಗೆ ಹೋಗಿ ಸದಾಶಿವಾಪುರ ಅಂತಾರೆ ಚಂದ್ರಾಮ್ ತಾಯಿ ಸ್ಮರಣೆ ಏನ್ ಮಾಡ್ತಾರೆ ಮಲ್ಲಿಕಾರ್ಜುನ ಸ್ಮರಣೆ ಏನ್ ಮಾಡ್ತಾರೆ ಮಲ್ಲಿಕಾರ್ಜುನ ಏನಂತೀರಿ ನೀವು ಪರ್ವತಗಿರಿ ಮಲ್ಲಯ್ಯ ಏನ್ ಕಂಡ್ರು ಶ್ರೀಗಿರಿ ಮಲ್ಲಯ್ಯ ಪರ್ವತಗಿರಿ ಮಲ್ಲಯ್ಯ ಮತ್ತ ಇವ್ರು ಉಗ್ಯಂಗ ಬರಂಗಿಲ್ಲ ಗೇ ಅಲ್ಲ ಉಗೆ ಅಂದ್ರೆ ಆಗ್ಲಿ ಅಂದಂಗ ಸಂಸ್ಕೃತ ಭಾಷೆ ಹೀಗೆ 3 ಸಲ ಅಂದ್ರು ಅವ್ರ ಕೈ ಹಿಡ್ಕೊಂಡ್ರು ನಾ ಹೆಂಗ ಮುಳುಗ್ತೀನಿ ನೀವು ಹಂಗ ಮುಳುಗಬೇಕಂದ್ರು ಕೃಷ್ಣಾ ನದಿ ಒಳಗು ಬಬಲಾದಿ ಒಳಗು ಯಾರು ಏನ್ ಇಷ್ಟೊಂದು ಇಬ್ರು ಕೈ ಹಿಡ್ಕೊಂಡು ಮಲ್ಲಯ್ಯ ಅಂತ ಮುಳುಗಿದ್ರು ಗಪ್ಪ ಆಗ್ಬಿಟ್ರು ಗಪ್ಪ ಆಗಿ 5 ನಿಮಿಷನಾಗ ಅಂದ್ರ ಪಾತಾಳ ಗಂಗೆ ಎದ್ದು ಬಿಟ್ರು ಒಮ್ಮಿಗಿಲಿ ಮಲ್ಲಯ್ಯ ಅಂತ ಬಿಟ್ರು ನೋಡು ಬ್ರಹ್ಮರಾಮನ್ ನೋಡು ಮಲ್ಲಯ್ಯ ನೋಡು ಶ್ರೀಶೈಲ ಶಿಖರ ನೋಡು ತೇರ್ ನೋಡು ಅಂತಾರ ಸದಾಶಿವಪ್ಪನವರು ಹೆಂಗಾಗಿರ್ಬೇಕ ಹಡಬಿಗ ಕಣ್ಣ ನೀರು ತುಂಬಿತ್ತು ಯಪ್ಪ ನೀನ ಶ್ರೀಶೈಲ ಮಲ್ಲಯ್ಯ ನನಗೆ ಜ್ಞಾನ ಬರ್ಲಿಲ್ಲ ಮಲ್ಲಯ್ಯ ತೋರಿಸೋದು ಶಕ್ತಿ ನಿಂದ ಕೈತಂದ್ರಾಗ ನಿನ್ನ ಕ್ಷೌರ ಮಾಡೋದು ಭಾಗ್ಯ ನಂದ ಬಂದೈತೆ ಅಂದ್ರೆ ಅಲ್ಲೇ ಗೊತ್ತ ಮಾಡ್ಕೊಂಡಿಯಪ್ಪ ಇಲ್ಲಿ ಮಾಡಿಲ್ಲ ನಿನ್ ತಾಸ್ ಕೊಟ್ಟಿಯಪ್ಪ ಅದು ಕಾಲಿಗೆ ಬಿದ್ದಳ್ತಾನೆ ಕ್ಷೌರಿಕ ಕಾಲಿಗೆ ಬಿದ್ದಳ್ತಾನೆ ನ ಗುರೋರಧಿಕಂ ಗುರುವಿಗಿಂತ ದೊಡ್ಡ ಜಗತ್ತಗಳು ಯಾರು ಇಲ್ಲ ಪತಿಯೇ ಪರದೈವ ಪತಿಗಿಂತ ಬಿಟ್ಟು ದೇವರು ಮತ್ತೊಂದು ದೇವರಿಲ್ಲ ಹೆಣ್ಣಿಗೆ ಹಂಗ ಗಂಡನ ಮಾಡಿಕೊಂಡವರಿಗೆ ಹೆಂಗ ದೇವರು ಗುರುವಿನ ಮಾಡಿಕೊಂಡವರಿಗೆ ಗುರು ಸಾಕ್ಷಾತ್ ಮಾತಾಡೋ ದೇವರು ಪ್ರತ್ಯಕ್ಷ ದೇವರು ಸಗುಣ ದೇವರು ನಿಮ್ಗೆ ಸಗುಣ ದೇವರು ಅಂತ ಅದು ನಿರ್ಗುಣ ದೇವರು ಅದಕ್ಕ ಬಸವನ ವಚನ ಬರೀತಾರೆ ಏನಂತ ಮಡಿಕೆಯ ಮಾಡೋಡೆ ಮನ್ನೆ ಮೊದಲು ಮಡಿಕೆಯ ಮಾಡೋಡೆ ತೊಡಿಗೆಯ ಮಾಡೋಡೆ ಮನ್ನೆ ಮೊದಲು ತೊಡಿಗೆಯ ಮಾಡೋಡೆ ಮನ್ನೆ ಮೊದಲು ಮಡಿಕೆಯ ಮಾಡೋಡೆ ಮನ್ನೆ ಮೊದಲು ಮಡಿಕೆಯ ಮಾಡೋಡೆ ಮನ್ನೆ ಮೊದಲು ಶಿವಪಥ ನರಿವೋಡೆ ಗೋಪಥದೇ ಮೊದಲು ಶಿವಪಥ ನರಿವೋಡೆ ಗೋಪಥದೇ ಮೊದಲು ಕೂಡಲ ಸಂಗಮ ದೇವ ನಿಮ್ಮ ಕೂಡಲ ಸಂಗಮ ಕೂಡಲ ಸಂಗಮ ಕೂಡಲ ಸಂಗಮ ಮಡಿಕೆಯ ಮಾಡೋಡೆ ಮನ್ನೆ ಮೊದಲು ಮಡಿಕೆಯ ಮಾಡೋಡೆ ಮನ್ನೆ ಮೊದಲು ಎಷ್ಟು ಚಂದ ಹೇಳ ಬಸವಣ್ಣವರು ಮಡಿಕೆ ಮಾಡ್ಬೇಕಾದ್ರೆ ಏನು ಬೇಕು ಪ್ಲಾಸ್ಟಿಕ್ ಬೇಕನ ಏನ್ ಬೇಕು
ಮಣ್ಣು ಬೇಕು, ಮಣ್ಣಿದ್ರ ಮಡಿಕೆ. ಹೌದಾ? ತೊಡಿಗೆ ಮಾಡುವಡೆ ಒಂದೇ ಮೊದಲು. ನಿಮಗ ಇದಕ್ಕೇನಂತೀರಿ? ಹಿಂದಲ್ಲೇ ಹೆಣ್ಮಕ್ಳು ಕೇಳಕತ್ತಾರ. ಮೂಗು ನಟ್ಟ, ಮೂಗು ಬಟ್ಟ, ಮೂಗು ನತ್ತ, ಮೂಗು ಬಟ್ಟ. ನೀ ಚಲೋ ಮೊದಲು ಹೆಂಡತಿಯಾಗಿ ಮೂಗು ಬಟ್ಟ ಅಲ್ಲಿ ಮೂಗು ನತ್ತ. ಇದು ಕಿವಿಯಂದು ಜಲ್ರಿ, ಮತ್ತ ಜ್ಯೋತಿ ಏನು ಜುಮಕಿ. ಜುಮಕಿ ಹಾಕಿ ಎಮ್ಮಕ್ಕಿ ಜುಮಕಿ. ತಾಲೂಕ ಇಲ್ಲಿ ಹಾಕುವಂಥದ್ದು ಎರಡು ಹಾಕ್ತಾರೆ. ಇವಕ್ಕೆ ಅಂತಾರೆ ಶ್ರೀದೇವಿ, ಶ್ರೀದೇವಿ. ಏನೇನು ನಿಮ್ಮ ಬೈತಾರ ಮನೆ ಆದು ಇದು ಹೊನ್ನಾಭರಣ ಕಂಠಾಭರಣ ಏನೇನು ಬರ್ತಾವೆ ಇವೆಲ್ಲ ತೊಡಿಗೆ ಅಂತಾರೆ. ಇವಕ್ಕೆ ಆಗಬೇಕಾದ್ರೆ ಏನ್ ಬೇಕು? ಬಂಗಾರ ಮೂಲ ಬೇಕು, ಬಂಗಾರ ಮೂಲ ಬೇಕು. ತೊಡಿಗೆ ಮಾಡೋಡಿ ಹೊನ್ನೆ ಮೊದಲು. ಮುಂದ ಶಿವ ಪಥವನ್ನ ಅರಿವಡೆ. ನೀ ಪರಮಾತ್ಮನ ತಿಳಿಬೇಕಾಗಿತ್ತು. ದೇವರು ಅಂದ್ರೆ ಏನು, ದೇವರು ಹೆಂಗದನ, ಎಲ್ಲಿ ಇರ್ತಾನ ಅಂತ ತಿಳಿಬೇಕಾಗಿತ್ತಂದ್ರ ಗುರುಪಥವೇ ಮೊದಲು. ನಿಮ್ಮನ್ನರಿವಡಿ ಪರಮಾತ್ಮ ಶರಣರ ಸಂಘವೇ ಮೊದಲು. ಈಗೇನ್ ಮಾಡಿರ್ಲ ಶರಣರ ಸಂಘ, ಇದು ಶರಣರ ಸಂಘ. ಶರಣರ ಸಂಘದ ಗುರುಗಳು ಸಿಗುತ್ತಾರೆ, ಅನುಭಾವಿಗಳು ಸಿಗುತ್ತಾರೆ, ವಿಚಾರವಂತರು ಸಿಗುತ್ತಾರೆ, ದಿವ್ಯ ಜ್ಞಾನಿಗಳು ಸಿಗುತ್ತಾರೆ. ಅವ್ರ ಮಾತು ಕೇಳಿದ್ರ ದೇವ್ರು ಹಿಂಗಾನ ಅಂತ ಹೇಳ್ತಾರೆ. ದೇವ್ರು ಎಲ್ಲಿದಾರ ಹೇಳ್ರಿ? ದೇವ್ರ ಬಗ್ಗೆ ಯಾರಿಗ ಅರಿವು ಅಂತ ಹೇಳ್ರಿ? ಮಲಯ ದೇವ್ರು ಇಲ್ಲನಪ್ಪ. ಗೊತ್ತ ತಡಾನಿಲ್ಲ ಅವನ ಕಡೆ. ನೀವು ಇಷ್ಟು ದೊಡ್ಡವರಿಗೆ ಹೇಳಬೇಡ್ರಿ. ದೇವ ಕುತ್ರ ಅಸ್ತಿ ಅಂತ ಸಂಸ್ಕೃತ ಕೇಳ್ತದ. ಬೇರಿದ್ದ ದೇವ, ಬೇರೆ ದೇವ ಇಲ್ಲ ಅಂತ ಕೇಳಿದ್ರೆ ದೇವ್ರ ಸರ್ವತ್ರ ಅಸ್ತಿ. ನಿಮ್ ಗುಡಿಯಾಗ ಮೊದಲ ಇದಷ್ಟೇ ಅದಾನು. ಅಲ್ಲಿ ಕುಲ್ಲಳಿಗೆ ಶಿವಲಿಂಗ ಪದಾನ, ಅಲ್ಲಿ ಸವಳಿಗೆ ಅದಾನಿಲ್ಲ. ಮತ್ ದೇವ್ರು ಎಲ್ಲಾನು ಎಲ್ಲಾನ? ಎಲ್ಲಾ ಕಡೆ ಅದಾನ ದೇವ್ರು, ಎಲ್ಲ ಕಡೆ ಅದಾನ ದೇವ್ರು, ಎಲ್ಲರ ಒಳಗೂ ಅದಾನ. ನಿನ್ನ ಒಳಗೆ ದೇವ್ರ ಅಂತ ಮಾತಾಡಕತ್ತೀನಿ. ಇವ್ರ ಅಷ್ಟರೊಳಗೆ ದೇವ್ರ ಅಂತ ಕುಂತಾರ. ಇವ್ರ ದೇವ್ರ ಹಾದಿಂದ ಏನಂತಾರ? ಇವ್ರ ದೇವ್ರು ನನ್ನ ದೇವ್ರ ಸ್ವರ ಮಾಡಿ ನೋಡ್ರಿ. ಆಗ ಇವ್ರು ಏನು ಸ್ವರ ಎಲ್ಲಿ ಹಚ್ತಾರೋ, ಎಂಥದ್ದು ಸ್ವರ, ಎಲ್ಲೆಲ್ಲಿ ಶಬ್ದ ತರ್ತಾರೋ, ಅನಾಹುತ ಶಬ್ದ ತರ್ತಾರ. ಮುದ್ದ ಮಂದಿ ಬಂದಾಗ ಹೇಳುದು, ಮಂದಿ ಬಂದು ಅಳಂಗಿಲ್ಲ, ಹೊಟ್ಟೆ ಅಳಂಗಿಲ್ಲ. ಆ ದೇವರ ತರ್ತಾವ್ರು ನೀವು. ಒಬ್ಬ ಗೆರ್ಮಾಗ ಬಾಳ ಅಳಾಕತ್ತಿಲ್ಲ, ಬಹಳ ಚಂದ ಅದಿಲ್ಲ. ಹತ್ತ ಸಾಕಾಗಿ ಹುಡುಗ ಮಗಲಾಗತ್ತಿತ್ತು. ಯಾಕಂದ್ರೆ ಆಗತ್ತ ಹೇಳಕತ್ತಿಲ್ಲ, ನಿಮ್ಮಪ್ಪ ನನಗೇನೆಲ್ಲ ಕೊಟ್ಟ, ನನಗೇನೆಲ್ಲ ಕೊಟ್ಟ ನಮ್ಮಪ್ಪ, ಎಲ್ಲವನ್ನು ಕೊಟ್ಟಾನ. ನಿಮ್ಮ ಅಜ್ಜಿಗೆಲ್ಲ ಕೊಟ್ಟಾನ. ನಿಮ್ಮ ಅಜ್ಜನಂತ ಪುಣ್ಯವಂತರು ಯಾರು ಇಲ್ಲ. ಯವ್ವ ನಮ್ಮಪ್ಪ ನನಗೆ ಮರೆಯಕ್ ಆಗುದಿಲ್ಲ. ನಾ ಹೋಗುವಾಗ ಇದೊಂದು ಕುಂಬಳಕಾಯಿ ಬೀಜ ಇದ್ರೆ ಅನ್ಲಿಕ್ಕೆ ಅವ್ರು ಏನೇನಬೇಕ? ನಿಮ್ಮಪ್ಪ ಬಾಳ ಸುರ್ಕೊಂಡಿದ್ದ, ನಿಮ್ಮಪ್ಪ ಬೀಜಗಳಿಗೆಲ್ಲ ಕಟ್ಟ, ನಿನಗೆ ಆಗೇನಿಲ್ಲ ಹೇಳೆಲ್ಲ ಹೇಳ್ತಿದ್ದ, ನನ್ನ ಮುಂದೆ ಏನು ಹೇಳ್ತಿದ್ದಿಲ್ಲ, ನಿನಗೆಲ್ಲ ಹೇಳ್ತಿದ್ದ. ಎಲ್ಲಾ ಕೊಟ್ಟಾಕರ ಈ ಕುಂಬಳಕಾಯಿ ನಾಲ್ಕು ಕೊಡಂಗಿಲ್ಲ, ಬೀಜಕ್ಕಿಟ್ಟ ಅಂತ ಹಾಕತ್ತಿದ್ಲು. ನೋಡ್ರಿ ಎಲ್ಲ ಸತ್ತ ದೇವ್ರು ಅದಕ್ಕಾಗಿ ಎಷ್ಟು ಗಾಬ್ಲ. ಅದ್ಭುತ ನಾಟಕ. ಇಂಥ ಒಂದು ವಿಚಿತ್ರ ಆಗಿರ್ತಕ್ಕಂಥ ನಮ್ಮ ಪ್ರಪಂಚವನ್ನು ನೋಡ್ಬೇಕಾರೆ ಮಹಾತ್ಮರು. ಸಂಸಾರದಲ್ಲಿ ಸುಖವಿಲ್ಲ, ಸಂಸಾರದಲ್ಲಿ ಸುಖವಿಲ್ಲ. ಸಂಸಾರ ಸರಿಯಾದಲ್ಲ, ಇದು ಕೊಟ್ಟಿ ಸಂಸಾರ. ಕೊಟ್ಟಿ ಸಂಸಾರ ಬಿಟ್ಟಣಿ ಎತ್ತಿದ್ದರೊಂದು ದಿನವೂ ಎತ್ತಿದ್ದರೊಂದು ದಿನವೂ ಹೋಗುದು ನಿರ್ಧಾರದ. ಹೋಗೋದೊಳಗೆ ಗುರುವಿನ ಪಾದ ಹಿಡಿ, ನಿನ್ನ ಅರವನ್ನು ನೀ ಪಡಿ, ಇಲ್ಲ ಅಂದ್ರೆ ಸುಮ್ಮನೆ ಹಾಗೆ ನಡೀತಿ ಅಂತಾರೆ. ಅಂತ ದಿವ್ಯವಾಗಿರ್ತಕ್ಕಂಥ ಕ್ಷೌರಿಕ ಅಲ್ಲಿ ಕಂಡ, ಶ್ರೀಶೈಲ ಮಲ್ಲಿಕಾರ್ಜುನನ ಕಂಡ. ನಮ್ಮ ಚಿಂತನೆಯ ಮೌನೇಶ್ವರರು ಹೊಳೆಯಲ್ಲಿ ಮಾತಾಡ್ಕೊತ ಕುಂತಾರ. ಗಗನಾಪುರದ ಗಂಗಯ್ಯ ಅಂತ ಹೇಳಿ ಸಾವಳಿಗೆ ಶಿವಲಿಂಗೇಶ್ವರ ಕಾದೊಳಗಿದ್ದಾವ. ಸಾವಳಿಗೆ ಶಿವಲಿಂಗೇಶ್ವರ ಆಕಾಶ ಮಾರ್ಗವಾಗಿ ಶಿಷ್ಯರನ್ನು ಕರ್ಕೊಂಡು ಹೋಗ್ತಿದ್ರು. ಈ ಗಗನಾಪುರದ ಗಂಗಯ್ಯ ಅಂತೇಳಿ ಹೊಳೆ ಒಳಗಿದ್ದಾವ. ಯಾಕಂದ್ರೆ ಸಣ್ಣಾಗಿದ್ದಾಗ ಮನುಷ್ಯರು ಹೇಳಿದ್ದ ಅವ್ರ ತಾಯಿಗೆ, ಈ ಮಗನ ಹೊಳೆಯಾಗಿ ಬಿಡ್ಬೇಕಂತೇಳಿ, ಅವ್ನ ನಾ ಜೋಪಾನ ಮಾಡ್ತೇನೆ ಅಂತ ಹೇಳಿದ್ದ. ಆ ಹುಡುಗ ದೊಡ್ಡವಾಗಿ ನಮ್ಮ ಮಲ್ಲೇಶ್ವರಂಗ ಆಗಿದ್ದ. ಹಾಗೆ ಕುಂತಾಗ ಸಾವಳಿಗೆ ಶಿವಲಿಂಗೇಶ್ವರ ಹಾದು ಹೋಗ್ತಿದ್ರು ಶಿಷ್ಯರ ಮುಖಾಂತರ ಸ್ವರ್ಗಕ್ಕ. ಹೋಗುವಾಗ ಗಗನಾಪುರ ಗಂಗೈಗೆ ಆಶೆ ಅಂತ ದೇವನಗತ್ತೆ ಎಂತ, ಹೇ ಮೌನೇಶ ತಂದೆ ಜಗದೊಡೆಯ ಭಾವೈಕತೆ ಹರಿಕಾರ ಎಲ್ಲಿದ್ರು ನನ್ನಪ್ಪ, ಅವರೆಲ್ಲಾ ಕೈಲಾಸಗೊಂಡಾರ, ನನಗೂ ಹೋಗುವಂಗಾಗಿತ್ತು ಅನ್ನೋದಕ್ಕೆ ಮೌನೇಶ ಅಲ್ಲಿಗೆ ಪ್ರತ್ಯಕ್ಷನಾಗಿ ಕೇಳ್ತಾನೆ. ಏನಂತ? ಗಂಗಪ್ಪಯ್ಯ ಕೈಲಾಸ ನೋಡುವಂಗಾಗಿತ್ತು ನನಗ, ಅದ್ಯಾಕೆ ಆಸೆ ಆಯ್ತು? ಇಲ್ಲಪ್ಪ, ಸಾವಳಿಗೆ ಶಿವಲಿಂಗೇಶ್ವರರು ತನ್ನ ಭಕ್ತರನ್ನು ಕರ್ಕೊಂಡು ಹೊಂಟಾರ.
ಅವನ ಭಕ್ತನ ಕರ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ಏನು ಸೇವಾದ ಫಲ ದೊಡ್ಡದದ. ನೀವೇನು ಅನ್ನ ಕೊಡ್ತಿರಲ್ಲ, ಈಗಿನ ಮುಂದೆ ಕಸ ಹೊಡಿತಿರಲ್ಲ, ರಂಗೋಲಿ ಹಾಕ್ತಿರಲ್ಲ, ಆರತಿ ಹಿಡಿತಿರಲ್ಲ, ದೀಪ ಹಿಡಿತಿರಲ್ಲ, ಇದ್ರ ಫಲ ದೊಡ್ಡದ. ಸಿಗ್ತದೆ ನಿಮಗೂ, ಅದು ಸುಳ್ಳಲ್ಲದು. ಹೂ ಬಳಸೋರು ಬೇರೆ, ಮಾಲಿ ಮಾಡೋರು ಬೇರೆ, ಪ್ರಸಾದ ಮಾಡೋರು ಬೇರೆ, ಹಾಸೋರು ಬೇರೆ, ದೀಪ ಹಚ್ಚೋರು ಬೇರೆ, ಎಲ್ಲಾ ಮಾಡ್ತಿದ್ರು ಮಠದೊಳಗ. ಸಾವಳಿಗೆ ಶಿವಲಿಂಗೇಶ ಮಠದಾಗ ಅವನಿಗೆ ಸ್ವರ್ಗದ ಪರಮಾತ್ಮ ಕರೆಯಾಗಿ ಬಂದಂತ. ಶಿವಲಿಂಗೇಶ ಬಾ ಹೋಗೋಣ ಅಂತ ಕರೆದ್ರ ಬಂದಂತ, ನಾವ್ ಒಬ್ಬ ಬರಂಗಿಲ್ಲ, ನಾನು ಸೇವೆಯನ್ನು ಮಾಡಿರ್ತಕ್ಕಂಥ ಸಮಸ್ತ ಭಕ್ತರದ ಇವನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂತ. ಯಾರಂತ ಗುರುಗಳು ಹೋಗ್ತಾರೆ ಹಿಂಗ. ಆ ಗಂಡದಷ್ಟಗಳ ಎಲ್ಲರೂ ಕರ್ಕೊಂಡು ಹೋಗಿ ಬಿಟ್ಟ ಶಿವಲಿಂಗೇಶ್ವರ. ಅದನ್ನ ನೀವು ನೋಡಾಕ್ತಿದ್ರು ಗಂಗಯ್ಯಪ್ಪ ಹೊಳಿ ಒಳಗ. ಯಾವಾಗ ಮೌನೇಶ್ವರ ಸ್ಮರಣೆಯನ್ನ ಮಾಡಿದ, ಮೌನೇಶ್ವರ ಓಡಿಯಲ್ಲಿ ಪ್ರತ್ಯಕ್ಷ ನೋಡ್ತೀಯ. ಕಣ್ಣು ಮುಚ್ಚು ಗಂಗಾಧರ, ಕಣ್ಣು ಮುಚ್ಚಿದ, ಕಣ್ಣು ತೆಗಿ ಅಂದ್ರು. ಮೌನೇಶ್ವರ ಇಷ್ಟು ಕೈ ಮಾಡಿಬಿಟ್ರೆ ಸಾಕು, ಕೈಲಾಸದಾಗ ಏನ ವಾತಾವರಣ. ಗಂಗಾ ನೀ ಮತ್ತೆ ಯಾರಾದರೂ ಸಣ್ಮುಖ ಗಣೇಶ, ಅಲ್ಲಿ ಏನೇನ ತಪಸ್ವಿಗಳು, ಮಹಾತ್ಮರು, ದುಷ್ಟರು, ಶಿಷ್ಟರು, ಅಲ್ಲಿ ಏನೇನ ಕೈಲಾಸದಲ್ಲಿ ಎಲ್ಲವೂ ಅಂಗೈಗಳು ಕಾಣಕತ್ತಿರ್ತಾವಾಗ. ಎಲ್ಲವೂ ಅಂಗೈಗಳು ಕಾಣಕತ್ತಿದ್ ಗಂಗಾಧರಗ ಕಣ್ಣ ನೀರು ಬಂದು ಗಂಗಾ ಇದ್ದವ್ರಿಗೆ ಕಂಡ ನೋಡ್ತಾನೆ. ಕೈಲಾಸ ಕಂಡ ಆನಂದ ಪಟ್ಟ. ಕಣ್ಣು ಮುಚ್ಚು ಅಂದ್ರು, ಕಣ್ಣು ಮುಚ್ಚಿದ. ಕೈಲಾಸ ಕಂಡೇನು ಯಪ್ಪ, ಕೈಲಾಸ ತೋರಿಸುವಂತ ಸಗುಣ ದೇವರೇ ಇಲ್ಲಿ ಬಂದಾಗ ನಾನು ಕಾಣಲಿಲ್ಲ ತಂದೆ, ಎಂತಾದ ನನ್ನ ದೌರ್ಭಾಗ್ಯ, ಸುಳ್ಳ ಆಶೆ ಮಾಡಿದೆ ಅಂತ ಹೇಳ್ತಾ. ಅದಕ್ಕೆ ಗುರುಗಳಿಂದ ಶಕ್ತಿ ಅದ, ಅವನ ಶಕ್ತಿ ಅದ ಅಂತ ಗುರುಗಳು ಸಿಗಬೇಕಾದ್ರೆ ನಾವು ಪುಣ್ಯ ಮಾಡಬೇಕು. ಯಾವ ಇವ ಬಬಲಾದಿ ಒಳಗೆ ಮುಳುಗಿದ್ರು, ಪಾತಾಳ ಗಂಗೆ ಒಳಗೆ ಎದ್ದಿದ್ದ ಕ್ಷೌರಿಕರ ಜೊತೆ ಸದಾಶಿವ ತೇರು ನೋಡಿದ, ಕಳಸ ನೋಡಿದ, ತೇರು ಎಳೆದ್ರು, ಎಲ್ಲ ಮುಗೀತು. ಎಲ್ಲ ಮುಗಿದಂತ ಅಂತಾರ, ಮುಗಿದೇನೋ ಅಂತ ಕೇಳ್ತಾರೆ. ಯಪ್ಪ ಆಯ್ತು, ಆಶೀರ್ವಾದ ಎಲ್ಲ ಆಯ್ತು. ಕಣ್ಣು ಮುಚ್ಚು ಪಾತಾಳ ಗಂಗೆ ಒಳಗೆ ಮುಳುಗಿದ್ರೆ 5 ನಿಮಿಷ ಬಂದು ಮಾತ್ರ ಬಬಲಾದಿ ಕೃಷ್ಣ ಇದಾಗಿ ಅದು ಬಿಟ್ಟರೆ. ಧನ್ಯ ತಂದೆ, ನನ್ನ ಜನ್ಮ ಪಾವನವಾಯಿತು. ಹುಟ್ಟಿದ್ದಕ್ಕೂ ನೀನೊಂದು ಸೇವಾ ಬರೀ ಕ್ಷೌರಿಕ ಕೆಲಸನ ಮಾಡಕ್ ಬಂದಿದ್ದಲ್ಲ, ಅದರ ಫಲ ಈಗ ಸಿಕ್ಕಿ ತಂದೆ. 10-15 ವರ್ಷದ ಪರ್ಯಂತವಾಗಿ ನನ್ನ ಸೇವೆ ಮಾಡಿದೆ, ಈಗ ಫಲ ಸಿಕ್ತಂತ. ನೀವೇನ್ ಮಾಡ್ತೀರಿ ಸರ? ಈ ಸತ್ತರದಾಗ ಆರಾಮಾದಕ್ ನೋಡ್ರಿ, ಹಂಗನ್ನ ಅಂಜಿಕೆ ಬರ್ತಾವ. ಗುಳಿಗೆ ಕೊಟ್ಟ ತಕ್ಷಣ ಆರಾಮ ಆಗ್ಬೇಕಂತ. ನಮ್ಮವ್ ಎದ್ದ ಕುಂದಿರ್ಬೇಕು, ನಾನು ಹೆಂಗ್ ಎದ್ದ ಕುಂದಿರ್ಬೇಕು, ಕೆಲಸ ಕಳ್ಸಿಕೊಳ್ಬೇಕ್ರಿ. ಈ ಸದ್ದ ನಾವ್ ಹೆಂಗ್ ಮಾಡ್ತೀವಿ? ಸಮಯದ ಈ ಸದ ಅಪಾಯಿಂಟ್ಮೆಂಟ್ ಸದ ಕೇಸ್ ಕಂಪ್ಲೇಂಟ್ ಆಗುತ್ತೇನೋ, ಹೋಗ್ಬೇಕು. 1 ಸಾವಿರ ತಿಂಗಳ ಕೋರ್ಟಿಗೆ ಹೋಗ್ಬೇಕು. ಹೌದಿಲ್ಲ? ನಿಂದಂತ ಬಡದಾಡ್ತಿರ್ತೀವಿ ನೋಡಿ. ಯಾವಾಗಲೂ ನಿಂದು ಅಲ್ಲ, ಅವ್ರದ್ದು ಅಲ್ಲ, ಸುಮಾರು ನಾಂದಂತ ಬಡದಾಡ್ತೀವಿ ನಾವು. ಯಾರ್ದು ಜಗತ್ತಿದ? ಈ ಜಗತ್ತು ಯಾರ್ದದ? ದೇವರದ. ದೇವರ ಮನೆಯೇನು ನಮ್ಮ ಅಜ್ಜ ಹೇಳ್ತಾರಲ್ಲ, ಈ ಜಗವಿಲ್ಲ, ಬಾಡಿಗೆದಾರರು ಜೀವಗಳೆಲ್ಲ ಸುಮ್ಮನೆ ನಂದಂತೀವಿ ಅಂತ ಭ್ರಮೆ ನಮ್ದು. ನನಗೆ ಗಂಗವ್ಗೆ ಹೋದ್ರ ಕತೆ ಹೇಳಿ ನಾನು. ಆ ಭಾಗಲ್ದಾಗ ಗಂಗವ್ನ ಎಮ್ಮಿ ಹಾದ್ಯಾಗ ಹೋಗ್ಬೇಕು, ಹಿಂಗ ಗೌರವ್ ಹಾದ್ಯಾಗ ಆ ಎಮ್ಮಿ ಬಂದ ಗೌರವ ಭಾಗಲ್ದಾಗ ಟಿಮ್ ಮಾಡ್ತಿ. ಟಿಮ್ ಅಂದ್ರ ಹೆಂಡಿ ಹಾಕ್ತದ. ಈಗ ಓಡಿ ಬಂದಾಗ ಒಳಗಿಂದ ಊಟ ಮಾಡಿಬಿಟ್ಟು ಬಂದಾಗ ಅದಕ್ಕೆ ಬಡಿಗೆ ತುರಿಕಿಲ್ಲ ನಾನು ಅಂತೇಳಿ ಹಾಕಿ ಗಂಗವ ಹಂಗ ಹಾದ್ಲು. ವಾಪಸ್ ಹೊಳೆ ಬಂದ್ಲು, ಆ ಬಡಿಗೆ ತಗೊಂಡು ನಾಂದ ತಾಯಿ ತಗೊಳಕ್ ಹೊಂಟ್ಲು, ಈಗ ನಾಂದ ದಿಕ್ ತಗೊಳಕ್ ಹೊಂಟ್ಲು. ಇಬ್ರು ಜಗಳ ಹಾಕಿ ಮನಗಂಡ ನಾಂದ ನಿಂದ ಒಬ್ರು ಕೈಯಾಗ ಬತ್ತ. ಏನು ಬಡಿಗೆ ಅಲ್ಲಿದ್ದ ಹೆಣ್ಮಕ್ಳು ಬರ್ತಾವ ಕೈಯಾಗ ಏನವ ಏನವಾ? ಒಬ್ರು ಕೈಯಾಗ ತುರುಬ ಚುಟ್ಲು, ಒಬ್ರು ಕೈಯಾಗ ಈ ಪ್ರೀ ಬಸ್ ಸ್ಟ್ಯಾಂಡ್ ಬಂದು ಬಸ್ನಾಗ ಬಡ್ದಾಡಕ ಹೆಣ್ಮಕ್ಳು ಮನೆ ಕೈಯಾಗ ಬಂದಿದ್ದು ನೋಡು. ಹಂಗ ಬಂತು ಅವ್ರಿಬ್ರದು. ಒನ್ಯಾರ ಮಂದಿ ಬಂದ್ರು. ತಂಗಿ ಏನ್ ಬೇಡ ಯಪ್ಪ, ನಾನೇನು ಹೆಂಡೆ ಹಾಕದ ನಂದು, ನನ್ನ ಬಾಗಿಲು ಬಂದು ಹಾಕದ ನಂದು. ಇಷ್ಟನಾ? ಹೊರೋಡಿ ಶಾಲೆ ಹೋರೆ ಸರಿಸಿದ ಕೇಳಿದೆ. ಗೌರವ್ ನಂದ ಅಂದ, ಈಗ ಗಂಗವ್ ನಂದ. ಇದನ್ನ ನಮಗೆ ಬಗೆಹರಿಲ್ಲ, ಪಂಚಾಯತಿಗೆ ಹೋದೊಂದು. ಅಲ್ಲಿ ಹೋಗಿ ಅಲ್ಲಿ ಬಗೆಹರಿಲಿಲ್ಲ. ಕೇಸ್ ಕೊಟ್ಟು ವಕೀಲ್ ನಿಂತರು ನೋಡ್ರಿ ಹೆಂಡಿಗಾಗಿ. ಬಾರ ಎಂತ ದುರ್ರಿ. ಇವರು ವಕೀಲ್ ನಿಂತರು, ಅವರು ವಕೀಲ್ ನಿಂತರು. ಅವಂತಾನೆ ಈ ಕಕ್ಷಿದಾರ ಹೆಂಡ, ಇದು ಹೆಂಡಿ ಕಕ್ಷಿದಾರರು, ನಮ್ಮ ಕಕ್ಷಿದಾರರು. ಯಾಕೆ? ಎಮ್ಮೆ ನಮ್ಮದು. ಗಂಗವನ ಎಮ್ಮೆ, ಗಂಗವ ನಮ್ಮ ಕಕ್ಷಿದಾರು. ನಿಜವಾಗ್ಲೂ ಎಮ್ಮೆ ನಮ್ಮದು, ನಮ್ಮ ಹೆಣ್ಣು ನಮಗೆ ದಕ್ಕಬೇಕು. ಅಂದ ಗೌರವ ಕಂಪನಿ ಕಡೆ ಗಂಗವನವ ಇಲ್ಲ, ನಮ್ಮ ಗಂಗವನ ಬಾಗಲಾಗ ಬಿದ್ದದ ಮನಿ ಗಂಗವನದ. ಅದ ಪೂರ್ಣ ಫಸ್ಟ್ ಆಯ್ಕೆ ಮಾಡ್ಯಾಳ, ಬಡಗಿ ಇಟ್ಟಾಳ, ಅದು ನಮಗ್ ಬಿಡ್ಬೇಕಾಗಿತ್ತು. ಬಡದಾಕ ಇಬ್ಬರಿಗೂ ತಾಸು ವಾಗ್ವಾದ. ಜಡ್ಜ್ಮೆಂಟ್ ಕೊಡ್ತಕ್ಕಂತ ನಿರ್ಣಾಯಕರು ಅವ್ರಿಗೆಂತಾರು? ನಿರ್ಣಯ ಕೊಡೋರಿಗೆ ಜಡ್ಜಿ ನೋಡಿದ. ಇಷ್ಟು ಕಾನೂನು ಪ್ರಕಾರ ಇದು ಪರದ ವಸ್ತು ಅದ, ಇದು ನಿಂದು ಅಲ್ಲ ಗೌರವ, ಗಂಗವಂದವಲ್ಲ. ನೀವಿಬ್ರು ವಾದ ಮಾಡಕ್ ಹೋಗ್ಬೇಡ್ರಿ, ಈ ಹೆಂಡಿ ಎಮ್ಮಿದು ಅಂತ ಬರೆದು ಬಿಟ್ಬಿಟ್ಟು
ನ್ಯಾಯ ನಿಕ್ಕಲ್. ಅಯ್ಯೋ ನನ್ನ ಬಂಗಾರ ಬಂದ ಮಗ ಹೋತ್ರಿ ಹೆಂಗ ಬದುಕಲಿ ಅಂತ ಬಂಗಾರ ಗುಡ್ಡ ಹೋತ್ರಿ ನನ್ನ ದೇವ್ರಿ. ನನ್ನ ಮುತ್ತಿನಂದ ಎತ್ತಿದ್ಲು, ಬಂದಾಗ ಉಪಚಾರ ಮಾಡ್ತಿದ್ಲು, ಕುರಿಬೇಕು ಅಂತಿದ್ಲು, ಅರೆ ದೊಡ್ಡ ಬರ್ಲಿ ಅಂತಿದ್ಲು. ಏಕೆ ಕೊಂಡಾಡುದು? ಹಿಂದಿದ್ದೇನವ ಹುಟ್ಟೋಕಿತ ಮೊದಲ ಮುಂದೆ ಬರ್ತಾನೇನು? ಇಲ್ಲ, ನಿನ್ನ ಯಾವುದು ನಿಂದ ಏನೂ ಇಲ್ಲ. ಜಗತ್ತಿಗೆಲ್ಲ ತಾಯಿಲ್ಲ. ನಿನ್ನದೆಂಬುದು ಏನಿದೆ ತಮ್ಮ, ನಿನ್ನದೆಂಬುದು ಏನಿದೆ ತಮ್ಮ, ಎಲ್ಲವೂ ದೇವಿಯರೋ ತಿಳಿಯೋ ಏತಮ್ಮ, ಎಲ್ಲವೂ ದೇವಿಯರೋ ತಿಳಿಯೋ ಏತಮ್ಮ, ನಿನ್ನದೆಂಬುದು ಏನಿದೆ ತಮ್ಮ. ಕೈಲಿದ ಸತಿ ಸುತರು ಗಳಿಸಿದ ನಿನ್ನ ಬಲವು, ಕೈಲಿದ ಸತಿ ಸುತರು ಗಳಿಸಿದ ನಿನ್ನ ಬಲವು. ನೀ ಹೋಗುವಾಗಿದು, ನೀ ಹೋಗುವಾಗಿದು, ನಿನ್ನಿಂದೇ ಬರುವುದೇನು, ನಿನ್ನದೆಂಬುದು ಏನಿದೆ ತಮ್ಮ, ಏ ತಮ್ಮ, ನಿನ್ನದೆಂಬುದು ಏನಿದೆ ತಮ್ಮ. ಯಾವ್ದರಿಂದ ಹೇಳ್ರಿ? ಎಲ್ಲರೂ ಬಿಟ್ಟು ಹೋಗ್ತೀರಿ. ಬಿಟ್ಟು ಹೋಗುದಂತ ಗೊತ್ತಿದ್ದೀನ ಮನೆ ಮಾಡ್ತಂದ್ರ ಒಂದ್ ವೇಳೆ ಹೋಗ್ಲಿಲ್ಲ ಹೆಂಗಾಕಿತ್ರಿ? ಹೆಂಡರು ಮಕ್ಕಳು ಅಳುವರು ನಿನ್ನ ಈ ಹೆಣಕ, ನಿನ್ನ ಈ ಹೆಣಕ ಎದಕ್ಕ? ಹೆಣ ಕಳುದಿಲ್ಲ ಅವರು, ನೀ ಗಳಿಸಿದ ಹಣಕ್ಕ. ಹೆಂಡರ ಮಕ್ಕಳು ನೀ ಗಳಿಸಿದ ಹಣ ಕಳೆದಕ್ಕಿನ ನಿನ್ನ ಹೆಣ ಕಳುದಿಲ್ಲ ಯಾರು? ಎಲ್ಲಿ ಮಠ ಬರ್ತಾರ ಅಲ್ಲಿ ಮಠ ಬರ್ತಾರ. ಸುಡುಗಾಡದವರಿಗೆ ಒಂದೊಂದು ಜಾಟ್ಯಾಗ ಸುಡುಗಾಡದಾಗ ಬರಂಗಿಲ್ಲ, ಬಾಕಲ್ದಾಗ ಅಷ್ಟು ಕಳಿಸ್ತಾರ. ಆ ಜಾತಿ ನೋಡ್ರಿನ ನನಗೂ ಹೇಳ್ತಿದ್ರು ಜಗದ್ಗುರುಗಳು, ಕಾಶಿ ಜಗದ್ಗುರು 20 ವರ್ಷದಿಂದ. ಮನೆ ನಮ್ಮ ಊರಾಗ ನೋಡಿನಿ ಅದನ್ನ. ಇಲ್ಲೇ ಬಾಗಲ್ದಾಗ ಹತ್ರ ಕಾರದ್ರು, ಏನೆಲ್ಲ ಮಾಡಿದ್ರು, ಹೋಗು ಕಾಲಕ್ಕೆ ನಮಸ್ಕಾರ ಸಹಿತ ಮಾಡಿಲ್ಲ, ನಟಿಗೆ ಮುಗಿದು ಬಾಗಿಲು ಒಳಗೆ ಮಾಡಿದ್ರು. ಸರಿ ಇವ್ರು ಹೋಗಲ್ಲ ಅಲ್ಲಿಗನ್ನೇ, ಅವ್ರ ಮಂದ್ಯಾಗ ಹೋಗಂಗಿಲ್ರಿ ಅಂತ. ಅದು ಯಾವ ಮಂದಿ ಗೊತ್ತ ನಿಮಗೆ? ಅಲ್ಲಿ ಒಳಗಡೆ ಹೊರಗೆ ಬೇಡ, ಡೇಂಜರ್ ಅವ ಒಳಗೆ ಇರ್ಲಿ. ಭಾರ್ಯ ಗೃಹದ್ವಾರೆ ಸಂಸ್ಕೃತ ಹೇಳ್ದಲ್ಲ, ಹೆಣ್ಣು ಬೇರೆಯವರೆಗೆ ಬರ್ತಾಳೆ ಬಾಗಿಲ್ ತಕ್ಕ, ಬಹಳ ಕಿಚ್ಚಿನ ಮನೆ ಬರ್ತಾಳೆ. ಅನಿತ್ಯಾನಿ ಶರೀರಾನಿ, ಈ ನಿನ್ನ ಶರೀರ ನಿಜ ಇಲ್ಲ, ಮತ್ತೊಬ್ಬರು ಯಾರ್ರಿ? ಯಾರು ಅಲ್ಲ. ಅದಕ್ಕ ಆ ಜ್ಞಾನ ನಿಮಗೆ ಬರ್ಬೇಕಾಗಿತ್ತಂದ್ರ ಸದಾಶಿವಪ್ಪನಂತ ಗುರುಗಳು ಮಾಡ್ಕೊಳ್ಬೇಕು. ಕಾಲ ಕಾಲಕ್ಕೆ ಬರ್ತಾರ ಗುರುಗಳು, ತಲೆಯೊಳಗಿರ್ಲಿ. ಇಲ್ರಿ ನೀವು ಹೇಳುವಂತ ಗುರುಗಳು ಯಾರು ಸಿಗ್ತಾರೆ? ಈಗ ಎಲ್ಲಾ ಲಫಂಗ್ ಗುರುಗಳು ಅದಾರ, ಎಲ್ಲಾ ಆಶೀರ್ ಗುರುಗಳು ಅದಾರ, ಅಂತ ಗುರುಗಳು ಅದಾರ. ನೀವ್ ಎದ್ದ ತಕ್ಷಣ ಒಳ್ಳೆ ಭಾವ ಇಟ್ಕೊಂಡು ಹೋರಿ, ಅಂತವ ಸಿಗ್ತಾರ. ಸಂತೆಗೇನಿಲ್ರಿ, ಸಂತೆಗೆಲ್ಲ ಅದ. ನಿಮ್ಗೆ ಏನ್ ಬೇಕು ಅನ್ನ ತಗೊಳ್ತಾನೆ ಹುಡುಕಾಡಿ. ಬದ್ನಿಕಾಯಿ ಬೇಕಾದ್ರೆ ಬದ್ನಿಕಾಯಿ, ಕುಂಬಳಕಾಯಿ ಬೇಕಾದ್ರೆ ಕುಂಬಳಕಾಯಿ, ಬಂಗಾರ ಬೇಕಾದ್ರೆ ಬಂಗಾರ. ಮತ್ತೆ ಶರೀರ ತಗೊಳಕ್ ಹೋಗ್ತೀರಿ ಹೆಣ್ಮಕ್ಳ? ಎಲ್ಲ ಹೆಂಗೋ ಯೋಗ್ಯ ಗುರು ಬೇಕು ಅಂತ ಭಾವ ಇಟ್ಕೊಂಡು ಹುಡುಕಾಡ್ರಿ, ಯೋಗ್ಯ ಗುರುಗಳು ಸಿಗ್ತಾರ. ಕನ್ಯಾ ಯೋಗ್ಯ ಬೇಕಾದ್ರೆ ಹುಡುಕಾಡಿ, ಕನ್ಯಾ ಯೋಗ್ಯ ಸಿಗುತ್ತದ. ಸುಮಾರು ಬಂದ ಬಿಟ್ಟು ಬಿಡ್ತೀರಿ. ಹಂಗಿಲ್ಲಿ ಸದಾಶಿವಪ್ಪನಂತ ಗುರುಗಳು ಮಾಡ್ಕೊಡ್ರಿ, ನಿಮ್ಮ ಬದುಕಿಗೆ ಹಸದಾಗ್ತದ. ನಾಳೆ ಒಂದು ದಿವಸ ಕಾರ್ಯಕ್ರಮ ಸದಾಶಿವಪ್ಪಂದು, ನಾಳೆ ಮತ್ತೊಂದಿಬ್ಬರು ಗುರುಗಳು ಬರ್ತಾರೆ. ಈ ಪುರಾಣ ಬರೆದಿರ್ತಕ್ಕಂಥ ಸ್ವಾಮಿಗಳು ಬರ್ತಾರೆ ನಾಳೆ. ಶ್ರೀಶೈಲ ಸ್ವಾಮಿಗಳು ಅವ್ರನ್ನ ಪ್ರೀತಿಯಿಂದ ಗೌರವಿಸೋಣ. ಯಾಕೆ ಹೇಳ್ರಿ? ಇಂಥ ಮಹದುಪಕಾರ ಮಾಡಿ ಹೋಗ್ಯಾರ ಮಹಾತ್ಮರು. ಗ್ರಂಥದ ಋಣ ತೀರಿಸ್ಬೇಕು ನಾವು. ಅವ್ರು ಬಂದ ಕಣ್ತುಂಬ ಅವ್ರ ಮುಂದೆ ಕುಂತ ಸಮಾಧಾನ ಕೂತ ಕೇಳಿದ್ರು ಸಾಕು. ಅವ್ರ ಸಂತೋಷದ ಪ್ರವಚನ ಹೇಳೋಕೆ ಚಪ್ಪಾಳಿ ಹೊಡೆದ್ರು ಸಾಕು, ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಸಾಕು. ಯಪ್ಪ ಎಂತ ಕೊಟ್ಟು ಗ್ರಂಥನ ಈ ವರ್ಷದಿಂದ ನಮಸ್ಕಾರ ಮಾಡಿದ್ರೆ ಕಣ್ಣಾ ನೀರು ಬರ್ತಾರೆ ಅವರಿಗೆ. ಅಂತ ಉಪಕಾರ ಮಾಡ್ಯಾರ. ಅಂತ ಉಪಕಾರ ಮಾಡಿರ್ತಕ್ಕಂಥ ಸ್ವಾಮಿಗಳನ್ನ ನಿಮ್ಮ ಪರವಾಗಿ ನಾಳೆ ಇಲ್ಲಿ ಹಿರಿಯರೆಲ್ಲರೂ ಸನ್ಮಾನ ಮಾಡ್ತಾರ, ಸ್ವೀಕಾರ ಮಾಡ್ತಾರ. ನಿಮಗೆ ಶಕ್ತಿ ಅನ್ಸದ ಭಕ್ತಿ ದಕ್ಷಿಣ ಕಾಣಿಕೆ ಕೊಟ್ಟು ಅವ್ರು ನಮಸ್ಕಾರ ಮಾಡ್ರಿ. ಯಾಕಂದ್ರೆ ಜಗತ್ತಿನೊಳಗೆ ಏನೆಲ್ಲಾ ಕೊಡ್ತಾರ, ಎಲ್ಲಾ ಗುರುಗಳದಾರ. ಬಿಡಿಶಿಲ್ಸು ಗುರುಗಳದಾರ, ಶರೀಗುರು ಗುರುಗಳದಾರ, ಬದುಕನ್ನ ಕೆಡಿಸ್ತಕ್ಕಂಥ ಗುರುಗಳದಾರ, ಬದುಕನ್ನು ಹಸನು ಮಾಡ್ತಕ್ಕಂಥವ್ರು ಯಾರ್ದಾರ? ಅವರೇ ಮಹತ್ವ, ಅವರೇ ಮಹತ್ವ. ಅನ್ನ ಕೊಡ್ತಾರ, ಮಣ್ಣು ಕೊಡ್ತಾರ, ಹೆಣ್ಣು ಕೊಡ್ತಾರ. ಅನ್ನ ಕೊಡ್ತಾರ, ಹೆಣ್ಣು ಕೊಡ್ತಾರ. ವಯಸ್ಸಿಗೆ ಬಂದ್ರ ಹೌದಿಲ್ಲ? ಬಾಳಟ್ಟ ಊರಾಗ ಉಡಾಟ ಮಾರಕಟ್ಟೆ ಅಂದ್ರ ಜಿಗದ ಮಣ್ಣ ಕೊಡ್ತಾರ, ಹೌದಿಲ್ಲ? ಅದ ಬದುಕಿ ಬಣ್ಣ ಕೊಡೋರು ಮಹತ್ವ. ಮಹತ್ವ ನಂಬಿದ ಕಷ್ಟ ಅದ, ದೇವರ ನಂಬಿದ ಕಷ್ಟ ಅದ, ಆ ಕೊನೆಗೆ ಶ್ರೇಷ್ಠ ಆಗ್ತದ. ಆ ನಿಟ್ಟಿನೊಳಗೆ ಅಂತ ಚರಿತ್ರೆ ಕೇಳಿದ್ರೆ ನೀವೆಲ್ಲ ಸದಾಶಿವಪ್ಪನ ಚರಿತ್ರ ಹೇಳುವಂತ ಭಾಗ್ಯ ನಂದು, ಕೇಳುವಂತ ಭಾಗ್ಯ ನಿಮ್ಮದು ಅದ. ಈ ಕಾರ್ಯಕ್ರಮ ಯಾವ ಕಾಲಕ್ಕೂ ಎಲ್ಲರೂ ನಿಂದ್ರಸಾಕ್ ಹೋಗ್ಬೇಡ್ರಿ. ನಿಮ್ಮ ಜೀವ ಹೋಗುವವರೆಗೂ ಈಗಿನ ಈ ಪೀಳಿಗೆ ಮನಕಷ್ಟಲ್ಲಿ ಹಿರಿಯರು, ಈಗ ದಾನ ಮಾಡುವಂತ ಹಿರಿಯರು, ನೀವೆಲ್ಲರೂ ಯಾವ ಕಾಲಕ್ಕೂ ಈ ಒಂದು ಕಾರ್ಯಕ್ರಮ ನಿಂದ್ರಸಾಕ್ ಹೋಗ್ಬೇಡ್ರಿ.
ಹನುಮಪ್ಪನ ಜಾತ್ರೆ ನಿಮಿತ್ತಾರ ಮಾಡ್ರಿ, ದುರ್ಗಾಜಿ ನಿಮಿತ್ತಾರ ಮಾಡ್ರಿ, ಸದಾಶಿವನ ಶಿವಲಿಂಗೇಶ್ವರ ನಿಮಿತ್ತಾರ ಮಾಡ್ರಿ, ಏನಾದ್ರು ಮಾಡ್ರಿ. ಈ ಊರಾಗ ಮುಖ್ಯ ಪ್ಯಾಟೆ ಇದೆ, ಮುಖ್ಯ ಓಣೆ ಇದೆ. ನೀವೆಲ್ಲರೂ ಮಾಡುವಂತವ್ರಿಗೆ ಪ್ರೋತ್ಸಾಹ ಕೊಡ್ರಿ, ಮಾಡುವಂತವ್ರಿಗೆ ಆಶೀರ್ವಾದ ಮಾಡ್ರಿ, ಮಾಡುವಂತವ್ರ ಮನಸ್ಸು ಹುಡುಪಾಗುವಂಗ್ ಮಾಡ್ರಿ. ಪ್ರತಿ ವರ್ಷ ಇದೊಂದು ಸತ್ಸಂಗ ನಿಮ್ಮ ಊರಾಗ ಚಿನ್ನ ಮಾಡಕ್ಕಂತೂ ಆಗುದಿಲ್ಲ, ಎಲ್ಲಿ ಕೇಳಕ್ ಹೋಗಕ್ ನಿಮಗ ಆಗುದಿಲ್ಲ. ಮಾಡ್ತೀರಿ? ಇದು ನಂದೊಂದು ಮಾತು ಪಾಲಿಸಿ, ನನ್ನ ಪುರಾಣ ತಲೆಯಾಗಿ ಉಳಿದಿತ್ತು ಗೊತ್ತಿಲ್ಲ. ನಾನು ಒಂದಮ್ಮ, ದೇವರಿದ್ದಲ್ಲಿಗೆ ನಾವು ಹೋಗ್ಬಾರ್ದು, ನಾವಿದ್ದಲ್ಲಿಗೆ ದೇವರು ಬರ್ಬೇಕು. ಇದಕ್ಕೇನಂತೀರಿ? ಹಾಗೆ ಸಾಧನೆ ಮಾಡಕ್ ಸಾಧ್ಯತೆ ಇಲ್ಲ? ಸಾಧ್ಯ ಇದೆ ನಿಮಗೆ. ಅದೇನಿಲ್ಲ, ಕೇಳ್ತಾ ಕೇಳ್ತಾ ಹೋಗ್ರಿ, ಕೇಳ್ತಾ 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 ತಾನ ಸಚ್ಚಾಗ್ತದ, ತಾನ ತಿಳಿತದ. ಒಂದು ಕಾಲಕ್ಕೆ ಮಾಡ್ತಾ ಮಾಡ್ತಾ ಹೋಗ್ರಿ, ಅದು ದುಷ್ಟ ಕಾರ್ಯ ತಾನೇ ಸರಿತದ. ತಿಂತಾ ಹೋಗ್ರಿ, ತಾನೇ ಹೊಟ್ಟೆ ತುಂಬತದ. ಬೇಕು ಅಂತ ನಡೀತಾ ಹೋಗಿ ಮಾಲಿಂಪುರಕ್ಕ ಬಂದೇ ಬರ್ತದ. ಹೇಳೋರ್ ಮೇಲೆ ವಿಶ್ವಾಸ ಬೇಕಷ್ಟೇ. ಅದಕ್ಕಾಗಿ ನಿಮ್ಗೆ ಎಂಥದ್ದೇ ಕಷ್ಟ ಬಂದ್ರು ಎಲ್ಲ ಜಾತಿಯವ್ರು ನಾವೆಲ್ಲ ಒಂದು. ನಿಮ್ಮ ವ್ಯವಹಾರ ಮಾಡುವಾಗ ಬೇಕಾದ ಮಾಡ್ಕೋರು ಮನೆಯೊಳಗ. ಈ ದೈವಿಕ ಕಾರ್ಯಕ್ರಮ ಬಂದಾಗ ನಾವೆಲ್ಲರೂ ಒಂದು. ನಾವು ಯಾರೋ ಶ್ರೀಮಂತರಿರ್ಲಿ, ಬಡವರಿರ್ಲಿ, ಹೆಣ್ಣಿರ್ಲಿ, ಗಂಡಿರ್ಲಿ, ಹರಿಜನರಿರ್ಲಿ, ಗಿರಿಜನರಿರ್ಲಿ, ವಿಶ್ವಕರ್ಮರಿರ್ಲಿ, ಬ್ರಾಹ್ಮಣರಿರ್ಲಿ, ಲಿಂಗಾಯತರಿರ್ಲಿ, ಕನಿಷ್ಠರಿರ್ಲಿ, ಎಲ್ಲರ ಊರನ್ಗಳ ಒಂದೇ. ಹೌದಿಲ್ಲ? ಯಾರೂರು? ನಮ್ಮ ಊರು. ನಮ್ಮ ದೇವರ ಕಾರ್ಯಕ್ರಮ ಬಂದ ಅತಿಥಿಗಳನ್ನು ಭಕ್ತಿಯಿಂದ ಕಾಣೋದು, ಅದರ ಅತಿಥಿಯಿಂದ ಸ್ವೀಕರಿಸುವುದು, ಅವರ ಸೇವೆಯನ್ನು ಮಾಡೋಕೆ ಕೊಡ್ರಿ. ಈ ಕಾರ್ಯಕ್ರಮ ಯಾವ ಕಾಲಕ್ಕೂ ನಿಂದ್ರಸಾಕ್ ಹೋಗ್ಬೇಡ್ರಿ. ಇನ್ನೂ 25 ವರ್ಷ ಈ ಕಾರ್ಯಕ್ರಮ ನಡೀಲಿ. ಈಗ 10ನೇ ವರ್ಷದ ಹೋಗಿ ಆಯ್ತು. ದಶಮಾನ ಉತ್ಸವಕ್ಕಾಗಿ ಸಿಂಪಲ್ ಆಗಿ ಸಂಗೀತಗಾರನ ಕರೆಸಿದ್ ನಮ್ಮ ಮಗಳನ್ನ ಹುಡುಗರಿಗೆ ಕರೆಸಿ ಅಷ್ಟಾಗಿ ಶಿಸ್ತಾಗಿ ಚಂದ ಕಾರ್ಯಕ್ರಮ ಮಾಡಿದ್ರಿ. ಇನ್ನು 25ನೇ ವರ್ಷದ ಬರ್ತದ ರಜತ ಮಹೋತ್ಸವ ಅಂತೇಳಿ, ಬೆಳ್ಳಿ ಹಬ್ಬ. ಅದನ್ನ ಮಾಡಕ್ಕಾಗತ್ತೆ ನಿಮ್ಗೆಲ್ಲರಿಗೂ? ನೀವು ಮನಸ್ಸು ಮಾಡ್ರಿ, ಆಗ್ತದ. ಈಗ 11 ವರ್ಷ ಆಯ್ತು, ಇನ್ನ 14 ವರ್ಷ ಹಿಂಗ ನಡಿಬೇಕು. ನೀವು ಹಾಕಿದ ಪಾಠ ಈ ಮಕ್ಕಳಿಗೆ ಇದೇ ಪಾರಮಾರ್ಥದ ಆಟ ಆಗ್ಬೇಕು, ಒಣ ಕಾಟ ಆಗ್ಬಾರ್ದು. ಈ ಕಾರ್ಯಕ್ರಮದೊಳಗೆ ಯಾರು ಏನಂದ್ರು ತಡ್ಕೊಡ್ರಿ. ಈ ವರ್ಷ ಅಂತೂ ನನಗಿಷ್ಟು ಖುಷಿ ಆಗಿದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ನನಗೆ ಎಷ್ಟು ಖುಷಿ ಆಗಿದೆ ಅಂದ್ರೆ, ಒಂದು ಹಂಡೆ ಹಾಲು ಕುಡಿದಷ್ಟು ಖುಷಿ ಆಗಿದೆ ನೋಡಿ. ಹಂಡೆ ಹಾಲು ಕುಡಿದಷ್ಟು ನನಗೆ ಸೇಮ್ ಬಗನಾಳ ಕಾರ್ಯಕ್ರಮ ಮಾಡಿದಂಗೆ ಆಗಾಗತ್ತೆ, ರಾಯಚೂರು ಜಿಲ್ಲೆ ಸಿಂಧನೂರಾಗ ಕಾರ್ಯಕ್ರಮ ಮಾಡಿದಂಗೆ ಆಗಾಗತ್ತೆ. ಯಾಕೆ? ಶಬ್ದ ಇಲ್ಲ. ಆ ಮೂಲ್ಯ ಯುವಕ ಎಷ್ಟು ಚಂದ ಕೂತ್ ಕೇಳಾಕತ್ತಾರ, ಈ ಮೂಲೆಗೆಲ್ಲ ಅಡಿಗೆ ಮಾಡೋದು ಎಷ್ಟು ಚಂದ ಶಾಸ್ತ್ರಿ ಕೂತ್ ಕೇಳಾಕತ್ತಾರ. ಮುಂದಿನ ವರ್ಷ ಕಾರ್ಯಕ್ರಮ ಅಲ್ಲಿ ಗುಡಿ ಮುಂದೆ ಮಾಡೋದು. ಹೆಂಗಂತೀರಿ? ಯಾಕೆ ಅಲ್ಲಿ ಮಾಡೋದು ಹೇಳಿದ್ರು? ಮಳೆಯಾಗಿ ತೊಂದರೆ ಆಗ್ತದೆ ನಿಮಗ, ಹೊರಬೈಲಾಗ್ತದ. ಇದು ಪುರಾಣ ಪ್ರವಚನ ಸಂದರ್ಭ ಹೆಂಗಿರ್ಬೇಕಂದ್ರ ಸಾಲಾಗಿರ್ಬೇಕು, ನೀಟಾಗಿರ್ಬೇಕು, ಶಿಸ್ತಾಗಿರ್ಬೇಕು. ನಾಟಕ ನೋಡಕ್ ಕೂತಿಂಗ್ ನೀವು ಹಿಂಗ್ ಕುಂದ್ರಬಾರ್ದು. ನಾಟಕ ನೋಡಕ್ ಅಲ್ಲಿ ಜಾಗ ಸಿಗ್ತದ, ಅದು ನಿಮ್ಮ ಜಾಗ. ಹೋದ್ರೆ ಮತ್ತೆ ಅಲ್ಲಿ ಮಾಡಿ ಕೊಡಂಗಿಲ್ಲ. ಮೊದಲು ಅಲ್ಲೇ ಮಾಡಿ, ಹುಟ್ಟಿದ ಅಲ್ಲೇ ಇದು. ಹುಟ್ಟಿದ ವಾರಿಗೆ ಹಂಗ ಕಟ್ಟಿ ಹಾಕ್ಬಿಡಿತಾರೆ. ಕೆಂಟಿ ಮಾಡಿ ಕಟ್ಟಿ ಬಡಿತಾರೆ. ನಾವು ಕೆಂಟಿ ಮಾಡಿಲ್ಲ, ಚಿಂತಿ ಮಾಡಿ ಅಂತ. ಹೌದಿಲ್ಲ? ಅಲ್ಲಿ 3 ವರ್ಷ ಮಾಡೋಣ. ನೋಡು ನಮ್ ಹಿರಿಯರು ಎಷ್ಟು ಚಂದ ಇವತ್ತು ಪರಿಚಯ ಹಾಕ್ಯಾರ. ಆ ಪರಿಚಯ ಕುಂದ್ರಕ್ಕೆ ಆನಂದ ಆಗತ್ತಿಲ್ಲ. ಇಲ್ಲಿ ಹಾಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ರೋಜಾದ್ರು ಕೂತ್ರ ಸಾಕು, ನಿಮ್ಗೆ ಸೀರೆಗೆ ಹತ್ತಿ ಆಗಿದ್ದಾಗ ಹಾರಿ ಬಿಡ್ತೈತಿ. ಶಿವಲಿಂಗಪ್ಪ ಎದುರಿಗೆ ಆಗ್ತಾನ. ಪುರಾಣ ಕೇಳ್ತಾ ಕೇಳ್ತಾ ಕಣ್ತುಂಬ ನೋಡ್ಕೋತ ಕಣ್ತುಂಬ ನೋಡೋ ಕಣ್ಣಾಗ ನಿದ್ದಿಗನ್ನಾಗ ಶಿವಲಿಂಗಪ್ಪ ಅಂದ್ರೆ ಏನಾರ ವರ ಕೊಡ್ತಾನ. ಹೌದಿಲ್ಲ? ಇದೇನು ಹಾಳಗೋಡ ಇತ್ತು ಹಿಂದಿಗಿದೆ. ಅಲ್ಲಿ ಏನಾಗ್ತದ? ಅಪ್ಪನ ಕಳಸ ಕಾಣ್ತದ. ಸಾಕ್ಷಾತ್ ಶ್ರೀಶೈಲಿ ಕಂಡಾಗ, ಸಾಕ್ಷಾತ್ ಸವಳಿಗೆ ಕಂಡಾಗ ಅಂತ ಕ್ಷೇತ್ರದ ಹಿಂದೆ ಹನುಮಪ್ಪನ ಬೆಂಬಲ ಆಗ್ತದ. ಇದರಿಗೆ ಆಗ್ತಾನ. ಯಾರೋ ಮಂದಿ ನೀವು ಬಂದು ಆ ಕಡೆಯಿಂದ ಬರ್ತೀರಿ, ಈ ಕಡೆಯಿಂದ ಬಾಳ ಬರೋದು ಕಡಿಮೆ. ಹೌದಲ್ಲ? ನಾಳೆ ಈ ಕಡೆಯಿಂದ ಒಂದು ಗಾಡಿ ಮಂದಿ ಇಲ್ಲಿ ಕುಂದಿರಬಹುದು, 4 ಮಂದಿ ಮರಿ ಆಗ್ತೈತಿ. ಆ ಕಡೆಯಿಂದ ಬಂದು ಅಲ್ಲೇ ಕುಂದಿರ್ತಾರ, ಈ ಕಡೆಯಿಂದ ಬಂದು ಅಲ್ಲೇ ಕುಂದಿರ್ತಾರ. ನೀವಂತೂ ಮುಂದೆ ಕುಂದಿರ್ತೀರಿ. ಸಾಕು. ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳು ಮುಂದಿದ್ರೆ ನಮ್ಮ ಕಾರ್ಯಕ್ರಮ ಜಾಗತ್ತದ. ಏನು ಭಾಗ ಅವಶ್ಯಕತೆ ಇಲ್ಲ. ಅದಕ್ಕೆ ತಾಯಿದ್ರೆ ನಾವೆಲ್ಲರೂ ಈ ಕಾರ್ಯಕ್ರಮ ನಡೆಸಿಕೊಳ್ತೀವಂತ ಜೋರ ಚಪ್ಪಾಳೆ ಹಿಡ್ಕೊಂಡು ಒಬ್ಬರ ಮನುಷ್ಯನೇ ಮುಟ್ಟಿ ಏನಂತಾನವ? ಸ್ವಾಮಿ ಮಾತುಗಳು ಚಪ್ಪಾಳೆ ಹೊಡೆದ್ರಿ ಮುಂಜಾನೆ ನೀನೇ ಬರ್ತಿ, ಇವತ್ತು ಬಂದಿದಿ ನೆಕ್ಕಿ. ನೀವು ಬೇಕಾದ್ರೆ ಹೋಗೋರು ನೋಡ್ಬೇಕಾದ್ರೆ ಒಬ್ಬರು ಕೇಳ್ತಾನೆ, ಸದ್ಯ ತಯಾರಾದ ಒಬ್ಬ ಏನಾರ ಕಾರ್ಯಕ್ರಮ ಹೊಸದಾತು ಅಲ್ಲಿ ಚಾಲು ಆಗಿರ್ತ ಹಿರಿ ಬೇರೆ ಕಡಿಯಾಕ ಏನಾದ್ರೆ ಅಂಜಬೇಡ್ರಿ. ಸದಾಶಿವ ಬಂದದ್ದೆ ಬರ್ಲಿ, ನನ್ನ ದಯ ಬಂದಿರ್ಲಿ ಅಂದ್ರಿ ಬೇಕಾದ ಕೆಲಸ ಆಗಿ ಹೋಗ್ತದೆ. ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಅಂತ ಶಕ್ತಿ ಸದಾಶಿವಪ್ಪ ಐತಿ, ಸಾವಳಿಗೆ ಶಿವಲಿಂಗೇಶ್ವರ ಐತಿ, ಹನುಮಂತ ದೇವ್ರಿಗೆ ಐತಿ. ಮತ್ತೆ ಎಲ್ಲ ಕೊಡೋ ಶಕ್ತಿ ನಿಮಗೈತಿ. ಹೇಳೋ ಶಕ್ತಿ ನಮಗ್ ಕೊಟ್ಟಾರ ಪರಮಾತ್ಮ. ನಿಂತ ಕಾರ್ಯಕ್ರಮ ನಡೆಸೋರು ದೊಡ್ಡವರು, ನಿಂದ್ರಿಸ್ಬೇಡ್ರಿ. ನಿಂದ್ರಸವ್ರು ದೊಡ್ಡವರಲ್ಲ, ಎಬ್ಸವ್ರು ದೊಡ್ಡವರು. ಹೌದಿಲ್ಲ? ಒಂದು ಕಾರ್ಯಕ್ರಮ ಕೆಡಿಸ್ಬೇಕಾದ್ರೆ ಒಂದು ಬುದ್ಧಿಗೇಡಿ ಕೆಡಿಸ್ತದ, ಒಂದು ಹುಡುಗ ಕೆಡಿಸ್ತದ, ಒಂದು ಬುದ್ಧಿಗೇಡಿ ಹೆಣ್ಮಾಗ ಕೆಡಿಸ್ತಾಳ. ಅದ ಕೆಟ್ಟದ್ರ ಮುಂದುವರಿಸ್ಬೇಕಾದ್ರ ಬುದ್ಧಿವಂತರ ಬರ್ಬೇಕು.
ಇಂಥ ಕಾರ್ಯಕ್ರಮ ಮಾಡಕ್ ಅವತಾರಿ ಪುರುಷರೇ ಬರ್ಬೇಕಿಲ್ಲಿ. ನೀವೆಲ್ಲ ಗಣಾಧಿಪತಿಗಳು, ನೀವೆಲ್ಲ ಸ್ವರ್ಗದ ಇರ್ತಕ್ಕಂಥ ಬ್ರಹ್ಮ, ವಿಷ್ಣು, ಮಹೇಶ್ವರನ, ಇಂದ್ರ, ಚಂದ್ರ ಏನು ದೇವತೆಗಳೆಲ್ಲ ಎಲ್ಲಾ ದೇವತೆಗಳು ಸ್ವರೂಪ ನೀವು ಅದಿರಿ. ಅಂದಾಗಿ ಈ ಕಾರ್ಯಕ್ರಮ ನಡೆದ. ಇಲ್ಲಿ ಕೂತಾರ ಇವ್ರು ದೊಡ್ಡವ್ರು ನೋಡಿದ್ರು, ಮೇಗಿನ ಅಧಿಪತಿಗಳು ಇವರೆಲ್ಲ ಬ್ರಹ್ಮ, ವಿಷ್ಣು, ಮಹೇಶ್ವರ ಇದ್ದಂಗೆ ಇವರು. ಅಂದಾಗಿ ಈ ಕಾರ್ಯಕ್ರಮ ನಡೆಯಕ್ಕೆ ಸಾಧ್ಯವೇ ಇಲ್ಲ. ಪಾಪಿಗಳು ಮಾಡಕ್ ನಡಿದೇ ಇಲ್ಲ. ಅವ್ರು ಬಂದು ಹಂದಿಯಾರು ಬಿಡ್ತಾರ, ಇಲ್ಲಿ ಕೈದಾರ ಬಾಯಾರು ಮಾಡ್ತಾರ, ಏನಾರು ದಾಂಧಲಿ ಮಾಡ್ತಾರ. ಸತ್ತಿಗೆದಾಗ ಒಂದು ನಾಟಕ ನಡೆದಿತ್ತು, ಚಂದ ನಾಟಕ. ಎಂತ ನಾಟಕ ರೀ, ಬಹಳ ಚಂದ.